ಸ್ವಸ್ತಿ ನೋ ಓಮಮೇತಾಮಶ್ವಿರಾಃ ವಗಃ ಸ್ವಸ್ತಿ ದೇವ್ಯತನರ್ವರಾಃ ಸ್ವಸ್ತಿ ಪೂಷಾ ಅಸುರೋ ದಧಾತು ನ ಸ್ವಸ್ತಿ ದ್ಯಾವಾ ಅಪೃಥಿವೀ ಸುಚೇತುನಾ ಸ್ವಸ್ತಯೇ ವಾಯುಮಪುಬ್ರವಾಮಹೇ ಸೋಮಂ ಭವನಸ್ಯ ಯಸ್ಪತಿಃ ಸ್ವಸ್ತಿ ನ ಇಂದ್ರೋ ರಥಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಠರೇಭಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಸಮಸ್ತ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಅಧ್ಯಾಯ ಲಕ್ಷ್ಮೀ ಸಮೇತನಾಗಿರತಕ್ಕಂತಹ ಸತ್ಯನಾರಾಯಣ ಸ್ವಾಮಿಯ ವೃತಕಥೆಯನ್ನ ಇವತ್ತಿನ ದಿವಸ ಮಾಡ್ತಾ ಇರತಕ್ಕಂಥದ್ದು. ಈ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ವೃತಕಥೆಯನ್ನ ಶ್ರವಣವನ್ನ ಮಾಡುವುದರಿಂದ ಕಲಿಯುಗದಲ್ಲಿ ಮನುಷ್ಯನು ತಪ್ಪುಗಳನ್ನು ಮಾಡುವಂಥದ್ದು ಸಹಜ. ಆ ತಪ್ಪನ್ನ ನಿವಾರಣೆಯನ್ನ ಮಾಡಿಕೊಳ್ಳಲಿಕ್ಕೆ ಈ ಒಂದು ಕಲಿಯುಗದಲ್ಲಿ ಪ್ರಧಾನವಾಗಿ ಈ ಒಂದು ಪುರಾಣದ ಕಥೆಯನ್ನ, ಈ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿಯ ವೃತಕಥೆಯನ್ನ ಹೇಳಿದ್ದಾರೆ. ಮನೆಯಲ್ಲಿ ಈ ಕರ್ಮವನ್ನು ಮಾಡಿಸುವಂಥದ್ದು ಬಹಳ ವಿಶೇಷವಾದಂಥದ್ದು. ಲಕ್ಷ್ಮೀನಾರಾಯಣ ಎಂಬುದಾಗಿ ನಾವು ಹೇಳುತ್ತೇವೆ. ಲಕ್ಷ್ಮೀನಾರಾಯಣ ಅಂದರೆ ಮಹಾವಿಷ್ಣುವಿನಿಗೆ ಸಂಬಂಧಪಟ್ಟಂಥದ್ದು. ಎಲ್ಲಿ ನಾರಾಯಣನಿರುತ್ತಾನೋ ಅಲ್ಲಿ ಲಕ್ಷ್ಮಿ ಇರ್ತಾಳಂತೆ. ಸದಾಕಾಲ ಮಹಾವಿಷ್ಣುವಿನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಹೇಳುವಂತಳು ನೆಲೆಸಿರುತ್ತಾಳೆ ಎಂಬುದಾಗಿ ಶಾಸ್ತ್ರವು ಹೇಳುತ್ತದೆ. ಈ ವ್ರತವನ್ನ ಮಾಡುವುದರಿಂದ ಸತ್ಯಯುಗವಾಗಿರುವುದರಿಂದ ಈ ವ್ರತವನ್ನು ಮಾಡುವುದರಿಂದ ಎಲ್ಲ ಸಂಕಷ್ಟಗಳು, ಮಾಡಿದಂತಹ ಪಾಪಕರ್ಮಾದಿಗಳು ಎಲ್ಲವೂ ಸಹಿತ ನಿವಾರಣೆಯಾಗುವಂಥದ್ದು. ಮತ್ತು ಈ ಒಂದು ಸತ್ಯನಾರಾಯಣ ಸ್ವಾಮಿಯ ವೃತಕಥೆಯಲ್ಲಿ 5 ಅಧ್ಯಾಯ ಮುಖ್ಯವಾಗಿ ಬರುತ್ತದೆ. ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಕಥೆಯನ್ನ ಭಗವಂತ ಹೇಳುತ್ತಾನೆ. ಈ ವ್ರತವನ್ನ ಮಾಡುವುದರಿಂದ ಏನು ಪ್ರಯೋಜನ, ಹಾಗೆ ಈ ವ್ರತವನ್ನ ಯಾರು ಮಾಡಿ ಪುಣ್ಯಾಂಶವನ್ನ ಪಡೆದುಕೊಂಡರು, ಹಾಗೆ 3ನೇ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಮುಖ್ಯವಾಗಿ ಬಹುಮುಖ್ಯವಾಗಿ 3ನೇ ಅಧ್ಯಾಯದಲ್ಲಿ ತಿಳಿಸುವಂಥದ್ದು, ಈ ವ್ರತವನ್ನ ಮಾಡ್ತೇನೆ ಹೇಳಿ ಸಂಕಲ್ಪವನ್ನ ಮಾಡಿ ಮಾಡದಾಗಿದ್ರೆ ಏನಾಗುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾನೆ. ಇವತ್ತಿನ ಕಲಿಯುಗದಲ್ಲಿ ಮನುಷ್ಯನು ತಪ್ಪನ್ನ ಮಾಡ್ತಾನೆ. ಹೇಗೆ ಅಂದರೆ, ನಮಗೆ ಕಷ್ಟ ಬಂದಾಗ ನಾವು ದೇವರ ಮೊರೆಯನ್ನು ಹೋಗುತ್ತೇವೆ. ಅದಕ್ಕಾಗಿ ಒಂದು ಗಾದೆ ಇರುವಂಥದ್ದು, ನುಡಿ ಇರುವಂಥದ್ದು, ಸಂಕಟ ಬಂದಾಗ ವೆಂಕಟರಮಣ ಎಂಬುದಾಗಿ. ನಮಗೆ ಸಂಕಷ್ಟ ಬಂದಾಗ ದೇವರ ಮೊರೆಯನ್ನು ಹೋಗುತ್ತೇವೆ. ದೇವರನ್ನ ಮೊರೆಯನ್ನು ಹೋಗಿ ಅಲ್ಲಿ ನಮ್ಮ ಇಷ್ಟಾರ್ಥ ಈಡೇರಬೇಕು ಎಂಬುದಾಗಿ ಭಗವಂತನಲ್ಲಿ ನಾವು ಬೇಡಿಕೊಳ್ಳುವಂಥದ್ದು ಅಥವಾ ಹರಕೆ ಮಾಡಿಕೊಳ್ಳುವಂಥದ್ದು ಯಾವುದೋ ಮಾಡಿಕೊಳ್ಳುತ್ತೇವೆ. ನಮ್ಮ ಸಂಕಷ್ಟವನ್ನು ನಿವಾರಣೆ ಮಾಡಿಕೊಡು, ಕಷ್ಟವನ್ನು ನಿವಾರಣೆ ಮಾಡಿಕೊಡು ಎಂಬುದಾಗಿ. ಆ ನಂತರ ಏನು ಮಾಡುತ್ತೇವೆ, ಭಗವಂತ ಆ ಕಷ್ಟವನ್ನು ನಿವಾರಣೆಯನ್ನ ಮಾಡಿದಾದ ಮೇಲೆ ನಾವು ಏನನ್ನ ಹೇಳಿಕೊಂಡಿದ್ದೇವೆ, ದೇವರಲ್ಲಿ ಏನು ಸೇವೆಯನ್ನ ಮಾಡುತ್ತೇವೆ ಎಂಬುದಾಗಿ ನಾವು ಹೇಳಿಕೊಂಡಿದ್ದೇವಲ್ಲ, ಅದನ್ನು ನಾವು ಮರೆತೇ ಬಿಡುತ್ತೇವೆ. ಹಾಗಾಗಿ ಈ 3ನೇ ಅಧ್ಯಾಯದಲ್ಲಿ ಈ ವೃತವನ್ನ, ಕರ್ಮಗಳನ್ನ, ಯಾವುದೇ ವೃತ ಕರ್ಮ ಅಂದಲ್ಲ, ಯಾವುದೇ ಒಂದು ಪೂಜಾ ಕರ್ಮಗಳನ್ನ ದೇವರಿಗೆ ಮಾಡುತ್ತೇನೆ ಹೇಳಿದ ಮೇಲೆ ಮಾಡದಾಗಿದ್ರೆ ಏನಾಗುತ್ತೆ ಎಂಬುದನ್ನ ಈ 3ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾನೆ. ಇದೆಲ್ಲ ಈ ಒಂದು ವೃತಕಥೆಯಲ್ಲಿ ಬರುವಂಥದ್ದು. ಈ ವೃತಕಥೆಯನ್ನ ಇವತ್ತಿನ ದಿವಸ ಪ್ರಾರಂಭವನ್ನು ಮಾಡೋಣ. ಇವತ್ತಿನ ದಿವಸದ ಮೊದಲನೆಯ ಒಂದು ವೃತಕಥೆಯ ಅಧ್ಯಾಯ ಈ ಸತ್ಯನಾರಾಯಣ ಸ್ವಾಮಿಯ ವೃತದ ಮೊದಲನೇ ಅಧ್ಯಾಯ ಆಗಿರುವಂಥದ್ದು. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಏಕದಾ ನೈಮಿಷಾರಣ್ಯೇ ಋಷಯ ಶೌನಕಾದಯ ಪರಪೃಚ್ಛರ್ವನೆಯ ಸರ್ವೇ ಸೂತಂ ಪೌರಾಣಿಕಂ ಖಲು. ನೈಮಿಷಾರಣ್ಯವೆಂಬಂತ ಒಂದು ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ
ಶೌನಕ ಋಷಿಗಳು ಲೋಕ ಕಲ್ಯಾಣಾರ್ಥವಾಗಿ ಲೋಕಕ್ಕೆ ಒಳಿತಾಗಬೇಕು ಎಂಬುವಂತಹ ದೃಷ್ಟಿಯಿಂದ ಯಜ್ಞಕರ್ಮಾದಿಗಳನ್ನ ಮಾಡ್ತಾ ಇರುವಂಥದ್ದಾಗಿತ್ತು. ಋಷಿಮುನಿಗಳೇ ಹಾಗೆ. ಋಷಿಮುನಿಗಳು ಅವರು ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿದರೆ ಅವರಿಗೆ ಯಾವುದೇ ಮೋಹಗಳಿರುವುದಿಲ್ಲ. ನನಗಿದು ಬೇಕು ಅಥವಾ ನನಗೆ ಈ ಆಸೆ ಇದೆ ಎಂಬುದಾಗಿ ಯಾವುದೂ ಇರುವುದಿಲ್ಲ. ಅವರಿಗೆ ಏನು, ಮೋಕ್ಷದ ಮಾರ್ಗವನ್ನು ಕಂಡುಕೊಳ್ಳುವಂಥದ್ದು, ಭಗವಂತನ ಪಾದವನ್ನು ಸೇರಬೇಕು. ನಾವು ಇರುವಷ್ಟು ದಿನಗಳ ಕಾಲ ಸಮಾಜಕ್ಕೆ, ಲೋಕಕ್ಕೆ ಒಳಿತಾಗಬೇಕು ಎಂಬುವಂತಹ ದೃಷ್ಟಿಯಿಂದ ಋಷಿಮುನಿಗಳು ಕರ್ಮಗಳನ್ನು ಮಾಡುತ್ತಾ ಇದ್ರು. ಅದೇ ರೀತಿಯಾಗಿ ಈ ಶೌನಕ ಋಷಿಗಳು ಯಜ್ಞಕರ್ಮಾದಿಗಳನ್ನು ಮಾಡುತ್ತಾ ಇದ್ದಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಮಹಾಋಷಿವರ್ಯರ ಆಗಮನವಾಗುತ್ತದೆ. ಆ ಮಹಾಋಷಿವರ್ಯರು ಬರ್ತಾರೆ. ಬಂದು ಶೌನಕರ ಹತ್ರ ಕೇಳುತ್ತಾರೆ, ಋಷಿಗಳಿರ, ಏತಕ್ಕೋಸ್ಕರವಾಗಿ ಒಂದು ಯಜ್ಞಕರ್ಮಾದಿಗಳನ್ನು ಮಾಡುತ್ತಾ ಇದ್ದೀರಾ ನೀವು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದರು. ಆಗ ಶೌನಕರು ಮಹಾಋಷಿವರಲ್ಲಿ ಹೇಳುತ್ತಾರೆ, ಸ್ವಾಮಿ, ಲೋಕಕ್ಕೆ ಒಳಿತಾಗಬೇಕು, ಲೋಕ ಸಮೃದ್ಧವಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಲೋಕ ಇರಬೇಕು ಹೇಳುವಂಥ ದೃಷ್ಟಿಯಿಂದ ನಾವೊಂದು ಯಜ್ಞಕರ್ಮಾದಿಗಳನ್ನು ಮಾಡುತ್ತಾ ಇದ್ದೇವೆ. ಇನ್ನು ಬೇಗನೆ ಫಲವನ್ನು ಕೊಡ್ತಕ್ಕಂತಹ ಪೂಜೆ ಪುನಸ್ಕಾರಗಳಿದ್ರೆ, ವೃತಕರ್ಮಗಳಿದ್ರೆ, ಯಜ್ಞಯಾಗಾದಿಗಳಿದ್ರೆ ಅದನ್ನು ತಿಳಿದಂಥವರು ನೀವು ನಮಗೆ ತಿಳಿಸಿಕೊಡುವಂಥವರಾಗಬೇಕು. ನೀವು ತಿಳಿಸಿಕೊಟ್ಟಂತಹ ಈ ಒಂದು ಕರ್ಮವನ್ನು ನಾವು ಲೋಕದಲ್ಲಿ ಹೇಳುತ್ತೇವೆ, ಸಾರುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಆ ಮಾತನ್ನು ಕೇಳಿದಂತಹ ಮಹಾಋಷಿವರ್ಯರು ಹೇಳುತ್ತಾರೆ, ನಾರದ ಮತ್ತು ಮಹಾವಿಷ್ಣುವಿನಿಂದಲೇ ಸಂವಾದಪಟ್ಟಿರತಕ್ಕಂತಹ ಒಂದು ವ್ರತವಿದೆ, ಕರ್ಮ ಇದೆ. ಆ ಕರ್ಮವನ್ನು ಹೇಳುತ್ತೇನೆ ಕೇಳಿ ಎಂಬುದಾಗಿ ಹೇಳಿದರು. ಎಂದಿನಂತೆ ಎಲ್ಲ ಲೋಕಗಳನ್ನು ಪರ್ಯಟನೆಯನ್ನ ಮಾಡಿದಂತಹ ನಾರದ ಮಹರ್ಷಿಗಳು ಅತಳ ವಿತಳ ಪಾತಾಳ ತಳಾತಳ 14 ಲೋಕಗಳನ್ನು ಪರ್ಯಟನೆಯನ್ನು ಮಾಡುತ್ತಾರೆ. ನಾರದ ಮಹರ್ಷಿಗಳ ಕೆಲಸವೇ ಅದು. ಎಲ್ಲ ಲೋಕಗಳನ್ನು ಪರ್ಯಟನೆಯನ್ನ ಮಾಡಿ ಯಾವ ಯಾವ ಲೋಕದಲ್ಲಿ ಏನಾಗುತ್ತಾ ಇದೆ ಎಲ್ಲ ವಿಚಾರವನ್ನ ತಿಳಿದುಕೊಂಡು ಪರಿಹಾರವನ್ನ ಸೂಚಿಸ್ತಾ, ಹಾಗೆ ದೇವತೆಗಳಿಗೆ ಹೋಗಿ ಆ ವಿಚಾರವನ್ನ ಮುಟ್ಟಿಸುವಂಥದ್ದು, ತಲುಪಿಸುವಂತಹ ಕೆಲಸ ನಾರದ ಮಹರ್ಷಿಗಳದ್ದಾಗಿರುತ್ತದೆ. ಅದೇ ರೀತಿಯಾಗಿ ಎಲ್ಲ ಲೋಕವನ್ನ ಪರ್ಯಟನೆಯನ್ನ ಮಾಡಿದರೂ ಕೊನೆಯದಾಗಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕದಲ್ಲಿರತಕ್ಕಂತಹ ಮನುಷ್ಯರು, ನಾವು ಮನುಷ್ಯರಾಗಿರುವಂಥವರು, ಈ ಭೂಮಂಡಲಕ್ಕೆ ಬಂದಂತಹ ನಾರದ ಮಹರ್ಷಿಗಳು ಮನುಷ್ಯರ ಸ್ಥಿತಿಯನ್ನ ನೋಡುತ್ತಾರೆ. ಮನುಷ್ಯ ಬಹಳ ಒಂದು ಕೆಟ್ಟ ಮಾರ್ಗದತ್ತ ಇಳಿತಾ, ಕಷ್ಟವನ್ನು ಅನುಭವಿಸ್ತಾ, ದುಃಖವನ್ನು ಅನುಭವಿಸ್ತಾ, ವ್ಯಥೆಯನ್ನು ಅನುಭವಿಸ್ತಾ ಇರುವುದನ್ನ ನೋಡುತ್ತಾರೆ ನಾರದ ಮಹರ್ಷಿಗಳು. ಆಗ ಅವರಿಗೆ ಯೋಚನೆ ಆಗುತ್ತದೆ, ಈ ಭೂಲೋಕದಲ್ಲಿ ಈ ಮನುಷ್ಯರು ಈ ರೀತಿಯಾದಂತಹ ಕಷ್ಟವನ್ನು ಅನುಭವಿಸಿದರೆ ಇವರಿಗೆ ಉಳಿತಿಲ್ಲ. ಇವರ ಕಷ್ಟವನ್ನು ನಾವು ನಿವಾರಣೆಯನ್ನು ಮಾಡಬೇಕು, ದೇವತೆಗಳಾದಂತಹ ನಾವು ನಿವಾರಣೆಯನ್ನು ಮಾಡಬೇಕು ಎಂಬುವಂತಹ ದೃಷ್ಟಿಯನ್ನ, ಯೋಚನೆಯನ್ನ ಮಾಡಿ ವೈಕುಂಠ ಲೋಕಕ್ಕೆ ನಾರದ ಮಹರ್ಷಿಗಳು ಹೋಗುತ್ತಾರೆ. ಯಾಕೆ ಅಂದರೆ ದೇವತೆಗಳಿಗೆ ಊಟವನ್ನ ಉಣಬಡಿಸುವವರು ಯಾರು ಅಂದರೆ ಭೂಲೋಕದಲ್ಲಿ ಮನುಷ್ಯರು ಎಂಬುದಾಗಿ. ದೇವತೆಗಳಿಗೆ ನಾವು ಯಜ್ಞಯಾಗಾದಿಗಳನ್ನು ಮಾಡುತ್ತೇವೆ, ನೈವೇದ್ಯ ಕರ್ಮಗಳನ್ನು ಕೊಡುತ್ತೇವೆ. ಇವೆಲ್ಲ ಹವಿಸ್ಸಿನ ಮೂಲಕವಾಗಿ ಆಹುತಿಯನ್ನ, ಅಗ್ನಿಯಲ್ಲಿ ಅರ್ಪಣೆಯನ್ನ ಮಾಡುತ್ತೇವೆ. ಅದು ದೇವತೆಗಳಿಗೆ ಊಟ. ಅದನ್ನ ಈ ಕರ್ಮಭೂಮಿ ಎಂಬುದಾಗಿ ನಾವು ಹೇಳುತ್ತೇವೆ. ಭೂಮಿಯನ್ನ ಕರ್ಮಭೂಮಿ ಎಂಬುದಾಗಿ ನಾವು ಹೇಳುವಂಥದ್ದಿದೆ. ಹಾಗಾಗಿ ಭೂಲೋಕ ಕರ್ಮಭೂಮಿಯಾಗಿರುವುದರಿಂದ ಇಲ್ಲಿ ತೊಂದರೆಯಾದರೆ ದೇವತೆಗಳಿಗೂ ಸಹಿತ ತೊಂದರೆಯಾಗುತ್ತದೆ. ಹಾಗಾಗಿ ನಾರದ ಮಹರ್ಷಿಗಳ ಯೋಚನೆಯನ್ನ ಮಾಡಿ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ, ಪರಿಹಾರವನ್ನ ತೆಗೆದುಕೊಂಡು ಬರುವುದಕ್ಕೋಸ್ಕರವಾಗಿ. ಯಾಕೆ ವೈಕುಂಠ ಲೋಕಕ್ಕೆ ಹೋದರು? ಬೇರೆ ಲೋಕವನ್ನು ಹೋಗಬಹುದಿತ್ತಲ್ಲ. ಅಂದರೆ ವೈಕುಂಠ ಲೋಕವನ್ನೇ ಯಾಕೆ ಆರಿಸಿಕೊಂಡ್ರು ಅಂದರೆ, ನಾವು ತ್ರಿಮೂರ್ತಿಗಳು ಎಂಬುದಾಗಿ ನಾವು ಹೇಳುತ್ತೇವೆ. ಯಾರನ್ನ? ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ನಾವು ತ್ರಿಮೂರ್ತಿಗಳು ಎಂಬುದಾಗಿ ಭಾವಿಸ್ತೇವೆ. 3 ಜನರು 3 ಕರ್ಮವನ್ನ ಮಾಡುತ್ತಾರೆ. ಯಾವ ಕರ್ಮ ಅಂದರೆ ಸೃಷ್ಟಿ, ಲಯ, ಕರ್ತ ಎಂಬುದಾಗಿ. ಸೃಷ್ಟಿ ಅಂದರೆ ಸೃಷ್ಟಿಯನ್ನ ಮಾಡುವಂಥದ್ದು. ಸೃಷ್ಟಿ ಯಾರ ಕರ್ತ, ಯಾರ ಕೆಲಸ
ಅಂದರೆ ಬ್ರಹ್ಮದೇವನ ಕೆಲಸ. ನಾವು ಹೇಳುತ್ತೇವೆ ಹಣೆ ಬರಹವನ್ನ ಬರೆದವನು ಬ್ರಹ್ಮ ಎಂಬುದಾಗಿ. ಸೃಷ್ಟಿಯನ್ನ ಮಾಡಿದವನು, ಇಂತಹ ಒಂದು ಸುಂದರವಾದ ಶರೀರವನ್ನ ನಿರ್ಮಾಣವನ್ನ ಮಾಡಿದವನು ಯಾರು ಅಂದರೆ ಬ್ರಹ್ಮ. ಬ್ರಹ್ಮದೇವನು ಸೃಷ್ಟಿಕರ್ತನಾದವನು. ಹಾಗೆ ಎರಡನೇ ಕೆಲಸ ಯಾರದ್ದು ಅಂದರೆ ಲಯ. ಲಯ ಅಂದರೆ ಏನು ಅಂದರೆ ಸಮತೋಲನ. ಈ ಭೂಮಂಡಲವನ್ನ, ಎಲ್ಲ ಲೋಕವನ್ನ ಸಮತೋಲನದಲ್ಲಿ ಇಟ್ಟುಕೊಂಡವನು ಯಾರು ಅಂದರೆ ರುದ್ರದೇವನಂತೆ. ರುದ್ರ ಈಶ್ವರ ಎಂಬುದಾಗಿ. ಲಯಕರ್ತನವನು. ಅವನಿಗೆ ಮತ್ತೊಂದು ಹೆಸರಿದೆ, ಮೃತ್ಯುಂಜಯ ಎಂಬುದಾಗಿ ನಾವು ಹೇಳುತ್ತೇವೆ. ಅಂದ್ರೆ ಈಗ ಬ್ರಹ್ಮದೇವನ ಸೃಷ್ಟಿಯನ್ನ ಮಾಡಿಬಿಟ್ಟು ಜೀವವನ್ನು ಕೊಟ್ಟು ಕಳಿಸ್ತಾನೆ. ಆದರೆ ಜೀವವನ್ನ ತೆಗೆಯುವಂಥದ್ದು ಮತ್ತು ಜೀವವನ್ನ ಕೊಡುವಂಥದ್ದು ಎರಡೂ ಕೆಲಸ ಯಾರ ಕೈಯಲ್ಲಿದೆ? ರುದ್ರನ ಕೈಯಲ್ಲಿದೆ, ಈಶ್ವರನ ಕೈಯಲ್ಲಿದೆ. ಪಾಶವನ್ನ ಬೀಸ್ತಾನೆ ರುದ್ರ, ಮೃತ್ಯುಂಜಯ ಮರಣವನ್ನ ಅಥವಾ ಜೀವನ ತೆಗೆದುಕೊಳ್ಳುತ್ತಾನೆ. ಯಾಕೆ ಅಂದ್ರೆ ಇಲ್ಲ, ಈ ಕೆಲಸವನ್ನ ರುದ್ರದೇವನು ಮಹಾರುದ್ರನು ಮಾಡಿಲ್ಲ ಅಂತಲಾದ್ರೆ ಜಗತ್ತಿನಲ್ಲಿ ಜಾಗವೇ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಕೆಲಸವನ್ನ ರುದ್ರನೇ ದೇವನು ತೆಗೆದುಕೊಳ್ಳುತ್ತಾನೆ. ಮೂರನೆಯ ಕೆಲಸ ಯಾವುದು? ಕರ್ತ. ಈ ಎಲ್ಲ ಸಮಸ್ತ ವಿಧವಾದಂತಹ ಭೂಮಂಡಲವಾಗಲಿ, ಯಾವುದೇ ಲೋಕವೇ ಆಗಲಿ, ಯಾವುದರಲ್ಲೂ ಸಹಿತ ಕರ್ತೃವಾಗಿರುವವನು, ಯಜಮಾನನಾಗಿರುವವನು ಯಾರು ಅಂದರೆ ಮಹಾವಿಷ್ಣು. ನಾವು ಪೂಜೆಯನ್ನೆಲ್ಲವನ್ನ ಮಾಡಿ ಕೊನೆಯದಲ್ಲಿ ಹೇಳುತ್ತೇವೆ ಶ್ರೀಕೃಷ್ಣಾರ್ಪಣಮಸ್ತು ಎಂಬುದಾಗಿ. ಆ ಭಗವಂತನ ಪಾದಕ್ಕೆ, ವಿಷ್ಣುವಿನ ಪಾದಕ್ಕೆ ಸಮರ್ಪಣೆಯಾಗಲಿ ಎಂಬುದಾಗಿ. ಹಾಗಾಗಿ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಯಜಮಾನನ ಯಾರು ಅಂದರೆ, ಈ ಲೋಕಕ್ಕೆ ಯಜಮಾನನ ಯಾರು ಅಂದರೆ ಮಹಾವಿಷ್ಣು. ಹಾಗಾಗಿ ನಾರದ ಮಹರ್ಷಿಗಳು ವೈಕುಂಠ ಲೋಕವನ್ನೇ ಆರಿಸಿಕೊಂಡು ಅಲ್ಲಿಗೆ ಹೋದರು. ಈ ಸಮಸ್ಯೆಗೆ ಎಲ್ಲದಕ್ಕೂ ಪರಿಹಾರನಾಗಿರುವವನು ಯಾರು ಅಂದರೆ ಮಹಾವಿಷ್ಣು ಎಂಬುದಾಗಿ. ಎಲ್ಲ ಅವತಾರದಲ್ಲಿಯೂ ಸಹಿತ ಮಹಾವಿಷ್ಣುವೇ ಅವತಾರವನ್ನೆತ್ತಿದ್ದೇ. ಎಲ್ಲ ಕಾಲದಲ್ಲಿಯೂ ಸಹಿತ ವಾಮನ ಅವತಾರ, ಕಲ್ಕಿ ಅವತಾರ, ನರಸಿಂಹ ಅವತಾರ, ಕೂರ್ಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಇದೆಲ್ಲವನ್ನ ಅವತಾರ ಎತ್ತಿದವನು ಯಾರು? ಮಹಾವಿಷ್ಣು. ಲೋಕಕ್ಕೆ ಕಂಟಕರಾದಂತಹ ರಾಕ್ಷಸರನ್ನ ಸಂಹಾರವನ್ನು ಮಾಡುವುದಕ್ಕೆ ಮಹಾವಿಷ್ಣುವೇ ಅವತಾರವನ್ನೆತ್ತಿದ. ಹಾಗಾಗಿ ವೈಕುಂಠ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದರು ನಾರದ ಮಹರ್ಷಿಗಳು. ಅಲ್ಲಿ ನಾರಾಯಣನು ಹೇಗಿದ್ದಾನೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಕ್ಷೀರಾಬ್ಧಿ ಶಯನ ಅಂದ್ರೆ, ಕ್ಷೀರ ಅಂದರೆ ಹಾಲು, ಹಾಲಿನ ಸಮುದ್ರ. ಸರ್ಪಗಳ ಅಧಿಪತಿಯಾದವನು ಯಾರು ಅಂದರೆ ವಾಸುಕಿ. ಸರ್ಪಗಳಿಗೆ, ನಾಗಗಳಿಗೆ ರಾಜನಾದವನು ಯಾರು, ಯಜಮಾನನಾದವನು ಯಾರು ಅಂದರೆ ವಾಸುಕಿ. 7 ಹೆಡೆಯನ್ನ ಧರಿಸಿದವನು ಎಂಬುದಾಗಿ ವಾಸುಕಿಯನ್ನ ಹೇಳುತ್ತೇವೆ. ಅವನನ್ನ ತನ್ನ ಆಸನವನ್ನಾಗಿ ಮಾಡಿಕೊಂಡಿದ್ದಾನೆ ಮಹಾವಿಷ್ಣು. ಮಹಾವಿಷ್ಣು 4 ಕೈಗಳನ್ನು ಧರಿಸಿದ್ದಾನೆ. 4 ಕೈಯಲ್ಲಿ 4 ಆಯುಧ: ಶಂಖ, ಚಕ್ರ, ಪದ್ಮ, ಗಧೆ. ಪದ್ಮ ಅಂದ್ರೆ ಕಮಲದ ಹೂವು ಎಂಬುದಾಗಿ. ಕೊರಳಿನಲ್ಲಿ ಅಂದ್ರೆ ಕತ್ತಿನಲ್ಲಿ ವನಮಾಲೆ. ವನಮಾಲೆ ಅಂದ್ರೆ ತುಳಸಿಯ ಹಾರ. ಮಹಾವಿಷ್ಣುವಿನಿಗೆ ತುಳಸಿ ಅಂದ್ರೆ ಬಹಳ ಪ್ರೀತಿ. ಅದಕ್ಕಾಗಿಯೇ ತುಳಸಿಯನ್ನ ವಿವಾಹವಾಗುತ್ತಾನೆ ಮಹಾವಿಷ್ಣು. ತುಳಸಿಯ ಹಾರ ಹೇಳುವಂಥದ್ದು ರಾರಾಜಿಸ್ತಿದೆ. ಅದಕ್ಕಾಗಿ ಮಹಾವಿಷ್ಣುವಿನಿಗೆ ತುಳಸಿಯನ್ನ ಅರ್ಪಣೆಯನ್ನು ಮಾಡುವಂಥದ್ದು ಬಹಳ ಪ್ರೀತಿ ಬರವಾದಂಥದ್ದು. ವೆಂಕಟೇಶ್ವರನಿಗಾಗಲಿ ಅಥವಾ ಮಹಾವಿಷ್ಣುವಿನಿಗಾಗಲಿ ಕೃಷ್ಣನಿಗಾಗಲಿ ತುಳಸಿ ಅಂದ್ರೆ ಯಾವ ಹೂವು ಇಲ್ಲ ಅಂತ ಅಂದ್ರೆ ಒಂದು ಪಕ್ಷದಲ್ಲಿ ಒಂದು ತುಳಸಿಯ ದಳವನ್ನ ಇಟ್ಟರೂ ಸಾಕು, ಆ ಮಹಾವಿಷ್ಣು ತೃಪ್ತನಾಗುತ್ತಾನೆ ಎಂಬುದಾಗಿ. ಹಾಗಾಗಿ ತುಳಸಿ ಹಾರವನ್ನು ಧರಿಸಿಕೊಂಡಿದ್ದಾನೆ. ಮಹಾವಿಷ್ಣುವಿನ ಪಾದದ ತುದಿಯಲ್ಲಿ ಅವನ ಧರ್ಮಪತ್ನಿಯಾದಂತಹ ಸಮಸ್ತ ವಿಧವಾದಂತಹ ಸಂಪತ್ತುಗಳಿಗೆ ಒಡೆಯಲಾಗಿರತಕ್ಕಂತಹ ಸಮುದ್ರ ರಾಜನ ಮಗಳಾದಂತಹ ಮಹಾಲಕ್ಷ್ಮಿ ಕುಳಿತುಕೊಂಡಿದ್ದಾಳೆ. ಸಮುದ್ರ ರಾಜನ ಮಗಳು ಮಹಾಲಕ್ಷ್ಮಿ. ಹೇಗೆ ಅಂದರೆ, ಸಮುದ್ರ ಮಂಥನದ ಕಾಲ ಉಂಟಾಗುತ್ತದೆ. ದಾನವರಿಗೆ ಮತ್ತು ದೇವತೆಗಳಿಗೆ ಅಂದರೆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಅಮೃತ ಬೇಕು ಎಂಬುದಾಗಿ ಯೋಚನೆಯನ್ನ ಮಾಡಿ ಅಮೃತವನ್ನ ಪಡೆಯುವುದಕ್ಕೋಸ್ಕರವಾಗಿ ಸಮುದ್ರ ಮಂಥನವನ್ನ ಮಾಡ್ತಾರೆ. ಆಗ ನಾವೆಲ್ಲ ಕೇಳಿದ್ದೇವೆ ಸಮುದ್ರ ಮಂಥನವನ್ನ ಮಾಡಿದ್ದ. ಹೇಗೆ ಸಮುದ್ರ ಮಂಥನವನ್ನ ಅಂದ್ರೆ, ಕೂರ್ಮ
ಆಮೆಯನ್ನ ಅಡಿಯಾಗಿಟ್ಟುಕೊಂಡು ಆಮೆಯ ಚಿಪ್ಪಿನ ಮೇಲೆ ಮಂದರ ಪರ್ವತವನ್ನು ಇಟ್ಟುಕೊಳ್ಳುತ್ತಾರೆ. ಮಂದರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ. ಈಗ ಕಡಿಬೇಕು, ಕಡಗೋಲು ಬೇಕಲ್ವ, ಅದಕ್ಕೆ ಮಂದರ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ. ಹಗ್ಗ ಬೇಕು, ಕಡಿಯುವುದಕ್ಕೆ ಸುಮ್ಮನೆ ಆಗೋದಿಲ್ಲ, ಅದಕ್ಕೆ ಏನು ಬೇಕು? ಹಗ್ಗ. ಆ ಹಗ್ಗವನ್ನ ವಾಸುಕಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ನಾಗನಾಗಿರತಕ್ಕಂಥ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿಕೊಂಡು ಮಂದರ ಪರ್ವತವನ್ನು ಕಡಿಯಲಿಕ್ಕೆ ಪ್ರಾರಂಭಿಸ್ತಾರೆ. ಒಂದು ಕಡೆ ದಾನವರು, ಒಂದು ಕಡೆ ದೇವತೆಗಳು. ಮಂದರ ಪರ್ವತವನ್ನು ಕಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಮಂಥನ ಕಾಲ ಪ್ರಾರಂಭಿಸಿದೆ. ಆ ಒಂದು ಮಂಥನ ಕಾಲ ಪ್ರಾರಂಭವಾಗುತ್ತಾ ಇದೆ. ಉಷ್ಣತೆ ಹೇಳುವಂಥದ್ದು ಸಮುದ್ರದಲ್ಲಿ ಜಾಸ್ತಿ ಆಗುತ್ತಾ ಇದೆ. ಒಂದೊಂದು ವಸ್ತುಗಳು ಆವಿರ್ಭವಿಸಲಿಕ್ಕೆ ಪ್ರಾರಂಭವಾಗುತ್ತಾ ಹೋಗುತ್ತದೆ. ಮೊದಲನೇದಾಗಿ ಕಲ್ಪವೃಕ್ಷ ಅಂದರೆ ತೆಂಗಿನ ಮರ, ಹಾಗೆ ಕಾಮಧೇನು. ಕಾಮಧೇನು ಎಂಬುದಾಗಿ ಹೇಳುತ್ತೇವೆ. ಕಾಮಧೇನು ಅಂದರೆ ಹಸು ಎಂಬುದಾಗಿ, ಬೇಡಿದ್ದನ್ನ ಕೊಡುವಂಥವಳು ಎಂಬುದಾಗಿ ಕಾಮಧೇನು ಬರುತ್ತದೆ. ಹಾಗೆ ಐರಾವತ, ವಜ್ರಾಯುಧ, ಹೀಗೆ ನಾನಾವಾದಂತಹ ವಸ್ತುಗಳು ಬರುತ್ತದೆ. ದೇವತೆಗಳು ದಾನವರು ಹಂಚಿಕೊಳ್ಳುತ್ತಾ ಹೋಗ್ತಾರೆ. ಹಾಗೆ ಮಧ್ಯದಲ್ಲಿ ಹಾಲಾಹಲ ಉತ್ಪತ್ತಿ ಆಗ್ಬಿಡುತ್ತದೆ. ಹಾಲಾಹಲ ಉತ್ಪತ್ತಿ, ಹಾಲಾಹಲ ಅಂದರೆ ಕಠೋರವಾದಂತಹ ಒಂದು ವಿಷ. ಅದು ಆ ವಿಷ ಉತ್ಪತ್ತಿಯಾಗಿದೆ. ಅದನ್ನು ತೆಗೆದುಕೊಳ್ಳಲಿಕ್ಕೆ ಯಾರೂ ದೇವತೆಗಳು ಬರುವುದಿಲ್ಲ, ದಾನವರು ಬರುವುದಿಲ್ಲ. ಉತ್ಪತ್ತಿಯಾದಂತಹ ವಸ್ತು ಬಿಡುವ ಹಾಗಿಲ್ಲ. ಆ ಹಾಲಾಹಲ ಎಷ್ಟು ಕ್ರೂರವಾಗಿತ್ತು, ಕಠೋರವಾಗಿತ್ತು ಅಂದರೆ ಆ ಹಾಲಾಹಲ ಉತ್ಪತ್ತಿಯಾಗಿ ಸಮುದ್ರದ ಎಲ್ಲೆಡೆ ಪಸರಿಸಿದೆ. ಗಾಳಿಯಲ್ಲಿಯೂ ವಾಯುವಿನಲ್ಲಿಯೂ ಪಸರಿಸ್ತಾ ಇದೆ. ಉಸಿರಾಡಲಿಕ್ಕೆ ತೊಂದರೆ ಆಗುತ್ತಾ ಇದೆ. ನೀರಿನಲ್ಲಿರತಕ್ಕಂಥ ಜಲಚರಗಳು ಸಾಯ್ತಾ ಇದ್ದಾರೆ. ಆದರೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ನಮಗೂ ಸಹಿತ ಹಾಗೆ ಅಲ್ಲವಾ? ಕಠೋರವಾಗಿರುವಂಥದ್ದು, ಕಠಿಣವಾಗಿರುವಂಥದ್ದು, ಕಷ್ಟವನ್ನ ಹಂಚಿಕೊಳ್ಳಲಿಕ್ಕೆ ಯಾವ ವ್ಯಕ್ತಿಗಳು ಬರೋದಿಲ್ಲ. ಸುಖ ಹೇಳುವಂಥದ್ದಿದ್ರೆ ಎಲ್ಲರೂ ಬರ್ತಾರೆ. ಹಾಗಾಗಿ ಆ ಹಾಲಾಹಲ ಉತ್ಪತ್ತಿಯಾಗಿದೆ. ಆಗ ಬರುವವನು ಯಾರು? ಸೃಷ್ಟಿ ಸಮತೋಲನವನ್ನು ಕಳೆದುಕೊಳ್ಳುತ್ತಾ ಇದೆ. ಆ ಸೃಷ್ಟಿಯನ್ನ ಸಮತೋಲನದಲ್ಲಿ ಅಂದರೆ ಸಮಾನವಾಗಿಡುವವನು ಯಾರು? ನಾನು ಹೇಳಿದ ಹಾಗೆ, ಮೊದಲೇ ಹೇಳಿದ ಹಾಗೆ ರುದ್ರನು ಬರುತ್ತಾನೆ. ಈಶ್ವರ ಬಂದು ಸಮುದ್ರವನ್ನ ಪ್ರವೇಶಿಸಿ ತನ್ನ ಬೊಗಸೆ ಕೈಯನ್ನ ಮಾಡಿ ಆ ಹಾಲಾಹಲವನ್ನ, ವಿಷವನ್ನ ತನ್ನ ಕೈಯಲ್ಲೇ ತೆಗೆದುಕೊಂಡು ಕುಡಿದ. ಅದಕ್ಕಾಗಿ ಅವನಿಗೆ ನೀಲಕಂಠ, ರುದ್ರನಿಗೆ ಹೆಸರು. ಮತ್ತೊಂದು ಆ ಹಾಲಾಹಲ ಹೇಳುವಂಥದ್ದು ಇಳಿದಿದೆ, ಗಂಟಲನ್ನ ದಾಟುತ್ತಾ ಇದೆ. ಬಾಯಿಯಿಂದ ದಾಟಿ ಗಂಟಲಿನ ಹತ್ರ ಪ್ರವೇಶವನ್ನ ಮಾಡಿದೆ. ಅಷ್ಟರಲ್ಲಿ ಎಷ್ಟು ಕಠೋರವಾಗಿತ್ತು ಅಂದರೆ ಈಶ್ವರನ ಪ್ರಜ್ಞೆ ಹೇಳುವಂಥದ್ದು ತಪ್ಪುತ್ತಾ ಇದೆ. ಅಂದರೆ ಈಶ್ವರ ತನ್ನ ಶಕ್ತಿಯನ್ನೆಲ್ಲವನ್ನ ಕಳೆದುಕೊಳ್ಳುತ್ತಾ ಇದ್ದಾನೆ. ಇನ್ನು ಈಶ್ವರನು ಮರಣವನ್ನ ಹೊಂದುತ್ತಾನೆ ಎಂಬುವಂತಹ ಸ್ಥಿತಿಗೆ ಬಂದು ತಲುಪಾಗೋಗಿದೆ. ದೇವತೆಗಳೆಲ್ಲರೂ ಸಹಿತ ದಿಗ್ಭ್ರಮರಾಗಿದ್ದಾರೆ. ಈಶ್ವರ ಹೀಗಾಗ್ತಾ ಇದೆ, ಯಾರು ಅವನನ್ನ ಕಾಪಾಡುವವರು ಎಂಬುದಾಗಿ ಯೋಚನೆಯನ್ನ ಮಾಡುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರುದ್ರನ ಧರ್ಮಪತ್ನಿಯಾದವಳು ಕಾಳಿಯ ಅವತಾರದಲ್ಲಿರತಕ್ಕಂಥ ಪಾರ್ವತಿ ದೇವಿ ಕಾಳಿ ಬರುತ್ತಾಳೆ. ಬಂದು ರುದ್ರನ ಗಂಟಲಿನಲ್ಲಿ ಕೈಯನ್ನ ಇಟ್ಟು ಅಲ್ಲಿಯೇ ಆ ವಿಷವನ್ನ ನಿಲ್ಲಿಸ್ತಾಳೆ. ದೇಹಕ್ಕೆ ಪಸರಿಸದ ಹಾಗೆ, ಅಂದರೆ ದೇಹಕ್ಕೆ ಸೇರದ ಹಾಗೆ ತನ್ನ ಶಕ್ತಿಯಿಂದ ಅಲ್ಲಿ ನಿಲ್ಲಿಸ್ತಾಳೆ. ಕಂಠದಲ್ಲಿಯೇ ತಡೆದು ನಿಲ್ಲಿಸ್ತಾಳೆ. ಅದಕ್ಕಾಗಿ ರುದ್ರನ ಗಂಟಲಿನಲ್ಲಿ ವಿಷವನ್ನ ರುದ್ರನಿಟ್ಟುಕೊಂಡಿದ್ದಾನೆ. ಅದಕ್ಕಾಗಿ ಅವನಿಗೆ ನೀಲಕಂಠ. ನೀಲ ಅಂದರೆ ವಿಷ, ಕಂಠ ವಿಷವನ್ನ ಕಂಠದಲ್ಲಿ ಧರಿಸಿದವನು ವಿಷಕಂಠ, ನೀಲಕಂಠ ಎಂಬುದಾಗಿ ಎಲ್ಲ ರುದ್ರನಿಗೆ ಹೆಸರಿದೆ. ಹಾಗೆ ಆ ನಂತರ ಆವಿರ್ಭವಿಸುವವಳು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಆವಿರ್ಭವಿಸಿದ್ದಾಳೆ. ದೇವತೆಗಳಿಗೆ, ದಾನವರೆಲ್ಲರಿಗೂ ಸಹಿತ ವಜ್ರ ವೈಢೂರ್ಯಾದಿಗಳೆಲ್ಲವೂ ಅವರ ದೇಹದ ಮೇಲೆ ಅತಿಯಾಗಿ ರಾರಾಜಿಸಲಿಕ್ಕೆ ಪ್ರಾರಂಭಿಸಿದ್ದಾಳೆ. ಅಂದ್ರೆ ಮಹಾಲಕ್ಷ್ಮಿಯ ಅವತಾರವೇ ಹಾಗೆ. ಅವಳು ಬಂದಿದ್ದು ಎಲ್ಲರಿಗೂ ಸಹಿತ ಧನವನ್ನ ಕೊಟ್ಟಿದ್ದಾಳೆ. ಆದರೆ ಈಗ ಆವಿರ್ಭವಿಸಿದ್ದಾಳೆ. ಅವಳನ್ನ ವಿವಾಹ ಆಗುವವರು ಯಾರು ಎಂಬುದಾಗಿ ಜಿಜ್ಞಾಸೆ ಉಂಟಾದಾಗ ಬ್ರಹ್ಮದೇವನಿಗೆ ವಿವಾಹವಾಗಿದೆ, ರುದ್ರನಿಗೆ ವಿವಾಹವಾಗಿದೆ, ಮಹಾವಿಷ್ಣುವಿನಿಗೆ ವಿವಾಹ ಆಗಿರುವುದಿಲ್ಲ. ಹಾಗಾಗಿ
ಮಹಾವಿಷ್ಣು ಆ ಲಕ್ಷ್ಮಿಯನ್ನ ವಿವಾಹವನ್ನ ಆಗುತ್ತಾನೆ. ಅಂತಹ ಮಹಾಲಕ್ಷ್ಮಿ ಕುಳಿತುಕೊಂಡಿದ್ದಾಳೆ ಮಹಾವಿಷ್ಣುವಿನ ಪಾದದ ತುದಿಯಲ್ಲಿ. ಅವರಿಬ್ಬರನ್ನ ಇದೇ ರೀತಿಯಾಗಿ ಎಲ್ಲ ಹಾಡಿ ಹೊಗಳುತ್ತಾರೆ ನಾರದ ಮಹರ್ಷಿಗಳು. ಆಗ ಸಂತುಷ್ಟಿಗೊಂಡಂತ ಮಹಾವಿಷ್ಣು ನಾರದ ಮಹರ್ಷಿಗಳಲ್ಲಿ ಪ್ರಶ್ನೆಯನ್ನ ಮಾಡಿದರು. ದೇವರ್ಷಿಗಳೇ, ನಾರದ ಮಹರ್ಷಿಗಳೇ, ತಾವು ಯಾಗತಕ್ಕೋಸ್ಕರವಾಗಿ, ಏನಕ್ಕೋಸ್ಕರವಾಗಿ ಈ ಒಂದು ವೈಕುಂಠ ಲೋಕಕ್ಕೆ ಬಂದವರಾಗಿದ್ದೀರಿ? ಕಾರಣ ಏನು ಎಂಬುದಾಗಿ ನಾನು ತಿಳಿದುಕೊಳ್ಳಬಹುದಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದರು. ಆಗ ನಾರದ ಮಹರ್ಷಿಗಳು ಹೇಳುತ್ತಾರೆ, ಸ್ವಾಮಿ ಪ್ರಭು, ನೀವು ನನಗೆ ಏನು ಕೆಲಸವನ್ನ ವಹಿಸಿದ್ದೀರೋ ಆ ಕೆಲಸವನ್ನ ಚಾಚೂ ತಪ್ಪದೆ, ಎಲ್ಲಿಯೂ ತಪ್ಪಿಕೊಳ್ಳದೇನೆ ನನ್ನ ಕೆಲಸವನ್ನ ಪರಿಪೂರ್ಣತೆಯನ್ನಾಗಿ ಮಾಡ್ತಾ ಇದ್ದೇನೆ, ಭಕ್ತಿಯಿಂದ ಮಾಡ್ತಾ ಇದ್ದೇನೆ. ಎಲ್ಲ ಲೋಕವನ್ನ ಪರ್ಯಟನೆಯನ್ನ ಮಾಡಿದೆ ಸ್ವಾಮಿ. ಆದರೆ ಕೊನೆಯದಾಗಿ ಭೂಲೋಕವನ್ನು ಪ್ರವೇಶಿಸಿದೆ. ಆದರೆ ಭೂಲೋಕದ ಸ್ಥಿತಿ ಸರಿಯಾಗಿಲ್ಲ ಸ್ವಾಮಿ ಎಂಬುದಾಗಿ ಹೇಳುತ್ತಾರೆ. ಆಗ ಮಹಾವಿಷ್ಣು ಕೇಳಿದ್ರು, ಮತ್ತೆ ಏನಾಗಿದೆ, ಭೂಲೋಕದ ಸ್ಥಿತಿ ಏನಾಗಿದೆ ಎಂಬುದಾಗಿ ಪ್ರಶ್ನಿಸಿದರು. ಆಗ ನಾರದ ಮಹರ್ಷಿಗಳು ಹೇಳಿದರು, ಸ್ವಾಮಿ, ಭೂಲೋಕದಲ್ಲಿ ಮನುಷ್ಯರು ಅತಿಯಾದಂತಹ ಕೆಟ್ಟ ಮಾರ್ಗದತ್ತ ಸಾಗುತ್ತಾ ಬಹಳ ಕಷ್ಟವನ್ನ ಪಡುತ್ತಾ, ದುಃಖವನ್ನ, ವ್ಯಥೆಯನ್ನ ಪಡುತ್ತಾ ಕಷ್ಟದ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಸ್ವಾಮಿ. ಅವರ ಕಷ್ಟವನ್ನ ನಿವಾರಣೆಯನ್ನ ಮಾಡಬೇಕು ನಾವು, ದೇವತೆಗಳಾದಂತಹವರು ನಾವು. ಹಾಗಾಗಿ ತಾವು ಪರಿಹಾರವನ್ನ ಸೂಚಿಸಿದ್ರೆ ನಾನು ಅದನ್ನ ಭೂಲೋಕದಲ್ಲಿ ಸಾರಿ ಅವರಿಂದ ಕರ್ಮಗಳನ್ನ ಅಥವಾ ಯಾವುದೊಂದು ಪೂಜೆ ಪುನಸ್ಕಾರಗಳಿದ್ರೆ ಅದನ್ನ ಮಾಡಿಸುವಂಥವನು ನಾನಾಗುತ್ತೇನೆ ಎಂಬುದಾಗಿ ಹೇಳಿದರು. ಆಗ ಮಹಾವಿಷ್ಣು ಹೇಳುತ್ತಾರೆ, ಕಲಿಯುಗದಲ್ಲಿ ಅತಿ ಗೌಪ್ಯವಾದಂಥ ಒಂದು ರಥವಿದೆ. ಕಲಿಯುಗದಲ್ಲಿ, ಈ ಯುಗದಲ್ಲಿ ಯಾರು ಈ ರಥವನ್ನು ಮಾಡ್ತಾರೋ ಅವರು ಬೇಗನೆ ಫಲವನ್ನು ಪಡಿತಾರೆ. ಸತ್ಯನಾರಾಯಣ ಸ್ವಾಮಿ ಎಂಬಂಥ ರಥವಿದೆ, ಪೂಜೆ ಇದೆ ಎಂಬುದಾಗಿ ಹೇಳಿದರು. ಆಗ ನಾರದ ಮಹರ್ಷಿಗಳು ಮತ್ತೆ ಪ್ರಶ್ನಿಸಿದರು, ಸ್ವಾಮಿ, ಪರಿಹಾರವನ್ನು ತಾವು ಸೂಚಿಸಿದ್ರಿ, ಆದರೆ ಈ ರಥವನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರಿಂದ ಮಾಡಿಸಬೇಕು, ಎಲ್ಲ ವಿಚಾರವನ್ನು ನನಗೆ ತಿಳಿಸಿಕೊಡ್ತೀರಾ? ನಾನು ಅದನ್ನು ಭೂಲೋಕದಲ್ಲಿ ಸಾರಬೇಕಲ್ಲ ನಾನು ಎಂಬುದಾಗಿ ಹೇಳಿದರು. ಆಗ ಮಹಾವಿಷ್ಣು ಹೇಳಿದರು, ಈ ವೃತ್ತವನ್ನು ಯಾರು ಬೇಕಾದರೂ ಮಾಡಬಹುದು, ಅವರು ಇವರು ಎಂಬುದಾಗಿ ಯಾವುದೂ ಇಲ್ಲ, ಎಲ್ಲರೂ ಮಾಡಬಹುದು ಈ ವೃತ್ತವನ್ನು. ನನಗೆ ಸಂಬಂಧಪಟ್ಟಂತಹ ವೃತ್ತ ಇದು. ಈ ವೃತ್ತವನ್ನ ಮಾಡಿಸುವವರು ಬ್ರಾಹ್ಮಣೋತ್ತಮರಾಗಬೇಕು ಎಂಬುದಾಗಿ ಹೇಳಿದರು. ಯಾಕೆ ಅಂದರೆ ಬ್ರಾಹ್ಮಣರು ಬ್ರಹ್ಮೇತಿ ಬ್ರಾಹ್ಮಣ ಎಂಬುದಾಗಿ ಒಂದು ವಾಕ್ಯ ಬರುತ್ತದೆ. ಅರ್ಥ ಏನು ಕೇಳಿದ್ರೆ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನು ಎಲ್ಲ ವರ್ಣಗಳನ್ನು ಸೃಷ್ಟಿಯನ್ನ ಮಾಡದಂತೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎಂಬುದಾಗಿ 4 ವರ್ಣಗಳು ಬರುತ್ತದೆ. ಈ 3 ವರ್ಣಗಳಲ್ಲ, ವೈಶ್ಯ, ಶೂದ್ರ, ಕ್ಷತ್ರಿಯರನ್ನ ಸೃಷ್ಟಿಯನ್ನ ಮಾಡಲಾಯಿತು. ಕೊನೆಯದಾಗಿ ದೇವತೆಗಳಿಗೆ ಜಿಜ್ಞಾಸೆ ಉಂಟಾಯ್ತಂತೆ, ನಮ್ಮ ಕರ್ಮಗಳಿಗೆ ನಮಗೆ ಪೂಜೆ ಪುನಸ್ಕಾರ ಮಾಡುವವರು ಯಾರಾಗುವುದು ಎಂಬುದಾಗಿ ಯೋಚನೆಯಾದಾಗ ಆ ಬ್ರಹ್ಮದೇವನಿಗೆ ತನ್ನ ಹಿಂಬದಿಯ ತಲೆಯನ್ನ ಕತ್ತರಿಸಿಕೊಳ್ಳುತ್ತಾನಂತೆ. ನಾವು ಮಂತ್ರದಲ್ಲೂ ಬರುತ್ತದೆ, ಚತುರ್ಮುಖ ಬ್ರಹ್ಮ ಎಂಬುದಾಗಿ, 4 ತಲೆಯನ್ನ ಧರಿಸಿದವನು ಬ್ರಹ್ಮದೇವನು ಎಂಬುದಾಗಿ. ನಮಗೆ 3 ಮುಖ ಕಾಣುತ್ತದೆ, ನಾವು ಚಿತ್ರದಲ್ಲಿಯೋ ಅಥವಾ ಯಾವುದೋ ಒಂದು ಉಲ್ಲೇಖದ ಮೂಲಕವಾಗಿ ನಾವು ನೋಡುತ್ತೇವೆ. ಬ್ರಹ್ಮನಿಗೆ 3 ಶಿರಸ್ಸು ತಲೆಯನ್ನ ಇರುವುದನ್ನು ನಾವು ಕಾಣುತ್ತೇವೆ. ಹಾಗಾದರೆ 4ನೇ ತಲೆ ಯಾವುದು ಅಂದರೆ, ತನ್ನ ಹಿಂಬದಿಯ ತಲೆಯನ್ನ ಕತ್ತರಿಸಿಕೊಂಡು ಬ್ರಾಹ್ಮಣರನ್ನ ಸೃಷ್ಟಿಸಿದ ಬ್ರಹ್ಮದೇವ. ಅದಕ್ಕಾಗಿ ಬ್ರಹ್ಮೇತಿ ಬ್ರಾಹ್ಮಣ, ಬ್ರಹ್ಮನ ವಂಶದಿಂದ ಹುಟ್ಟಿದವರನ್ನ ಬ್ರಾಹ್ಮಣರು. ಬ್ರಾಹ್ಮಣರು ಏನು ಕೆಲಸ ಅಂದರೆ, 4 ವರ್ಣಗಳಿಗೂ ಒಂದೊಂದು ಕೆಲಸವನ್ನ ಕೊಟ್ಟಿದ ಭಗವಂತ. ವೈಶ್ಯನು ವ್ಯಾಪಾರವನ್ನು ಮಾಡಬೇಕು, ಶೂದ್ರನು ಅವನು ತನ್ನ ದೇಶವನ್ನ ರಕ್ಷಣೆಯನ್ನ ಮಾಡಿಕೊಳ್ಳುತ್ತಾ ಕರ್ಮವನ್ನ ಮಾಡುವವನಾಗಿರಬೇಕು,
ಕ್ಷತ್ರಿಯನು ದೇಶವನ್ನ ಕಾಯುವವನಾಗಬೇಕು, ಬ್ರಾಹ್ಮಣನು ಪೂಜಾ ಕರ್ಮಗಳನ್ನ ದೇವತಾ ಆರಾಧನೆಯನ್ನ ಮಾಡಿಸುವವನಾಗಬೇಕು ಎಂಬುದಾಗಿ ಇರುವಂಥದ್ದು. ಯಾಕೆಂದ್ರೆ ಬ್ರಾಹ್ಮಣರು ವೇದ ಉಪನಿಷತ್ತು ಪಾರಾಯಣಗಳನ್ನ, ಮಂತ್ರಗಳನ್ನ, ತಂತ್ರಗಳನ್ನ, ಕರ್ಮಗಳನ್ನೆಲ್ಲವನ್ನ ತಿಳಿದುಕೊಂಡವರು ಬ್ರಾಹ್ಮಣರಾಗಿರುತ್ತಾರೆ. ಹಾಗಾಗಿ ಈ ಬ್ರಾಹ್ಮಣೋತ್ತಮರಿಂದ ಈ ಕರ್ಮವನ್ನ ಮಾಡಿಸಬೇಕು, ಅಂದ್ರೆ ಈ ಪೂಜೆಯನ್ನ ಮಾಡಿಸಬೇಕು. ತದನಂತರವಾಗಿ ಸತ್ಯನಾರಾಯಣ ಸ್ವಾಮಿಗೆ ಸಪಾದ ಭಕ್ಷವನ್ನು ನೈವೇದ್ಯವನ್ನು ಮಾಡಬೇಕು. ಸಪಾದ ಭಕ್ಷ ಅಂದ್ರೆ ಗೋಧಿ ಇಲ್ಲದ ಪಕ್ಷದಲ್ಲಿ ರವೆ, ಹಾಗೆ ತುಪ್ಪ, ಬಾಳೆಹಣ್ಣು, ಶರ್ಕರ, ಕ್ಷೀರ ಅಂದ್ರೆ ಹಾಲು, ಈ ಪಂಚದ್ರವ್ಯವನ್ನ ಮಿಶ್ರಣವನ್ನ ಮಾಡಿ ಸತ್ಯನಾರಾಯಣ ಸ್ವಾಮಿಗೆ ಸಪಾದ ಭಕ್ಷವನ್ನ ನೈವೇದ್ಯವನ್ನು ಮಾಡಬೇಕು. ತದನಂತರವಾಗಿ ಸತ್ಯನಾರಾಯಣ ಸ್ವಾಮಿಯ ವೃತಕಥೆಯನ್ನ ಶ್ರವಣವನ್ನ ಮಾಡಿ, ಅಂದ್ರೆ ಕೇಳಿಸಿಕೊಂಡು ಆ ಸ್ವಾಮಿಯ ಪ್ರಸಾದವನ್ನ ಸ್ವೀಕರಿಸಿ ಆ ದಿನ ರಾತ್ರಿ ಜಾಗರಣೆ ಅಂದ್ರೆ ಆ ಭಗವಂತನ ನಾಮ ಕೀರ್ತನಾದಿಗಳನ್ನ ಮಾಡ್ತಾ ರಾತ್ರಿ ಜಾಗರಣೆಯನ್ನ ಮಾಡಿ ಆ ಭಗವಂತನ ಪೂಜೆಯನ್ನ ಮಾಡಿದಾಗ ಆ ಮಾಡಿದಂತಹ ಪೂಜೆ ಸಂಪೂರ್ಣವಾಗಿ ಫಲ ಹೇಳುವಂಥದ್ದು, ಪ್ರಾಪ್ತಿಯಾಗುವಂಥದ್ದು. ಇದು ಮೊದಲನೇ ಅಧ್ಯಾಯದಲ್ಲಿ ಬರುವಂಥದ್ದು. ಶ್ರೀಮದ್ರಬಾರಮಣ ಗೋವಿಂದ ಗೋವಿಂದ. ಇನ್ನು ಎರಡನೇ ಅಧ್ಯಾಯದಲ್ಲಿ ತಿಳಿಸಿಕೊಡುವಂಥದ್ದು ಏನು ಅಂದರೆ ಈ ವೃತವನ್ನ ಯಾರು ಮಾಡಿದ್ರು ಎಂಬುದಾಗಿ. ಕಾಶಿ ಪಟ್ಟಣದಲ್ಲಿ ಅತಿಯಾದಂತಹ ದಾರಿದ್ರ್ಯತನ ಅಂದ್ರೆ ಕಷ್ಟ, ಬಡತನ, ಅಂತಹ ಸ್ಥಿತಿಯಲ್ಲಿರತಕ್ಕಂತಹ ಒಬ್ಬ ಬ್ರಾಹ್ಮಣನು ನಿತ್ಯವೂ ದುಃಖಿಸ್ತಾ, ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವನಾಗಿ ನಾನು ಅತಿಯಾದಂತಹ ದುಃಖವನ್ನ ಪಡುತ್ತಾ, ಕಷ್ಟ ನನಗೆ ಈ ರೀತಿಯಾಗಿ ಬಂದೊದಗಿತ್ತಲ್ಲ ಎಂಬುವಂತಹ ವ್ಯಥೆಯನ್ನ ಪಡುತ್ತಾ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದ. ಅದನ್ನ ನೋಡಿದಂತಹ ಮಹಾವಿಷ್ಣು ಒಂದು ವಯಸ್ಸಾದಂತಹ ಬ್ರಾಹ್ಮಣ ವೇಷವನ್ನ ಧರಿಸಿಕೊಂಡು ಈ ಬಡ ಬ್ರಾಹ್ಮಣನ ಹತ್ರ ಬಂದು ಎದುರಾಗುತ್ತಾನೆ, ಅಂದ್ರೆ ಎದುರಿಗೆ ಬಂದು ನಿಂತುಕೊಳ್ಳುತ್ತಾನೆ. ನಿಂತುಕೊಂಡು ಕೇಳುತ್ತಾನೆ ಬ್ರಾಹ್ಮಣನಲ್ಲಿ, ಅಯ್ಯ, ಬಹಳ ದಿನದಿಂದ ನಾನು ನೋಡುತ್ತಾ ಇದ್ದೇನೆ, ತಾವು ದುಃಖವನ್ನ ಪಡ್ತಾ, ವ್ಯಥೆಯನ್ನ ಪಡ್ತಾ, ಭಿಕ್ಷೆಯನ್ನ ಮಾಡುತ್ತಾ ಇದ್ದೀರಲ್ಲ, ಕಾರಣ ಏನು ಎಂಬುದಾಗಿ ನಾನು ತಿಳಿದುಕೊಳ್ಳಬಹುದಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದರು. ಆಗ ಬ್ರಾಹ್ಮಣನು ಹೇಳಿದ, ಸ್ವಾಮಿ, ನಾನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು, ಆದರೆ ಸ್ಥಿತಿ ಏನಾಗಿದೆ ಅಂದರೆ ನನಗೆ ಮನೆ ಮಠ ಯಾವುದೂ ಇಲ್ಲ. ಎಷ್ಟು ಕಡು ಬಡವ ಅಂದರೆ ನನಗೆ ಒಂದು ಹೊತ್ತಿನ ಊಟವನ್ನ ಮಾಡಲಿಕ್ಕೂ ಸಹಿತ ನನ್ನ ಹತ್ರ ಯಾವ ವಸ್ತುಗಳು ಇಲ್ಲ. ಅಷ್ಟು ಬಡವ ನಾನು. ಅದಕ್ಕಾಗಿ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡಿಕೊಂಡು ಬಂದಂತ ಭಿಕ್ಷೆಯಿಂದ ನನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ. ಅದಕ್ಕಾಗಿ ನಾನು ಈ ರೀತಿ ಅಂತ, ನನ್ನ ಜನ್ಮ ಈ ರೀತಿ ಆಗೀತಲ್ಲ ಎಂಬುದಾಗಿ ನಾನು ದುಃಖಿತನಾಗಿದ್ದೇನೆ ಸ್ವಾಮಿ ಎಂಬುದಾಗಿ ಹೇಳಿದ. ಆ ಮಾತನ್ನ ಕೇಳಿದ ತಕ್ಷಣ ವೃದ್ಧ ಬ್ರಾಹ್ಮಣ ರೂಪಿಯಾಗಿರತಕ್ಕಂಥ ಮಹಾವಿಷ್ಣು ಹೇಳಿದರು ಅವನಿಗೆ ಗೊತ್ತಿಲ್ಲ ಬಂದವನು ಮಹಾವಿಷ್ಣು ಎಂಬುದಾಗಿ. ಬ್ರಾಹ್ಮಣನಿಗೆ ಹೇಳುತ್ತಾರೆ, ಸತ್ಯನಾರಾಯಣ ಸ್ವಾಮಿ ಎಂಬಂಥ ಒಂದು ವ್ರತವಿದೆ, ಆ ವ್ರತವನ್ನು ಮಾಡು, ನೀನು ನಿನ್ನ ಕಷ್ಟಗಳೆಲ್ಲವೂ ಸಹಿತ ನಿವಾರಣೆಯಾಗುತ್ತದೆ ಎಂಬುದಾಗಿ ಹೇಳಿದರು. ಆ ಮಾತನ್ನು ಕೇಳಿದ ತಕ್ಷಣ ಬ್ರಾಹ್ಮಣನು ಹೇಳಿದ, ಬಡ ಬ್ರಾಹ್ಮಣ, ಸ್ವಾಮಿ, ಕೃತಕರ್ಮಗಳನ್ನ ಮಾಡಿ ಎಂಬುದಾಗಿ ತಾವು ಪರಿಹಾರವನ್ನ ಸೂಚಿಸ್ತಾ ಇದ್ದೀರ, ಒಳ್ಳೆಯದೆ, ಒಳಿತೆ, ಸಂತೋಷ. ಆದರೆ ಆ ವ್ರತವನ್ನ ಮಾಡಲಿಕ್ಕೆ ಕೆಲವೊಂದಷ್ಟು ಸಲಕರಣೆಗಳು, ವಸ್ತುಗಳು, ದ್ರವ್ಯಗಳು ಬೇಕಲ್ಲ ಸ್ವಾಮಿ. ಅದನ್ನ ತರುವಂತಹ ಶಕ್ತಿ ನನ್ನಲ್ಲಿ ಎಲ್ಲಿದೆ ಸ್ವಾಮಿ? ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೇನೆ ಇನ್ನೊಬ್ಬರ ಮನೆಯ ಬಾಗಿಲಿನಿಗೆ ಹೋಗಿ ನಿಂತು ಭವತಿ ಭಿಕ್ಷಾಂದೇಹಿ ಎಂಬುವಂತಹ ಕೇಳುವವನು ನಾನು. ಈ ವ್ರತವನ್ನು ಹೇಗೆ ಮಾಡಲಿ ಸ್ವಾಮಿ ನಾನು ಎಂಬುದಾಗಿ ಪ್ರಶ್ನಿಸಿದ. ಆಗ ಮಹಾವಿಷ್ಣು ರೂಪಿಯಾದಂತಹ ವೃದ್ಧ ಬ್ರಾಹ್ಮಣ ಹೇಳುತ್ತಾನೆ, ನೀನು ಆ ಭಗವಂತನನ್ನ
ಭಕ್ತಿ ಶ್ರದ್ಧೆಯಿಂದ ಧ್ಯಾನವನ್ನು ಮಾಡು. ಅವನ ಕುರಿತು ಧ್ಯಾನವನ್ನು ಮಾಡಿ ಸಂಕಲ್ಪವನ್ನು ಮಾಡು. ಅವನು ನಿನಗೆ ಮುಂದಿನ ಮಾರ್ಗವನ್ನು, ಮುಂದಿನ ದಾರಿಯನ್ನು ಸೂಚಿಸ್ತಾನೆ, ತೋರಿಸ್ತಾನೆ ಎಂಬುದಾಗಿ ಹೇಳಿ ಪೂಜೆಯ ವಿಧಿವಿಧಾನವನ್ನು ತಿಳಿಸಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಅವನಿಗೆ ಕಾಣದಂತೆ ಅದೃಶ್ಯವರಾದರು. ಆ ಮಾತನ್ನು ಕೇಳಿದಂತಹ ಬ್ರಾಹ್ಮಣನು ಸಂತೋಷದಿಂದ ಹಿಂದಿರುಗಿ ಬಂದು ತನ್ನ ಒಂದು ಸಣ್ಣ ಗುಡಿಸಿಲ್ಲಂತಹ ಜಾಗದಲ್ಲಿ ಕುಳಿತುಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿದ. ಸ್ವಾಮಿ, ನಾನು ಕಡು ಬಡವ, ನನ್ನಲ್ಲಿ ಏನೂ ಇಲ್ಲ. ಆದರೆ ನಿನ್ನ ಕರ್ಮವನ್ನು ಮಾಡಬೇಕು ಎಂಬುವಂತಹ ಮಹತ್ತರವಾದಂತಹ ಆಸೆ ನನಗಿದೆ. ನನ್ನ ಈ ಕಷ್ಟಗಳು, ಸಂಕಷ್ಟಗಳು ಎಲ್ಲವೂ ನಿವಾರಣೆ ಆಯಿತು ಅಂತಾಳಾದರೆ ನಿನ್ನ ಕರ್ಮವನ್ನು ಖಂಡಿತವಾಗಿ, ನಿನ್ನ ಪೂಜೆಯನ್ನು ಖಂಡಿತವಾಗಿ ಮಾಡುವವನು ನಾನು ಆಗುತ್ತೇನೆ ಸ್ವಾಮಿ. ನನ್ನ ಈ ಕಷ್ಟದಿಂದ ಮುಕ್ತಿಯನ್ನ ಮಾಡು ಎಂಬುದಾಗಿ ಭಕ್ತಿಯಿಂದ ಆ ಸತ್ಯನಾರಾಯಣ ಸ್ವಾಮಿಯಲ್ಲಿ, ಮಹಾವಿಷ್ಣುವಲ್ಲಿ ಸಂಕಲ್ಪವನ್ನು ಮಾಡಿದ. ಸಂಕಲ್ಪವನ್ನು ಮಾಡಿ ಮತ್ತೆ ಪುನಃ ತನ್ನ ಭಿಕ್ಷಾಟನೆಗೆ ಹೊರಟ. ಆತನಿಗೆ ನಿತ್ಯ ಏನು ಭಿಕ್ಷೆ ಬರ್ತಾ ಇತ್ತೋ ಅದಕ್ಕಿಂತ 2 ಪಟ್ಟು ಆ ದಿನವನಿಗೆ ಲಾಭ ಪ್ರಾಪ್ತಿಯಾಯಿತು ಸ್ವಾಮಿಯ ಅನುಗ್ರಹದಿಂದ. ಯಾಕೆಂದ್ರೆ ಅವನ ಮನಸ್ಸಿನಲ್ಲಿ ನಿಷ್ಕಲ್ಮಶವಾದಂತಹ ಪ್ರಾರ್ಥನೆ ಇತ್ತು. ತೃಪ್ತಿಪಟ್ಟಂತಹ ಮಹಾವಿಷ್ಣು ಅವನಿಗೆ 2 ಪಟ್ಟು ಅಧಿಕವಾದಂತಹ ಒಂದು ಲಾಭವನ್ನ, ಭಿಕ್ಷೆಯನ್ನ ಅನುಗ್ರಹಿಸಿದ. ಆಗ ಸಂತುಷ್ಟಿಗೊಂಡಂತಹ ಆ ಬ್ರಾಹ್ಮಣನು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವೃತವನ್ನ, ಬ್ರಾಹ್ಮಣೋತ್ತಮರನ್ನ ಕರೆಸಿ ಪೂಜೆಯನ್ನ ಮಾಡಿದ. ಆಗ ಆ ಮಾಡಿದಂತಹ ಪೂಜೆಯಿಂದ ಅವನ ಭಕ್ತಿಗೆ ಮೆಚ್ಚಿದಂತಹ ಮಹಾವಿಷ್ಣು ಅವನಿಗಿರತಕ್ಕಂಥ ಎಲ್ಲ ಸಂಕಷ್ಟಗಳನ್ನು, ಕಷ್ಟಗಳನ್ನು, ಎಲ್ಲ ಬಡತನವನ್ನು ಎಲ್ಲವನ್ನ ನಿವಾರಣೆಯನ್ನ ಮಾಡಿ ಅವನಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಿಕೊಟ್ಟ. ಆದರೆ ಅವನ ಜೀವಿತಾವಧಿ ಮುಗುದಿಲ್ಲ. ವಯಸ್ಸು ಹೇಳುವಂಥದ್ದು ಮುಕ್ತಾಯವ ಆಗದೇ ಇರುವುದರಿಂದ ಅವನು, ಆ ಬ್ರಾಹ್ಮಣನು ಏನು ಮಾಡಲಿಕ್ಕೆ ಪ್ರಾರಂಭಿಸಿದ ಅಂದರೆ ಒಂದು ಯೋಚನೆಯನ್ನ ಮಾಡಿದ. ಪ್ರತಿ ತಿಂಗಳಿಗೊಂದು ತನ್ನ ಮನೆಯಲ್ಲಿ ಈ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ನಾನು. ಯಾಕೆಂದ್ರೆ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿದವನು ಈ ಭಗವಂತ. ಹಾಗಾಗಿ ನನ್ನ ಜೀವಿತ ಇರುವವರೆಗೂ ಸಹಿತ ಈ ಸ್ವಾಮಿಯ ಆರಾಧನೆಯನ್ನ, ಈ ಪೂಜೆನ ನಾನು ಬಿಡಬಾರದು ಎಂಬುವಂತಹ ಯೋಚನೆಯನ್ನ ಮಾಡಿ ಪ್ರತಿ ತಿಂಗಳಿಗೊಂದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ. ಒಂದು ದಿವಸ ಪೂಜೆಯನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭಕ್ಕೆ ಒಬ್ಬ ಕಾಷ್ಠ ಮಾರುವವನು, ಕಾಷ್ಠ ಅಂದರೆ ಕಟ್ಟಿಗೆಯನ್ನ ಮಾರತಕ್ಕಂತಹ ಒಬ್ಬ ವ್ಯಾಪಾರಿ ಎಲ್ಲ ಮನೆ ಮನೆಗೆ ಹೋಗಿ ಕಟ್ಟಿಗೆಯನ್ನ ಮಾರ್ತಾ ಆ ಕಟ್ಟಿಗೆಯ ಮಾರಿದಿಂದ ಬಂದಂತಹ ಹಣವನ್ನ ತನ್ನ ಸಂಸಾರವನ್ನ ನಡೆಸಿಕೊಳ್ಳುತ್ತಾ ಹೋಗುತ್ತಾ ಇದ್ದ. ಅದೇ ರೀತಿಯಾಗಿ ಆ ದಿನ ಕಟ್ಟಿಗೆಯನ್ನ ಮಾರುತ್ತಾ ಬರುತ್ತಾ ಇದ್ದಾನೆ. ಅವನಿಗೆ ಬಾಯಾರಿಕೆ ಉಂಟಾಯಿತು. ಕಟ್ಟಿಗೆ ಮಾರುವವನಿಗೆ ನೀರಿನ ದಾಹ. ಆ ಕಟ್ಟಿಗೆ ಮಾರುವವನು ಈ ಬ್ರಾಹ್ಮಣನ ಮನೆಗೆ ಬಂದ ನೀರನ್ನ ಕುಡಿಯುವುದಕ್ಕೋಸ್ಕರವಾಗಿ. ಈ ಬ್ರಾಹ್ಮಣರ ಮನೆಯಲ್ಲಿ ಆ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ಹೇಳುವಂಥದ್ದು ಮಾಡ್ತಾ ಇದ್ದ. ಅದನ್ನ ನೋಡಿದಂತಹ ಕಟ್ಟಿಗೆ ಮಾರುವವನು ಆ ವ್ರತದ ಪೂಜೆಯಲ್ಲಿ ಎಷ್ಟು ಯಾವ ರೀತಿಯಲ್ಲಿ ಮಗ್ನನಾಗಿ ಬಿಟ್ಟ, ತನ್ನ ಯೋಚನೆಯನ್ನ ಅಥವಾ ತನ್ನ ಭಕ್ತಿಯನ್ನ ಆ ದೇವರಿಗೆ ಅರ್ಪಣೆ ಮಾಡಿಕೊಂಡ ಅಂದ್ರೆ, ತಾನು ಏತಕ್ಕೋಸ್ಕರವಾಗಿ ಎಲ್ಲಿ ಬಂದಿದ್ದೇನೆ ಹೇಳುವಂಥದ್ದನ್ನೇ ಮರೆತು ಬಿಟ್ಟ. ಅಂದ್ರೆ ಅವನಿಗೆ ನೀರಿನ ದಾಹವೇ ತೀರಿ ಹೋಗೋಯಿತು. ಅಷ್ಟು ಭಕ್ತಿಯಿಂದ ಆ ವ್ರತಕಥೆಯನ್ನ, ಪೂಜೆನೆಲ್ಲವನ್ನ ಕೇಳಿದ. ಆ ನಂತರ ಬ್ರಾಹ್ಮಣರನ್ನ ಕರೀತಾನೆ. ಕರೆದು ಕಟ್ಟಿಗೆ ಮಾರುವನು ಕೇಳಿದ, ಸ್ವಾಮಿ, ತಾವು ಇಲ್ಲಿಯವರೆಗೆ ಏನೋ ಒಂದು ಪೂಜೆಯನ್ನ ಮಾಡಿದ್ದೀರಿ. ನನಗದು ಯಾವ ಪೂಜೆ, ಅದು ಏನು ಎಂಬುದಾಗಿ ಯಾವುದೂ ಅರ್ಥವಾಗಿಲ್ಲ. ಆದರೆ ನನ್ನ ಮನಸ್ಸು ಹೇಳುವಂಥದ್ದು ಆ ಪೂಜೆಯ ಗಮನಕ್ಕೆ ಸೆಳೆಯಿತು. ನಾನು ನಿಜವಾಗಿಯೂ ನಿಮ್ಮ ಮನೆಗೆ ನೀರನ್ನು ಕುಡಿಯುವುದಕ್ಕೋಸ್ಕರವಾಗಿ ಬಂದವನು ನಾನಾಗಿದ್ದೆ. ಆದರೆ ನೀವು ಪೂಜೆಯನ್ನು ಮಾಡ್ತಾ ಇರುವುದನ್ನು ನೋಡ್ತಾ ನೋಡ್ತಾ ನನ್ನ ಮನಸ್ಸನ್ನ ಅಲ್ಲಿಯೇ ಇಟ್ಟು ಕೇಂದ್ರೀಕರಿಸಿ ನನ್ನ ನೀರು ಕುಡಿಯಬೇಕು ಎಂಬುವಂಥ ಭಾವನೆ ಹೊರಟು ಹೋಯಿತು.
ದಾಹ ತೀರು ಹೋಯ್ತು ಆ ಸ್ವಾಮಿಯನ್ನು ನೋಡ್ತಾ. ಹಾಗಾಗಿ ಇದು ಯಾವ ಪೂಜೆ ಎಂಬುದಾಗಿ ನಾನು ತಿಳಿದುಕೊಳ್ಳಬಹುದಾ, ಬಹಳ ನನಗೆ ಕುತೂಹಲವಾಗುತ್ತಾ ಇದೆ ಎಂಬುದಾಗಿ ಕೇಳಿದ. ಆಗ ಬ್ರಾಹ್ಮಣನು ಹೇಳಿದ, ಸ್ವಾಮಿ, ಇದು ಸತ್ಯನಾರಾಯಣ ಸ್ವಾಮಿ ವ್ರತ. ಈ ವ್ರತವನ್ನ ಮಾಡೋದರಿಂದ ಎಲ್ಲ ಸಂಕಷ್ಟಗಳು, ಕಷ್ಟಗಳು ನಿವಾರಣೆಯಾಗುತ್ತದೆ, ಮೋಕ್ಷ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಹೇಳಿದರು. ಆ ಮಾತನ್ನ ಕೇಳಿದ ತಕ್ಷಣ ಕಟ್ಟಿಗೆ ಮಾರುವವನು ಹೇಳುತ್ತಾನೆ ಬ್ರಾಹ್ಮಣನಲ್ಲಿ, ಸ್ವಾಮಿ, ಹಾಗಾದರೆ ನಾನು ಈ ವ್ರತವನ್ನು ಮಾಡಬಹುದಾ? ಯಾಕೆಂದ್ರೆ ನನ್ನ ಜೀವನ ಯಾವ ಸ್ಥಿತಿ ಇದೆ ಅಂದ್ರೆ, ಈ ಕಟ್ಟಿಗೆ ಮಾರಿದ್ದರಿಂದ ಏನು ದ್ರವ್ಯ ಬರ್ತದೆಯೋ, ಹಣ ಬರ್ತದೆಯೋ, ಅದರಿಂದ ನನ್ನ ಸಂಸಾರವನ್ನು ನಾನು ನಡೆಸಿಕೊಂಡು ಹೋಗಬೇಕು. ಇವತ್ತಿನ ದಿವಸ ಕಟ್ಟಿಗೆ ಮಾರಿದ್ದರಿಂದ ಹಣ ಇಲ್ಲ ಅಂತೇಳಿದ್ರೆ ನನ್ನ ಸಂಸಾರ ನಡೆಸಲಿಕ್ಕೆ ಕಷ್ಟ, ಅಷ್ಟು ಕಡು ಬಡವ ನಾನು. ಹಾಗಾಗಿ ನಾನು ಈ ವ್ರತವನ್ನು ಮಾಡಬೇಕು ಎಂಬುದಾಗಿ ಬಹಳ ನನಗೆ ಆಸೆ ಆಗುತ್ತಾ ಇದೆ, ನಾನು ಮಾಡಬಹುದಾ ಎಂಬುದಾಗಿ ಪ್ರಶ್ನಿಸಿದ. ಆ ಪೂಜೆಯ ವಿಧಿವಿಧಾನವನ್ನೆಲ್ಲವನ್ನ ತಿಳಿದುಕೊಂಡ ಕಟ್ಟಿಗೆ ಮಾರುವವನು ತನ್ನ ಮನೆಗೆ ಬಂದ. ಹಿಂದಿರುಗಿ ಮನೆಗೆ ಬಂದು ಭಕ್ತಿಯಿಂದ ಇವನೂ ಸಹಿತ ಭಗವಂತನಲ್ಲಿ ಪ್ರಾರ್ಥಿಸಿದ, ಸ್ವಾಮಿ, ಇವತ್ತಿನ ದಿವಸ ಈ ಕಟ್ಟಿಗೆಯನ್ನು ತೆಗೆದುಕೊಂಡು ಮಾರಲಿಕ್ಕೆ ಹೋಗುತ್ತೇನೆ. ಈ ಕಟ್ಟಿಗೆ ಮಾರಿದ್ದರಿಂದ ಏನು ದ್ರವ್ಯ ಬರ್ತದೆಯೋ, ಏನು ಹಣ ಬರ್ತದೆಯೋ, ಸಂಪಾದನೆ ಆಗುತ್ತದೆಯೋ, ಅದರಿಂದ ನಿನ್ನ ಪೂಜೆಯನ್ನು ಮಾಡುವವನು ನಾನಾಗುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು ಮಾಡಿದ. ಅಂದರೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡ. ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗುತ್ತಾನೆ ಕಟ್ಟಿಗೆ ಮಾರುವನು. ಮಾರುವುದಕ್ಕೋಸ್ಕರವಾಗಿ ಸ್ವಾಮಿಯ ಒಂದು ಕೃಪೆಯಿಂದ, ಅನುಗ್ರಹದಿಂದ ಆತನಿಗೆ ನಿತ್ಯ ಏನು ಕಟ್ಟಿಗೆ ಮಾರಿದ್ದರಿಂದ ಹಣ ಬರ್ತಾ ಇತ್ತು, ಅದಕ್ಕಿಂತ 2 ಪಟ್ಟು ಅಧಿಕವಾಗಿ ಆ ದಿನ ಅವನಿಗೆ ಲಾಭ ಪ್ರಾಪ್ತಿಯಾಯಿತು. ಆಗ ಸಂತೋಷಗೊಳ್ಳುತ್ತಾನೆ ಕಟ್ಟಿಗೆ ಮಾರುವವನು. ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವೃಥವನ್ನ, ಬ್ರಾಹ್ಮಣೋತ್ತವರನ್ನ ಕರೆಸಿ ಸತ್ಯನಾರಾಯಣ ಸ್ವಾಮಿಯ ವೃಥವನ್ನ ಮಾಡಿದ. ಆಗ ತೃಪ್ತಿಗೊಂಡಂತಹ, ಸಂತುಷ್ಟಿಗೊಂಡಂತಹ, ಅವನ ಭಕ್ತಿಗೆ ಮೆಚ್ಚಿದಂತಹ ಸ್ವಾಮಿ ಅವನ ಕಷ್ಟಗಳನ್ನೆಲ್ಲವನ್ನ ನಿವಾರಣೆಯನ್ನ ಮಾಡಿ ಅವನ ಇಷ್ಟಾರ್ಥವನ್ನ ಕೊಟ್ಟು ಅನುಗ್ರಹಿಸಿ ಇವನಿಗೂ ಸಹಿತ ಮೋಕ್ಷದ ಮಾರ್ಗವನ್ನ ತೋರಿಸಿಕೊಡುತ್ತಾನೆ. ಹೀಗೆ ರೇಖಾಖಂಡದಲ್ಲಿ ಬರತಕ್ಕಂತಹ 2ನೇ ಅಧ್ಯಾಯ ಸಮಾಪ್ತಿಯಾಗುವುದು. ಸತ್ಯಾಸಂತು ಯಜಮಾನಸ್ಯ ಕಾಮ ಅಹ ನಾರಾಯಣ ನಾರಾಯಣ ನಾರಾಯಣ. ಇನ್ನು 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸಿಕೊಡುವಂಥದ್ದು ಏನು ಅಂದರೆ, ನಾನು ಪೂರ್ವದಲ್ಲಿ ನಿಮ್ಮಲ್ಲಿ ಹೇಳಿದೆ, ನಾನು ಸಂಕಲ್ಪದ ಬಗ್ಗೆ ತಿಳಿಸಿಕೊಡ್ತಾನೆ. ಕಷ್ಟ ಬಂದಾಗ ಸ್ವಾಮಿಯ ಮೊರೆಯನ್ನು ನಾವು ಹೋಗುತ್ತೇವೆ. ಕಷ್ಟ ಪರಿಹಾರ ಆದಮೇಲೆ ದೇವತಾರಾಧನೆಯನ್ನ ನಿಲ್ಲಿಸ್ತಾ ಹೋಗ್ತಾನೆ ಮನುಷ್ಯ ಕಲಿಯುಗದಲ್ಲಿ ಎಂಬುದಾಗಿ ನಾನು ಪೂರ್ವದಲ್ಲಿ ಹೇಳಿದ್ದೆ. ಈ 3ನೇ ಅಧ್ಯಾಯ ಅದಕ್ಕಾಗಿ ಭಗವಂತ ಹೇಳುತ್ತಾನೆ, ಮನುಷ್ಯ ಕಲಿಯುಗದಲ್ಲಿ ಯಾವ ರೀತಿಯಾಗಿ ಕೆಟ್ಟ ಕರ್ಮಗಳಿಗೆ ಇಳಿತಾನೆ, ಹೇಗೆ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾನೆ. ಅಂಗಧ್ವಜನೆಂಬಂತಹ ಮಹಾಪರಾಕ್ರಮ ಬಲಿಷ್ಠರಾದಂತಹ ರಾಜ ತನ್ನ ರಾಜ್ಯವನ್ನ ಒಳ್ಳೆ ರೀತಿಯಲ್ಲಿ ಆಡಳಿತವನ್ನ ಮಾಡಿಕೊಳ್ಳುತ್ತಾ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರಜೆಗಳನ್ನ ನೋಡಿಕೊಳ್ಳುತ್ತಾ, ರಾಜ್ಯವನ್ನ ಸುಭೀಕ್ಷೆಯಲ್ಲಿ ಇಟ್ಟುಕೊಂಡು ನಿತ್ಯವೂ ಸಹಿತ ರಾಜ, ಅಂಗಧ್ವಜ ರಾಜ ಏನು ಮಾಡುತ್ತಾನೆ ಅಂದ್ರೆ, ತನ್ನ ರಾಜ್ಯದಲ್ಲಿರತಕ್ಕಂತಹ ಸಾಧ್ಯವಾದಷ್ಟು ದೇವಾಲಯಗಳಿಗೆ ಹೋಗಿ ಅಲ್ಲಿರತಕ್ಕಂತಹ ದೇವತೆಗಳಿಗೆ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ, ಅಲ್ಲಿರತಕ್ಕಂತಹ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ, ಹಾಗೆ ಸುತ್ತಮುತ್ತಲಿರತಕ್ಕಂಥ ಬಡ ಜನರಿಗೆ, ಎಲ್ಲ ಬಡ ಜನರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಬರ್ತಾ ಇದ್ದ. ಅದಕ್ಕಾಗಿಯೇ ಭಗವಂತ ಆ ರಾಜನಿಗೆ ಯಥೇಚ್ಛವಾಗಿ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಿಕೊಟ್ಟಿದ್ದ. ಅವನಿಗೆ ಆ ಯಾವುದೇ ಐಶ್ವರ್ಯ ಕುಂದು ಕೊರತೆ ಇರಲಿಲ್ಲ. ಅಷ್ಟಮಹಾಲಕ್ಷ್ಮಿ ಹೇಳುವಂಥದ್ದು ಅವನ ರಾಜ್ಯದಲ್ಲಿ ಸದಾಕಾಲ ಇರ್ತಾ ಇದ್ಲು.
ಅದಕ್ಕಾಗಿ ಶಾಸ್ತ್ರದಲ್ಲೂ ಬರುತ್ತದೆ, ಮನುಷ್ಯನಾದವನು ದಾನ ಧರ್ಮಾದಿಗಳನ್ನು ಮಾಡ್ತಾ ಇರಬೇಕು ಎಂಬುದಾಗಿ. ಯಾವ ವ್ಯಕ್ತಿ ಹೆಚ್ಚಿನ ರೀತಿಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಇರ್ತಾನೋ ಅವನಿಗೆ ಆ ಲಕ್ಷ್ಮಿ ಅಭಿವೃದ್ಧಿಯನ್ನು ಕೊಡ್ತಾ ಬರ್ತಾಳಂತೆ. ಧನ ಸಹಾಯವೋ ಧಾನ್ಯ ಸಹಾಯವೋ ಇವೆಲ್ಲ ದಾನ ಧರ್ಮದಲ್ಲೇ ಮಾಡುವಂಥದ್ದು. ಧನ ಸಹಾಯ ಮಾಡುವಂಥದ್ದಾಗಲಿ ಅಥವಾ ಧಾನ್ಯ ಸಹಾಯ ಅಂದರೆ ಯಾವುದೋ ಒಂದು ವ್ಯಕ್ತಿಯನ್ನು ಕರೆದು ಊಟ ಹಾಕುವಂಥದ್ದು ಒಂದು ದಾನವೇ. ಅನ್ನದಾಸೋಹ, ಒಬ್ಬ ವ್ಯಕ್ತಿಯನ್ನ ಮನೆ ಕರೆದು ಊಟವನ್ನ ಉಣಬಡಿಸುವಂಥದ್ದು ಒಳ್ಳೆಯ ಪುಣ್ಯತಮವಾದಂತಹ ಕೆಲಸ. ಅದು ದಾನ ಧರ್ಮಾದಿಗಳಲ್ಲೇ ಬರುವಂಥದ್ದು. ಅಂತಹ ಒಂದು ಕರ್ಮವನ್ನ ಆ ರಾಜ ಪ್ರತಿನಿತ್ಯವೂ ಮಾಡುತ್ತಾ ಇದ್ದ. ಹಾಗಾಗಿ ಅವನಿಗೆ ಎಲ್ಲ ಐಶ್ವರ್ಯಗಳು ಇದ್ವು. ಆದರೆ ಒಂದು ಕೊರಗು ಅವನಿಗಿತ್ತು. ಏನು ಅಂದರೆ, ಮುಂದಿನ ಉತ್ತರಾಧಿಕಾರಿ ಯಾರು, ಅಂದರೆ ಅವನ ರಾಜ್ಯವನ್ನು ಆಳತಕ್ಕಂಥವರು ಯಾರು ಎಂಬುದಾಗಿ. ಆ ರಾಜನಿಗೆ ಸಂತಾನ ಇರುವುದಿಲ್ಲ, ಮಕ್ಕಳಿರುವುದಿಲ್ಲ, ಸಂತಾನಹೀನನಾಗಿದ್ದ. ಆ ಕೊರಗು ಅವನಿಗೆ ಬಹಳ ಕಾಡುತ್ತಾ ಇತ್ತು. ಒಬ್ಬ ವಿಪ್ರೋತ್ತಮರಿಂದ, ದೈವಜ್ಞರಿಂದ ತಿಳಿದುಕೊಳ್ಳುತ್ತಾನೆ, ಸತ್ಯನಾರಾಯಣ ಸ್ವಾಮಿ ಎಂಬಂಥ ಒಂದು ಋತವಿದೆ. ಆ ಋತವನ್ನ ಮಾಡಿದ್ರೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ವಿಚಾರ ತಿಳಿತಾನೆ. ಆ ಮಾತನ್ನ ಕೇಳಿಸಿಕೊಂಡಂತಹ ರಾಜ ಅವನ ರಾಜ್ಯದಲ್ಲೇ ಹರಿದು ಹೋಗಿರತಕ್ಕಂತಹ ಒಂದು ನದಿ, ಭದ್ರಶೀಲವೆಂಬ ಹೆಸರಿನ ಒಂದು ನದಿ. ಆ ನದಿಯ ತಟದಲ್ಲಿ ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ವಿಪ್ರೋತ್ತವರನ್ನ, ಬ್ರಾಹ್ಮಣೋತ್ತವರನ್ನ ಕರೆಸಿ ವ್ರತವನ್ನ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಅದೇ ರಾಜ್ಯದ ಒಬ್ಬ ವ್ಯಾಪಾರಿ, ಅವನು ತನ್ನ ದೋಣಿಯಲ್ಲಿ ವಜ್ರವೈಢೂರ್ಯವನ್ನ ತುಂಬಿಕೊಂಡು ಅವನು ಬೇರೆ ಬೇರೆ ರಾಜ್ಯಕ್ಕೆ ವ್ಯಾಪಾರಕ್ಕೆ ಹೊರಡುವವನು. ಅವನ ಕೆಲಸವೇ ಅದಾಗಿತ್ತು. ತನ್ನ ದೋಣಿಯಲ್ಲಿ ವಜ್ರವೈಢೂರ್ಯವನ್ನು ತುಂಬಿಕೊಂಡು ವ್ಯಾಪಾರಕ್ಕೆ ಹೋಗುವಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಇತ್ತು. ರಾಜರ ಒಂದು ಕಾಲದಲ್ಲಿ ರಾಜ್ಯದಿಂದ ರಾಜ್ಯಕ್ಕೆ ದೋಣಿಯಲ್ಲಿ ತುಂಬಿಕೊಂಡು ವಜ್ರ, ವೈಢೂರ್ಯ, ಮಾಣಿಕ್ಯ ಇತ್ಯಾದಿಗಳೆಲ್ಲ ಏನು ಒಂದು ವಸ್ತುಗಳಿದೆಯೋ ಅದನ್ನೆಲ್ಲವನ್ನ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ತೆಗೆದುಕೊಂಡು ಹೋಗಿ ವ್ಯಾಪಾರವನ್ನ ಮಾಡುವಂಥದ್ದಿತ್ತು. ಅದೇ ರೀತಿಯಾಗಿ ವ್ಯಾಪಾರಿ ತನ್ನ ದೋಣಿಯಲ್ಲಿ ವಜ್ರ ವೈಢೂರ್ಯವನ್ನು ತುಂಬಿಕೊಂಡಿದ್ದಾನೆ, ಹೊರಟಿದ್ದಾನೆ. ತನ್ನ ರಾಜ್ಯದ ರಾಜನನ್ನು ನೋಡುತ್ತಾನೆ. ತಮ್ಮ ರಾಜ್ಯದ ರಾಜರು ತಾವು ಈ ಒಂದು ನದಿಯ ತಟದಲ್ಲಿ ಏನೋ ಒಂದು ಪೂಜೆಯನ್ನು ಮಾಡುತ್ತಾ ಇದ್ದಾರಲ್ಲ, ಇದು ಯಾವ ಪೂಜೆ, ಇದರಿಂದ ಏನು ಪ್ರಯೋಜನ ಎಂಬುವಂಥ ಕುತೂಹಲ ಆ ವ್ಯಾಪಾರಿಗೆ. ಕೇಳಬೇಕಲ್ವ, ತಿಳಿದುಕೊಳ್ಳಬೇಕು ಎಂಬುದಾಗಿ ಯೋಚಿಸಿದಂತಹ ವ್ಯಾಪಾರಿ ತನ್ನ ದೋಣಿಯನ್ನು ನದಿಯ ತಟದಲ್ಲಿ ತಂದು ನಿಲ್ಲಿಸ್ತಾನೆ. ನಿಲ್ಲಿಸಿ ರಾಜನಿಗೆ ನಮಸ್ಕರಿಸಿ ರಾಜನಲ್ಲಿ ಕೇಳಿದ, ಮಹಾಪ್ರಭು, ತಾವು ಒಂದು ಕರ್ಮವನ್ನ, ಯಾವುದೋ ಒಂದು ಪೂಜೆಯನ್ನು, ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾ ಇದ್ದೀರಿ, ಅರಮನೆಯಲ್ಲಿ ಮಾಡಬಹುದಿತ್ತಲ್ಲ, ತಾವು ಈ ಒಂದು ನದಿಯ ತಟದಲ್ಲಿ ಮಾಡ್ತಾ ಇದ್ದೀರಾ ಅಂತೇಳಿದ್ರೆ ಈ ಒಂದು ಪೂಜೆಗೆ ಏನೋ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಎಂಬುದಾಗಿ ನನ್ನ ಮನಸ್ಸಿಗೆ ಬರ್ತಾ ಇದೆ. ಹಾಗಾಗಿ ಇದು ಯಾವ ಪೂಜೆ, ಇದರಿಂದ ಏನು ಪ್ರಯೋಜನ, ಅದೆಲ್ಲವನ್ನ ತಿಳಿಸಿಕೊಡುವವರಾಗ್ತೀರ ನನಗೆ ಎಂಬುದಾಗಿ ವ್ಯಾಪಾರಿ ರಾಜನಲ್ಲಿ ಕೇಳಿದ. ಆಗ ರಾಜ ಹೇಳುತ್ತಾನೆ, ಸ್ವಾಮಿ, ಇದು ಸತ್ಯನಾರಾಯಣ ಸ್ವಾಮಿ ಎಂಬಂಥ ಒಂದು ವ್ರತ ಪೂಜೆ. ಇದು ಈ ಪೂಜೆಯನ್ನ ಮಾಡುವುದರಿಂದ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗ್ತದೆ. ನನಗೆ ಮಕ್ಕಳಿಲ್ಲ, ಹಾಗಾಗಿ ನಾನು ಈ ವೃತವನ್ನು ಮಾಡ್ತಾ ಇದ್ದೇನೆ. ಮಕ್ಕಳು ಪಡೆಯಬೇಕೆಂಬಂತ ಹಂಬಲ, ಆಸೆ ನನಗೆ. ಹಾಗಾಗಿ ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ರಾಜ ಹೇಳಿದ, ಅಂಗಧ್ವಜ ರಾಜ. ಆ ಮಾತನ್ನ ಕೇಳಿಸಿಕೊಂಡಂತಹ ವ್ಯಾಪಾರಿ ರಾಜನಲ್ಲಿ ಕೇಳಿದ ಮತ್ತೆ, ಸ್ವಾಮಿ, ನಾನು ಈ ವೃತವನ್ನು ಮಾಡಬಹುದಾ? ಯಾಕೆಂದ್ರೆ ನನಗೂ ಸಹಿತ ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲ ಎಂಬಂತಹ ಕೊರಗಿನಿಂದ ನನ್ನ
ಧರ್ಮಪತ್ನಿಯು ಅತಿಯಾದಂತಹ ದುಃಖವನ್ನ ಅನುಭವಿಸ್ತಾ ಇದ್ದಾಳೆ, ವ್ಯಥೆಯನ್ನ ಪಡ್ತಾ ಇದ್ದಾಳೆ, ರೋಗಾವಸ್ಥೆಗೆ ತುರ್ತಾಗುತ್ತಾ ಇದ್ದಾಳೆ. ಅವಳನ್ನ ಸಮಾಧಾನ ಪಡಿಸುವಂಥದ್ದೇ ನನಗೆ ಕೆಲಸವಾಗಿ ಹೋಗಿದೆ ಎಂಬುದಾಗಿ ರಾಜನಲ್ಲಿ ತನ್ನ ಕಷ್ಟವನ್ನ ತೋಡಿಕೊಂಡ, ಹೇಳಿಕೊಂಡ. ರಾಜನ ಮುಖೇನವಾಗಿ ಈ ವ್ರತದ ಮಹಿಮೆಯನ್ನೆಲ್ಲ ತಿಳಿದುಕೊಂಡ. ತಾನು ಮಾಡಬೇಕು ಎಂಬುವಂಥ ಆಸೆಯನ್ನು ಹೊತ್ತುಕೊಂಡು ವ್ಯಾಪಾರವನ್ನ ಬಿಟ್ಟು ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದು ಈ ವ್ಯಾಪಾರಿಯ ಹೆಂಡತಿಯಾದವಳು, ಧರ್ಮಪತ್ನಿಯಾದವಳು ಯಾರು ಅಂದ್ರೆ ಲೀಲಾವತಿ. ಲೀಲಾವತಿಯನ್ನ ಕರೀತಾನೆ. ನಮ್ಮ ದುಃಖಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳಿದ. ಆ ಮಾತನ್ನ ಕೇಳಿದ ತಕ್ಷಣ ಹೆಂಡತಿಗೆ ಬಹಳ ಸಂತೋಷ ಆಯಿತು. ಏನೋ ತೆಗೆದುಕೊಂಡು ಬಂದಿದ್ದಾರೆ ಎಂಬುವಂತಹ ಕುತೂಹಲದಿಂದ ಗಂಡನಲ್ಲಿ ಕೇಳಿದ್ಲು. ಹಾಗಾದರೆ ಏನು, ನಮ್ಮ ದುಃಖಕ್ಕೆ ಶಾಶ್ವತವಾದಂಥ ಪರಿಹಾರ ಏನು, ಹೇಳುವಂಥವರಾಗ್ತೀರಾ ಎಂಬುದಾಗಿ ಕೇಳಿದ್ಲು. ಆಗ ಹೇಳ್ತಾನೆ ವ್ಯಾಪಾರಿ, ಸತ್ಯನಾರಾಯಣ ಸ್ವಾಮಿ ಎಂಬಂಥ ವ್ರತವಿದೆ. ಈ ವ್ರತವನ್ನ ಮಾಡುವುದರಿಂದ ಸಂತಾನವಿಲ್ಲದವರು ಸಂತಾನ ಪ್ರಾಪ್ತಿಯಾಗ್ತದೆ. ಹಾಗಾಗಿ ನಾವು ಈ ವ್ರತವನ್ನು ಮಾಡೋಣ ಎಂಬುದಾಗಿ ಹೆಂಡತಿಯಲ್ಲಿ ಹೇಳಿದ. ಆ ಮಾತನ್ನ ಕೇಳಿಸಿಕೊಂಡಾಗ ಹೆಂಡತಿ ಬಹಳ ಸಂತೋಷವನ್ನು ಹೊಂದುತ್ತಾಳೆ. ಮರುದಿನ ಬೆಳಗ್ಗೆ ತಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ಮುಗಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಸ್ವಾಮಿ, ನಮಗೆ ಮಕ್ಕಳಾದರೆ ನಿನ್ನ ವೃಥವನ್ನ, ಸತ್ಯನಾರಾಯಣ ಸ್ವಾಮಿ ವೃಥವನ್ನ ಮಾಡಿಕೊಡುವವರಾಗುತ್ತೇವೆ, ನನಗೆ ಮಕ್ಕಳನ್ನ ದಯಪಾಲಿಸು ಎಂಬುದಾಗಿ ಗಂಡ ಹೆಂಡತಿ ಇಬ್ಬರೂ ಸಹಿತ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ. ವ್ಯಾಪಾರಿ ಪ್ರಾರ್ಥನೆಯನ್ನ, ಸಂಕಲ್ಪವನ್ನ ಮಾಡಿ ತನ್ನ ನಿತ್ಯದ ಕೆಲಸಕ್ಕೆ ಹೋಗುತ್ತಾನೆ. ವ್ಯಾಪಾರ ಅವನ ಕೆಲಸ. ವ್ಯಾಪಾರಕ್ಕೆ ಹೊರಟ. ಅವನ ನಿಷ್ಕಲ್ಮಶವಾದಂತಹ ಪ್ರಾರ್ಥನೆ, ಭಕ್ತಿಯಿಂದಾಗಿ ಆ ಭಗವಂತನ ಸಂತೃಪ್ತಿಯನ್ನ ಸಂತೋಷಗೊಂಡು ಅವನ ಹೆಂಡತಿಯಾದಂತಹ ಲೀಲಾವತಿ ಕೆಲವು ತಿಂಗಳ ನಂತರ ಗರ್ಭಿಣಿಯಾಗುತ್ತಾಳೆ. ನವಮಾಸ ತುಂಬಲು ನವ ದಿವಸೆ, 9 ತಿಂಗಳು 9 ದಿನ ಕಳೆಯಲು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆ ಮಗು ಯಾವ ರೀತಿಯಲ್ಲಿತ್ತು ಅಂದರೆ ಅತಿ ತೇಜಸ್ಸಿನಿಂದ, ತೇಜೋಮಯಳಿಂದ ಕೂಡಿದವಳಾಗಿದ್ದಾಳೆ. ತೇಜಸ್ಸು ಅಂದರೆ ಅವಳ ಮುಖ ಹೇಳುವಂಥದ್ದು ಅಷ್ಟು ತೇಜಸ್ಸನ್ನ ಹೊರಹೊಮ್ಮುತ್ತಾ ಇತ್ತು. ಎಲ್ಲರನ್ನ ಆಕರ್ಷಣೆಯನ್ನ ಮಾಡುವಂತಹ, ತನ್ನ ಒಟ್ಟಿಗೆ ಆಕರ್ಷಣೆಯನ್ನ ಮಾಡಿಕೊಳ್ಳುವಂತಹ ಶಕ್ತಿ ಹೇಳುವಂಥದ್ದು ಅವಳಲ್ಲಿತ್ತು. ಯಾಕೆಂದ್ರೆ ದೇವರ ಪ್ರಸಾದದಿಂದ ಹುಟ್ಟಿದವಳು ಅವಳು. ಅಂದ್ರೆ ದೇವರ ಅನುಗ್ರಹದಿಂದ. ದೇವರ ಪ್ರಸಾದ ಅಂದ್ರೆ ದೇವರ ಒಂದು, ನಾವು ದೇವರಲ್ಲಿ ಬೇಡಿಕೊಳ್ಳುತ್ತೇವೆ, ಯಾವುದೇ ಒಂದು ವಸ್ತುವಾಗಲಿ ಅಥವಾ ಯಾವುದೋ ಒಂದು ಈ ರೀತಿಯಾದಂತಹ ದೇವರಲ್ಲಿ ಕೇಳಿಕೊಂಡಾಗ ದೇವರ ಅನುಗ್ರಹದಿಂದ ಹುಟ್ಟಿದವಳು ಅಥವಾ ಸಿಗುವಂಥದ್ದನ್ನು ದೇವರ ಪ್ರಸಾದ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಅವಳು ದೇವರ ಪ್ರಸಾದದಿಂದ ಹುಟ್ಟಿದವಳು. ತೇಜಸ್ಸಿನಿಂದ ಕೂಡಿದ್ದಾಳೆ, ಶುಭ್ರತೆಯಿಂದ ಇದ್ದಾಳೆ, ಬಹಳ ಜನರನ್ನ ಆಕರ್ಷಣೆಯನ್ನು ಹೊಂದುತ್ತಾ ಇದ್ದಾಳೆ, ಬಹಳ ಸಂತೋಷವನ್ನು ಹೊಂದುತ್ತಾಳೆ. ಅಂದರೆ ಈ ವ್ಯಾಪಾರಿ ಮತ್ತು ಹೆಂಡತಿಯಾದಂಥ ಲೀಲಾವತಿ ಸಂತೋಷವನ್ನು ಹೊಂದುತ್ತಾರೆ. ತಮಗೆ ಕನ್ಯಾ ರತ್ನ ಹೇಳುವಂಥದ್ದು ಪ್ರಾಪ್ತಿಯಾಯಿತಲ್ಲ, ಕೊನೆಗೂ ನಮ್ಮ ಆಸೆ ಈಡೇರಿತಲ್ಲ ಎಂಬುವಂತಹ ಆಸೆಯನ್ನ, ಸಂತೋಷವನ್ನು ಹೊಂದಿದ್ರು. 11ನೇ ದಿವಸ ಮಗುವಿಗೆ ನಾಮಕರಣವನ್ನು ಮಾಡಬೇಕು ಎಂಬುದಾಗಿ ಯೋಚನೆಯನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ವ್ಯಾಪಾರಿಯ ಹೆಂಡತಿ ಅಂದ್ರೆ ಲೀಲಾವತಿ ಹೇಳುತ್ತಾನೆ, ಗಂಡನಲ್ಲಿ ಹೇಳುತ್ತಾಳೆ, ಸ್ವಾಮಿ, ನಾವು ಪೂರ್ವದಲ್ಲಿ ಸಂಕಲ್ಪಿಸಿದ್ದೇವೆ, ನಮಗೆ ಮಕ್ಕಳಾದರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿಕೊಡುತ್ತೇವೆ ಎಂಬುದಾಗಿ ನಾವು ಇಬ್ಬರೂ ಸೇರಿ ಸಂಕಲ್ಪವನ್ನು ಮಾಡಿದ್ದೇವೆ ಭಗವಂತನಲ್ಲಿ. ಆ ಸ್ವಾಮಿಯ ಅನುಗ್ರಹದಿಂದ, ನಮ್ಮ ಸತ್ಯ ಸಂಕಲ್ಪದಿಂದ ಆ ಭಗವಂತ ನಮಗೆ ಒಂದು ಒಳ್ಳೆಯ ಕನ್ಯೆಯನ್ನ, ಮಗಳನ್ನ ದಯಪಾಲಿಸಿದ್ದಾನೆ. ಹಾಗಾಗಿ ಈ ಸಮಯ ಒಂದು ಒಳ್ಳೆಯ ಸಂದರ್ಭ, ಈ ಸಮಯದಲ್ಲೇ ಸ್ವಾಮಿಯ ವ್ರತವನ್ನು ಮಾಡಿಬಿಡೋಣ ಎಂಬುದಾಗಿ ಹೆಂಡತಿ ಹೇಳಿದ್ರು. ಆದರೆ ವ್ಯಾಪಾರಿ ಹೆಂಡತಿಯನ್ನು ಸಮಾಧಾನ ಪಡಿಸಿದ. ಈ ಸಮಯ ಪ್ರಸ್ತುತವಾದಂಥದ್ದಲ್ಲ,
ನಮ್ಮ ಮಗಳ ವಿವಾಹದ ಸಂದರ್ಭದಲ್ಲಿ ಮಾಡೋಣ, ಈ ಸಮಯ ಬೇಡ ಎಂಬುದಾಗಿ ಹೆಂಡತಿಯನ್ನ ಸಮಾಧಾನಪಡಿಸಿ ಮಗಳಿಗೆ ನಾಮಕರಣವನ್ನು ಮಾಡುತ್ತಾನೆ. ಕಲಾವತಿ ಎಂಬುದಾಗಿ ಹೆಸರನ್ನ ಇಟ್ಟ. ದಿನದಿಂದ ದಿನಕ್ಕೆ ಮಗಳಾದಂತಹ ಕಲಾವತಿ ಬೆಳೀತಾ ಬರ್ತಾ ಇದ್ದಾಳೆ. ಯಾವುದೇ ಒಂದು ಪೂಜಾ ಕರ್ಮವನ್ನ ಮಾಡುವಂತಹ ಯೋಚನೆಯನ್ನೇ ಮಾಡ್ತಾ ಇಲ್ಲ. ಒಂದು ದಿವಸ ತಂದೆಯಾದಂತಹ ವ್ಯಾಪಾರಿಯು ತನ್ನ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ನನ್ನ ಮಗಳಿಗೆ ವಿವಾಹವನ್ನ ಮಾಡಬೇಕು, ಮದುವೆಯನ್ನ ಮಾಡಬೇಕು ಎಂಬುದಾಗಿ ಯೋಚನೆಯನ್ನ ಮಾಡಿ ತನ್ನ ಆಪ್ತ ಗೆಳೆಯನನ್ನ ಕರೀತಾನೆ. ಈ ವ್ಯಾಪಾರಿಯ ಆಪ್ತ ಗೆಳೆಯನನ್ನ ಕರೆದು ಹೇಳುತ್ತಾನೆ, ನನ್ನ ಮಗಳಿಗೆ ಸರಿಯಾದಂತಹ ಒಬ್ಬ ವರನನ್ನ ಹುಡುಕಿಕೊಂಡು ಬಾ, ಹುಡುಗನನ್ನ ಹುಡುಕಿಕೊಂಡು ಬಾ ಎಂಬುದಾಗಿ ಆದೇಶವನ್ನು ಮಾಡಿದ. ಅದೇ ರೀತಿಯಾಗಿ ಆಪ್ತ ಗೆಳೆಯನು ನಾನಾ ವಿಧವಾದಂತಹ ಪಟ್ಟಣವನ್ನ ತಿರುಗುತ್ತಾನೆ. ಪಟ್ಟಣ ಅಂದ್ರೆ ಎಲ್ಲ ಒಂದೊಂದು ಹಳ್ಳಿಯನ್ನ ಎಲ್ಲವನ್ನ ತಿರುಗುತ್ತಾ ಹೋಗುತ್ತಾ ಇದ್ದಾನೆ. ಯಾವ ಪಟ್ಟಣಕ್ಕೆ ಹೋದರೂ ಸಹಿತ ಇವನ ಗೆಳೆಯನ ಮಗಳಿಗೆ ಸರಿಯಾದಂತಹ ವರ ಸಿಗ್ತಾ ಇಲ್ಲ. ಕೊನೆಯದಾಗಿರತಕ್ಕಂತಹ ಒಂದು ರತ್ನಸಾರ ಎಂಬಂತ ಹೆಸರಿನ ಒಂದು ಪಟ್ಟಣ, ಅಲ್ಲಿ ಹೋಗುತ್ತಾನೆ. ಅಲ್ಲಿ ಹೋಗಿ ಒಬ್ಬ ವರನನ್ನ ನೋಡುತ್ತಾನೆ. ಅವನನ್ನ ಪರೀಕ್ಷೆಯನ್ನ ಮಾಡುತ್ತಾನೆ. ತನ್ನ ಗೆಳೆಯನ ಮಗಳಿಗೆ ಸರಿಯಾದಂತಹ ವ್ಯಕ್ತಿ ಈತ, ಅಂದ್ರೆ ಒಳ್ಳೆಯ ವರ ಈತ, ಸರಿಯಾದಂತಹ ಜೋಡಿ ಆಗತಕ್ಕಂಥವನು ಎಂಬುದಾಗಿ ಯೋಚಿಸಿ ಅವನನ್ನು ಕರೆದುಕೊಂಡು ಬಂದು ಈ ವ್ಯಾಪಾರಿ ಹತ್ರ ತಂದು ನಿಲ್ಲಿಸ್ತಾರೆ. ನಿಲ್ಲಿಸಿ ಹೇಳಿದ, ನೋಡಿ, ನಿನ್ನ ಮಗಳಿಗೆ ಸರಿಯಾದಂತಹ ಒಬ್ಬ ವರನನ್ನ ಕರೆದುಕೊಂಡು ಬಂದಿದ್ದೇನೆ. ನಿನಗೆ ಇಷ್ಟವಾದರೆ ಇವನ ಜೊತೆ ವಿವಾಹವನ್ನ ಮಾಡಿಕೊಡು ಎಂಬುದಾಗಿ ಹೇಳಿದ. ಆ ಮಾತನ್ನ ಕೇಳಿಸಿಕೊಂಡಂತಹ ವ್ಯಾಪಾರಿ ಇವನೂ ಸಹಿತ ಈ ವರನನ್ನ ನಾನಾ ವಿಧವಾದಂತಹ ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡಿದ. ಪರೀಕ್ಷೆ ಅಂದರೆ ಏನು ಅಂದರೆ, ಹಿಂದಿನ ಕಾಲದಲ್ಲಿ ವಧುವರರ ಪರೀಕ್ಷೆ ಎಂಬುದಾಗಿತ್ತು. ವಧುವರರ ಪರೀಕ್ಷೆ ಅಂದರೆ ಹೇಗೆ ಅಂದರೆ, ಒಂದು ವ್ಯಕ್ತಿ ಎಷ್ಟು ಚಾಣಾಕ್ಯ, ಎಷ್ಟು ಬುದ್ಧಿವಂತ, ಅದೆಲ್ಲವನ್ನ ಪರೀಕ್ಷೆಯನ್ನು ಮಾಡ್ತಾ ಇದ್ರು. ಸುತ್ತಲೂ ಸಹಿತ ಶತ್ರುಗಳು ಆಕ್ರಮಣವನ್ನ ಮಾಡಿದಾಗ ತನ್ನ ಜೀವವನ್ನ ಹಾಗೆ ತನ್ನ ಕುಟುಂಬವನ್ನ ಯಾವ ರೀತಿಯಲ್ಲಿ ರಕ್ಷಣೆಯನ್ನ ಮಾಡಿಕೊಳ್ಳುತ್ತಾನೆ ಎಂಬುವಂಥದ್ದನ್ನು ನೋಡ್ತಾ ಇದ್ರು. ಅದರಲ್ಲಿ ಆ ವ್ಯಕ್ತಿ ಸರಿಯಾಗಿ ಉತ್ತೀರ್ಣನಾದರೆ, ಜಯಶಾಲಿಯಾದರೆ ಅವನ ಜೊತೆ ವಿವಾಹವನ್ನು ಮಾಡಿಕೊಡುವಂಥದ್ದಾಗಿತ್ತು. ಅದೇ ರೀತಿಯಾಗಿ ಅವನನ್ನ ಪರೀಕ್ಷೆಯನ್ನ ಮಾಡಿದ್ರು. ಉತ್ತೀರ್ಣನಾದ, ತನ್ನ ಮಗಳನ್ನ ಇವನಿಗೆ ಕೊಟ್ಟು ವಿವಾಹವನ್ನ ಮಾಡುವಂಥದ್ದು ಸಮಂಜಸವಾದದ್ದು, ಒಳ್ಳೆಯದು ಎಂಬುದಾಗಿ ಯೋಚನೆಯನ್ನ ಮಾಡಿದಂತಹ ತಂದೆಯ ಸ್ಥಾನದಲ್ಲಿರತಕ್ಕಂಥ ತಂದೆಯಾಗಿರತಕ್ಕಂತಹ ವ್ಯಾಪಾರಿ ಯೋಚನೆಯನ್ನ ಮಾಡಿ ತನ್ನ ಮಗಳಾದಂತಹ ಕಲಾವತಿಯನ್ನ ಧಾರೆಯನ್ನ ಎರೀತಾನೆ, ವಿವಾಹವನ್ನ ಮಾಡಿಕೊಡುತ್ತಾನೆ. ಆ ಸಂದರ್ಭದಲ್ಲೂ ಸಹಿತ ಸತ್ಯನಾರಾಯಣ ಸ್ವಾಮಿಯ ವೃಥವನ್ನ ಮಾಡೋದನ್ನ ಮರೆತೆಯೇ ಬಿಟ್ರು. ಹೇಳಿದ್ರಲ್ಲ, ಪೂರ್ವದಲ್ಲಿ ಸಂಕಲ್ಪಿಸಿದ್ರಲ್ಲ, ಹೇಳಿದ್ರಲ್ಲ, ತನ್ನ ಮಗಳ ವಿವಾಹದ ಸಂದರ್ಭದಲ್ಲಿ ಮಾಡುತ್ತೇನೆ ಎಂಬುದಾಗಿ. ಅಲ್ಲಿಯವರೆಗೆ ಭಗವಂತ ತಾಳ್ಮೆಯಿಂದ ಕಾಯ್ತಾ ಇದ್ದ. ಇವಾಗ ಮಾಡ್ತಾರೆ, ನನ್ನ ಪೂಜೆನ ಇವಾಗ ಮಾಡ್ತಾರೆ ಎಂಬುದಾಗಿ. ಯಾವ ಕಾಲದಲ್ಲಿ ಮಾಡ್ತೇನೆ ಹೇಳಿ ವಿವಾಹ ಸಂದರ್ಭದಲ್ಲಿಯೂ ಸಹಿತ ವ್ರತವನ್ನ ಮಾಡದೆ ಮರೆತೆಯೇ ಬಿಟ್ಟರೋ ಆಗ ಕೋಪಿಷ್ಠನಾದ ಸತ್ಯನಾರಾಯಣ ಸ್ವಾಮಿ, ಇಲ್ಲ ನರ ಮನುಷ್ಯನೇ, ನನ್ನ ಹತ್ತಿರ ಸಂಕಲ್ಪವನ್ನ ಮಾಡಿ ನನ್ನಿಂದ ಪ್ರಸಾದವನ್ನ ತೆಗೆದುಕೊಂಡು ನನ್ನಿಂದ ಅನುಗ್ರಹವನ್ನ ಪಡೆದು ನನಗೇ ಮೋಸ ಮಾಡುವಂಥ ವ್ಯಕ್ತಿಯಾದಿಯಲ್ಲ ನೀನು ಎಂಬುದಾಗಿ ಕೋಪಿಷ್ಠನಾದಂಥ ಸತ್ಯನಾರಾಯಣ ಸ್ವಾಮಿ, ಕಲಿಯುಗಕ್ಕೆ ನಿನ್ನಿಂದ ಮಾರ್ಗದರ್ಶನವಾಗಲಿ ಎಂಬುದಾಗಿ ಯೋಚನೆಯನ್ನ ಮಾಡಿ ಒಂದು ಶಾಪವನ್ನು ನೀಡುತ್ತಾನೆ ಅವನಿಗೆ. ಆ ಶಾಪ ಯಾವ ರೀತಿ ಕಠೋರವಾಗಿತ್ತು ಅಂದರೆ,
ಅತಿಯಾದಂತಹ ಕಷ್ಟ ಸಾಗರದಲ್ಲಿ ಮುಳುಗಿ ಹೋಗು, ಅತಿಯಾದಂತಹ ದುಃಖ ಹೇಳುವಂಥದ್ದು ನಿನಗೆ ಬರಲಿ, ಅತಿಯಾದಂತಹ ಬಡತನ ನಿನಗೆ ಬಂದೊದಗಲಿ ಎಂಬುದಾಗಿ ಶಾಪವನ್ನು ನೀಡಿದ. ಈಗ ಅಳಿಯ ಮತ್ತು ಮಾವ ಇಬ್ಬರು ಶಾಪ ಕೊಟ್ಟಿರತಕ್ಕಂಥ ವಿಚಾರ ಇವನಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಇವನು ನರಮನುಷ್ಯ, ಭಗವಂತ ಕೊಟ್ಟಿದ್ದಾನೆ. ಭಗವಂತ ಕೊಟ್ಟಿದ ತಕ್ಷಣವೇ ಆಗುವುದಿಲ್ಲ, ಕೆಲವು ಸಮಯಗಳು ತೆಗೆದುಕೊಳ್ಳುತ್ತದೆ. ಅದೇ ರೀತಿಯಾಗಿ ಈಗ ವಿವಾಹವನ್ನ ಮಾಡಿಕೊಟ್ಟಾಗಿದೆ. ಅಳಿಯ ಮತ್ತು ಮಾವ ಇಬ್ಬರು ಸಹಿತ ಸೇರಿಕೊಂಡು ಇವರ ಕಸೂತಿಯೇ ಕೆಲಸವೇ ಯಾವುದು ಅಂದರೆ ವ್ಯಾಪಾರವನ್ನು ಮಾಡುವಂಥದ್ದು. ಅಂದ್ರೆ ವಜ್ರ ವೈಢೂರ್ಯವನ್ನೆಲ್ಲವನ್ನ ತೆಗೆದುಕೊಂಡು ವ್ಯಾಪಾರವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಅಳಿಯ ಮತ್ತು ಮಾವ ಇಬ್ಬರು ತಮ್ಮ ದೋಣಿಯಲ್ಲಿ ವಜ್ರ ವೈಢೂರ್ಯವನ್ನು ತುಂಬಿಕೊಂಡು ಆ ಅಳಿಯನ ರಾಜ್ಯವಾದಂತಹ ರತ್ನಸಾರ ಪಟ್ಟಣಕ್ಕೆ ವ್ಯಾಪಾರಕ್ಕೆ ಹೊರಟಿದ್ದಾರೆ. ವ್ಯಾಪಾರಕ್ಕೆ ಹೊರಟು ರತ್ನಸಾರ ಪಟ್ಟಣವನ್ನ ತಲುಪಿದ್ದಾರೆ. ಅತಿಯಾದಂಥ ಆಯಾಸ ಉಂಟಾಗಿದೆ. ಆಯಾಸ ಅಂದ್ರೆ ದೇಹ ದಣಿದಿದೆ. ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಒಂದು ವ್ಯಾಪಾರವನ್ನ ಮಾಡಬೇಕು ಅಂತಂದ್ರೆ ಯಾವುದೇ ವಿಧವಾದಂತಹ ವಾಹನದ ವ್ಯವಸ್ಥೆಗಳು ಇರಲಿಲ್ಲ. ಯಾವುದೇ ವಿಧವಾದಂತಹ ಆವಾಗಿನ ಕಾಲದಲ್ಲಿ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ. ಹೇಗಿತ್ತು ಕೇಳಿದ್ರೆ ದೋಣಿಯ ಮುಖೇನವಾಗಿಯೇ ಎಲ್ಲ ವ್ಯಾಪಾರ ವಹಿವಾಟನ್ನು ಮಾಡಬೇಕಿತ್ತು. ನಮ್ಮ ಹಿಂದೂ ನಾಗರಿಕತೆ ಎಷ್ಟು ದೊಡ್ಡದು ಅಂತ ಅಂದ್ರೆ ಋಷಿಮುನಿಗಳು ತಮ್ಮ ತಪೋಬಲದಿಂದ ತಪೋಶಕ್ತಿಯಿಂದ ಅದನ್ನ ಕಂಡುಕೊಂಡಿದ್ದರು. ಏನನ್ನ ಅಂದ್ರೆ ಈ ಭೂಮಂಡಲ ಹೇಳುವಂಥದ್ದು ಯಾವ ರೀತಿಯಲ್ಲಿ ರಚನೆಯಾಗಿದೆ, ಭಗವಂತ ಯಾವ ರೀತಿಯಲ್ಲಿ ರಚನೆಯನ್ನ ಮಾಡಿದ್ದಾನೆ ಅಂದ್ರೆ ಸುತ್ತಲೂ ಸಹಿತ ಭೂಮಿ ಹೇಳುವಂಥದ್ದು ಗೋಳಾಕಾರವಾಗಿದೆ, ಸುತ್ತಲೂ ಸಹಿತ ವೃತ್ತಾಕಾರದಲ್ಲಿ ಸುತ್ತಲೂ ನೀರಿನಿಂದ ಜಲದಿಂದ ಆವೃತ್ತವಾಗಿದೆ ಎಂಬುದಾಗಿ ಋಷಿಮುನಿಗಳು ತಮ್ಮ ತಪೋಶಕ್ತಿಯಿಂದ ಕಂಡುಕೊಂಡಿದ್ದರು. ಆ ತಪಸ್ಸಿನ ಶಕ್ತಿಯಿಂದ ಎಲ್ಲ ಕಡೆ ಅದನ್ನು ಸಾರಿದ್ರು, ಹೇಳಿದ್ರು. ಹಾಗಾಗಿ ಎಲ್ಲ ವ್ಯಾಪಾರದ ವಹಿವಾಟುಗಳು ಸಹಿತ ದೋಣಿಯ ಮುಖೇನವಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಹಿವಾಟುಗಳು ನಡೀತಾ ಇದ್ದು. ಅದೇ ರೀತಿಯಾಗಿ ಇವರು ವ್ಯಾಪಾರಕ್ಕೆ ತಮ್ಮ ದೋಣಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ, ದೋಣಿಯನ್ನ ನಿಲ್ಲಿಸಿದ್ದಾರೆ. ಆಯಾಸ ಹೇಳುವಂಥದ್ದು ಉಂಟಾಗಿದೆ. ಆ ನದಿಯ ತಟದಲ್ಲಿ ಕುಳಿತುಕೊಂಡಿದ್ದಾರೆ. ದೇಹ ದಣಿದಿದೆಯಲ್ಲ, ಕುಳಿತುಕೊಂಡಿದ್ದಾರೆ. ದೇಹ ದಣಿದಿರುವುದರಿಂದ ಆಯಾಸದಿಂದ ಕುಳಿತಂತಹ ಜಾಗದಲ್ಲಿ ನಿದ್ರಾವಸ್ಥೆಗೆ ಹೋಗುತ್ತಾರೆ, ನಿದ್ದೆಯನ್ನ ಮಾಡಿಬಿಡುತ್ತಾರೆ. ಆ ರತ್ನಸಾರ ಪಟ್ಟಣವನ್ನ ಆಳುತ್ತಾ ಇದ್ದಂಥವನು ಅಂದ್ರೆ ಅದನ್ನ ನೋಡಿಕೊಂಡಿರ್ತಕ್ಕಂಥವನು ರಾಜನಾಗಿರ್ತಕ್ಕಂಥವನು ಯಾರು ಅಂದ್ರೆ ಚಂದ್ರಕೇತು ಎಂಬ ಹೆಸರಿನ ಒಂದು ರಾಜ. ಆ ರಾಜನ ಆಸ್ಥಾನದಲ್ಲಿ ಭಗವಂತ ಮಾಯಾವಿ ಕಳ್ಳರನ್ನ ಸೃಷ್ಟಿಯನ್ನ ಮಾಡುತ್ತಾನೆ. ಯಾಕೆಂದ್ರೆ ಇವರಿಗೆ ಇಲ್ಲಿಂದ ಪರೀಕ್ಷೆಗಳು ಪ್ರಾರಂಭವಾಯಿತು. ಮಾಯಾವಿ ಕಳ್ಳರನ್ನ ಸೃಷ್ಟಿಯನ್ನ ಮಾಡಿದ. ಆ ರಾಜ್ಯದ ರಾಜಮುದ್ರೆಯನ್ನ ಮತ್ತು ಸ್ವಲ್ಪ ಭಂಡಾರದಲ್ಲಿರತಕ್ಕಂಥ ವಜ್ರ ವೈಢೂರ್ಯವನ್ನ ಈ ಮಾಯಾವಿ ಕಳ್ಳರು ಅಪಹರಿಸಿಕೊಂಡು ರಾಜಮಾರ್ಗದ ಮೂಲಕವಾಗಿ ಹೊರಗಡೆ ಬರ್ತಾರೆ. ರಾಜಮಾರ್ಗದಲ್ಲಿ ಯಾರಿದ್ದಾರೆ? ರಾಜದ್ವಾರ ಎಂಬುದಾಗಿ ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಒಂದು ರಾಜ್ಯಕ್ಕೆ 4 ದಿಕ್ಕಿನಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಈ 4 ದಿಕ್ಕಿನಲ್ಲೂ ಮಹಾದ್ವಾರ ಎಂಬುದಾಗಿ ಇರ್ತಾ ಇತ್ತು. ಆ ಮಹಾದ್ವಾರದಲ್ಲಿ ಸೇನಾನಿಗಳು ಕಾಯ್ತಾ ಇದ್ರು. ಯಾರು ಬರಲಿ, ಯಾರು ಹೋಗುತ್ತಾರೆ ಎಲ್ಲರನ್ನ ಸಮಸ್ತವಾಗಿ ವಿಚಾರವನ್ನ ಮಾಡಿಸ್ತಾ ಇದ್ರು. ಸೆಕ್ಯೂರಿಟಿ, ಈಗಿನ ವಿಚಾರದಲ್ಲಿ ಹೇಳಬೇಕು ಅಂದ್ರೆ ಸೆಕ್ಯೂರಿಟಿ ಕೆಲಸ, ಅದನ್ನ ಆ ಸೇನಾನಿಗಳು, ರಾಜ್ಯದ ಸೇನಾನಿಗಳು ಮಾಡುತ್ತಾ ಇದ್ರು. ಅದೇ ರೀತಿಯಾಗಿ ರಾಜಮಾರ್ಗದ ಮೂಲಕವಾಗಿ ಹೊರಗಡೆ ಬರ್ತಾರೆ ಈ ಮಾಯಾವಿ ಕಳ್ಳರು. ರಾಜಮಾರ್ಗದಲ್ಲಿರತಕ್ಕಂತಹ ಸೈನಿಕರು ಇವರಿಬ್ಬರನ್ನ ನೋಡಿ ಅವರಿಗೆ ಒಂದು ಯೋಚನೆ ಬರುತ್ತದೆ, ಸಂಶಯ ಉಂಟಾಗ್ತದೆ. ಇವರನ್ನ ಇಲ್ಲಿಯವರೆಗೂ ನಮ್ಮ ರಾಜ್ಯದ ಪ್ರಜೆಗಳು ಇದ್ದ ಹಾಗೆ ಕಾಣುತ್ತಾ ಇಲ್ಲ, ಎಲ್ಲಿಯೂ ಕಂಡ ಹಾಗೆ ಭಾಸವಾಗುತ್ತಾ ಇಲ್ಲ, ಗೋಚರವಾಗುತ್ತಾ ಇಲ್ಲ. ಮತ್ತೆ ಯಾವುದೋ ಒಂದು ವಸ್ತುವನ್ನ ಗಂಟನ್ನ ಹಿಡಿದುಕೊಂಡು ಹೋಗುತ್ತಾ ಇದ್ದಾರೆ. ನಮ್ಮ ಅರಮನೆಯ ಒಳಗಡೆ ಪ್ರವೇಶವನ್ನ ಮಾಡಿದ್ದು ಸಹಿತ ನಾವು ನೋಡಿಲ್ಲ.
ಯಾರಾಗಿರಬಹುದು ಎಂಬುವಂಥ ಕುತೂಹಲ ಇವರಿಗೆ ಉಂಟಾಯಿತು, ಸೇನಾನಿಗಳಿಗೆ. ನೋಡೋಣ, ಪರೀಕ್ಷೆಯನ್ನು ಮಾಡೋಣ, ಇವರು ಎಲ್ಲಿ ಹೋಗುತ್ತಾರೆ ಎಂಬುದಾಗಿ ಯೋಚನೆಯನ್ನ ಮಾಡಿ ಸೈನಿಕರು ಈ ಮಾಯಾವಿ ಕಳ್ಳರನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ಇವರಿಗೆ ಆಗದೆ ಹಾಗೆ ಹಿಂಬಾಲಿಸಿಕೊಂಡು ಬರ್ತಾರೆ. ಆ ಮಾಯಾವಿ ಕಳ್ಳರು ಎಲ್ಲಿ ಬರ್ತಾರೆ ಅಂದ್ರೆ, ಯಾವ ದಿಕ್ಕಿನಲ್ಲಿ ಹೋಗದೇನೆ ನೇರವಾಗಿ ಅಳಿಯ ಮತ್ತು ಮಾವ ಕುಳಿತಂತಹ ನದಿಯ ತಟದ ಹತ್ತಿರ ಬಂದು ಇವರ ಹತ್ತಿರ ಎದುರುಗಡೆ ಆ ಗಂಟನ್ನ, ಆ ವಸ್ತುವನ್ನ ಇಟ್ಟು ಅಲ್ಲಿಂದ ಅದೃಶ್ಯರಾಗ್ತಾರೆ. ಅಳಿಯ ಮತ್ತು ಮಾವ ಇಬ್ಬರಿಗೆ ಈಗ ಎಚ್ಚರ ಆಯಿತು. ತಮ್ಮ ದೇಹದ ದಣಿವು ನಿವಾರಣೆಯನ್ನು ಆಗಿದೆ, ವಿಶ್ರಾಂತಿಯನ್ನು ಪಡೆದಾಗಿದೆ. ಇನ್ನು ನಾವು ವ್ಯಾಪಾರವನ್ನು ಪ್ರಾರಂಭಿಸೋಣ ಎಂಬುದಾಗಿ ಯೋಚಿಸಿದಂತಹ ಅಳಿಯ ಮತ್ತು ಮಾವ ಇಬ್ಬರು ಇನ್ನು ಹೊರಡಬೇಕು ಎಂಬುದಾಗಿ ಯೋಚನೆ ಮಾಡಿದಾಗ, ನಿದ್ರೆಯಿಂದ ಎಚ್ಚರಾಗಿ ನೋಡಿದಾಗ ಇವರ ಮುಂದೆ ಒಂದು ಗಂಟಿದೆ, ವಸ್ತು ಇದೆ. ಏನಾಗಿರಬಹುದು ಎಂಬುವಂಥ ಕುತೂಹಲ ಅಳಿಯ ಮತ್ತು ಮಾವ ಇಬ್ಬರಿಗೆ. ಯಾಕೆ ಅಂದರೆ, ನಾವು ಕುಳಿತಂತಹ ಸಮಯದಲ್ಲಿ ಇಲ್ಲಿ ನಿದ್ರಾವಸ್ಥೆಗೆ ಜಾರುವಾಗ, ನಿದ್ರೆಯನ್ನ ಮಾಡುವಾಗ ಯಾವುದೇ ವಸ್ತುಗಳು ಇರಲಿಲ್ಲ. ಅದರಲ್ಲಿಯೂ ಇದು ನದಿಯ ತೀರ, ನದಿಯ ತಟ. ಯಾರೋ ಇಟ್ಟಿರಬಹುದು, ಏನಾಗಿರಬಹುದು ಎಂಬುವಂಥ ಕುತೂಹಲ ಇವರಿಗೆ ಇಬ್ಬರಿಗೂ ಉಂಟಾಯಿತು, ಅಳಿಯ ಮತ್ತು ಮಾವ ಇಬ್ಬರಿಗೆ. ಇರಲಿ, ಏನು ವಸ್ತು ಎಂಬುದಾಗಿ ನೋಡೋಣ ಎಂಬುದಾಗಿ ಯೋಚಿಸಿದಂಥ ಅಳಿಯ ಮತ್ತು ಮಾವ ಇಬ್ಬರು ಆ ಗಂಟನ್ನು ನಿಧಾನವಾಗಿ ಬಿಚ್ಚಿ ನೋಡುತ್ತಾರೆ. ಆ ಗಂಟಿನಲ್ಲಿ ಏನಿತ್ತು ಅಂದ್ರೆ ಆಶ್ಚರ್ಯ ಇವರಿಗೆ. ವಜ್ರ ವೈಡೂರ್ಯ, ಅದರ ಜೊತೆ ರಾಜಮುದ್ರೆ. ಯಾರಿಟ್ಟಿರಬಹುದು ರಾಜಮುದ್ರೆಯನ್ನ? ಯಾಕೆಂದ್ರೆ ರಾಜಮುದ್ರೆಯನ್ನ ಯಾವ ವ್ಯಕ್ತಿಗೂ ಕೊಡುವುದಿಲ್ಲ, ಯಾರಿಗೂ ಗೊತ್ತಿರುವುದಿಲ್ಲ. ರಾಜನಿಗೆ ಮತ್ತು ರಾಜನ ಆಪ್ತ ವರ್ಗದವರಿಗೆ ಮಾತ್ರ ಅದು ಗೊತ್ತಿರುವಂಥದ್ದು. ಅದು ಒಂದು ರಾಜಮುದ್ರೆ ಎಂಬುದಾಗಿ ಹಿಂದಿನ ಕಾಲದಲ್ಲಿ ಆ ರಾಜಮುದ್ರೆಯನ್ನ ಒತ್ತಿದರೆ ಅದಕ್ಕೆ ಅಷ್ಟು ಮಹತ್ತರವಾದಂಥ ಬೆಲೆ ಇತ್ತು. ಅದಕ್ಕಾಗಿ ಆ ರಾಜಮುದ್ರೆಯನ್ನ ಯಾರೂ ಸಹಿತ ತೆಗೆದುಕೊಂಡು ಬರುವುದಿಲ್ಲ. ಅದು ಹೇಗೆ ಇಲ್ಲಿಗೆ ಬಂತು ಎಂಬುವಂತಹ ಕುತೂಹಲ ಅವರಿಗೆ ಒಂದು ಕಡೆ ಭಯ. ಯಾರಿಟ್ಟಿರಬಹುದು, ಏನಾಗುತ್ತೆ ಮುಂದೆ ಎಂಬುವಂಥ ಭಯ. ಅದೇ ಸಮಯಕ್ಕೆ ಸರಿಯಾಗಿ ಈ ಮಾಯಾವಿ ಕಳ್ಳರನ್ನ ಹಿಂಬಾಲಿಸಿಕೊಂಡು ಬರುತ್ತಾ ಇದ್ದಂತಹ ಆ ರಾಜ್ಯದ ಸೈನಿಕರು ಬರುತ್ತಾರೆ. ಬಂದು ಈ ಅಳಿಯ ಮಾತ್ರ ಮಾವನ ಹತ್ತಿರ ಬಂದು ಎದುರಾಗುತ್ತಾರೆ. ಬಂದು ನೋಡಿದ್ರು, ಸೈನಿಕರಿಗೆ ಗೊತ್ತಾಗುತ್ತೆ ತಮ್ಮ ರಾಜ್ಯದ ರಾಜಮುದ್ರೆ ಹೇಗಿದೆ ಎಂಬುದಾಗಿ. ಎಲ್ಲ ಒಂದೊಂದು ರಾಜ್ಯಕ್ಕೂ ಪ್ರತ್ಯೇಕವಾದಂತಹ ರಾಜಮುದ್ರೆಗಳಿದ್ದರೂ ಅದಕ್ಕೆ ಪ್ರತ್ಯೇಕವಾದಂತಹ ಲಾಂಛನಗಳಿದ್ದು. ಈಗ ಹೇಗೆ ನಮ್ಮ ಒಂದು ರಾಜ್ಯಕ್ಕೆ ಹೇಗೆ ಧ್ವಜವೋ, ನಮ್ಮ ರಾಷ್ಟ್ರಕ್ಕೆ ಹೇಗೆ ಧ್ವಜವೋ, ಬೇರೆ ಬೇರೆ ರಾಷ್ಟ್ರಕ್ಕೆ ಬೇರೆ ಬೇರೆ ಆದಂತಹ ಧ್ವಜ ಇದೆಯೋ, ಅದೇ ರೀತಿಯಾಗಿ ಒಂದೊಂದು ರಾಜ್ಯಕ್ಕೂ ಸಹಿತ ಅದಕ್ಕೆ ಪ್ರತ್ಯೇಕವಾದಂತಹ ಮುದ್ರೆ ಹೇಳುವಂಥದ್ದಿದ್ದು. ನಮ್ಮ ರಾಜ್ಯದ ಮುದ್ರೆ ಇದು. ಹಾಗಾದರೆ ಕದ್ದಂಥವರು ಇವರೇ ಎಂಬುದಾಗಿ ಯೋಚನೆಯನ್ನ ಮಾಡಿ ಅಳಿಯ ಮತ್ತು ಮಾವ ಇಬ್ಬರನ್ನ ಬಂಧಿಸ್ತಾರೆ. ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ ಸೈನಿಕರು. ರಾಜನಲ್ಲಿ ಅಳಿಯ ಮತ್ತು ಮಾವ ಇಬ್ಬರು ರಾಜನಲ್ಲಿ ಹೇಳುತ್ತಾರೆ, ಚಂದ್ರಕೇತುವಿನಲ್ಲಿ ಹೇಳುತ್ತಾರೆ, ಸ್ವಾಮಿ, ನಾವು ನಿಮ್ಮ ರಾಜ್ಯಕ್ಕೆ ಕಳ್ಳತನವನ್ನ ಮಾಡಲಿಕ್ಕೆ ಅಥವಾ ಕಳ್ಳತನವನ್ನ ಮಾಡಿದವರು ಅಲ್ಲ, ಕಳ್ಳತನ ಮಾಡಲಿಕ್ಕೂ ಬಂದಿಲ್ಲ. ನಾವು ನಿಮ್ಮ ರಾಜ್ಯಕ್ಕೆ ವ್ಯಾಪಾರಕ್ಕೆ ಬಂದವರು ನಾವು. ಅದಕ್ಕಾಗಿ ನೋಡಿ, ನಮ್ಮ ದೋಣಿಯಲ್ಲಿಯೂ ಸಹಿತ ವಜ್ರವೈಢೂರ್ಯವನ್ನು ತುಂಬಿಕೊಂಡು ಬಂದವರಾಗಿದ್ದೇವೆ ಎಂಬುದಾಗಿ ಪರಿಪರಿಯಾಗಿ ಬೇರೆ ಬೇರೆಯಾದಂತಹ ರೀತಿಯಲ್ಲಿ ರಾಜನಲ್ಲಿ ತಮ್ಮ ಸತ್ಯದ ವಿಚಾರವನ್ನ, ಕಷ್ಟದ ವಿಚಾರವನ್ನ ಹೇಳಿಕೊಂಡ್ರು. ಅದು ಯಾವುದನ್ನ ಪರಿಗಣಿಸದೆ, ಅಂದ್ರೆ ಕೇಳಿಸಿಕೊಳ್ಳದೇನೆ. ಯಾಕೆಂದ್ರೆ ಸ್ವಾಮಿಯ, ಸತ್ಯನಾರಾಯಣ ಸ್ವಾಮಿಯ, ಮಹಾವಿಷ್ಣುವಿನ ಶಾಪ, ಆ ಕಷ್ಟ ಪ್ರಾರಂಭವಾಗಿದೆ. ಈಗ ಯಾವುದನ್ನ ಕೇಳಿಸಿಕೊಳ್ಳದೇನೆ ರಾಜ ಇವರನ್ನ ಕಠಿಣವಾಗಿ ಕಾರಾಗೃಹಕ್ಕೆ ತೆಗೆದುಕೊಂಡು ಹೋಗಿ ಇವರನ್ನ ಬಂಧಿಸಿ ಎಂಬುದಾಗಿ ಆದೇಶವನ್ನ ಮಾಡಿಬಿಟ್ಟ. ಅದೇ ರೀತಿಯಾಗಿ ಅಳಿಯ ಮತ್ತು ಮಾವ ಇಬ್ಬರನ್ನ ಕಠಿಣವಾದಂತಹ ಕಾರಾಗೃಹಕ್ಕೆ ತೆಗೆದುಕೊಂಡು ಹೋಗಿ ಬಂಧಿಸಿದ್ದಾರೆ. ಇಲ್ಲಿ ತಾಯಿ ಮಗಳು ಇಬ್ಬರೇ ಇದ್ದಾರೆ ಮನೆಯಲ್ಲಿ.
ಕಲಾವತಿ ಮತ್ತು ಲೀಲಾವತಿ. ಇಲ್ಲಿ ಏನಾಗಿದೆ ಅಂದ್ರೆ, ಯಾವ ಸ್ಥಿತಿ ಬಂದೊದಗಿದೆ ಅಂದ್ರೆ, ಒಂದು ಹೊತ್ತಿನ ಊಟವನ್ನ ಮಾಡಬೇಕು, ತಮ್ಮ ದೇಹದ ದಾಹವನ್ನ, ಹೊಟ್ಟೆಯ ದಾಹವನ್ನ ತೀರಿಸಿಕೊಳ್ಳಬೇಕು ಅಂದರೂ ಸಹಿತ ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡುವಂತ ಸ್ಥಿತಿಗೆ ಭಗವಂತ ತಂದು ನಿಲ್ಲಿಸಿದ್ದಾನೆ. ಇವರ ಮನೆಯಲ್ಲಿರತಕ್ಕಂಥ ಧನ ಕನಕ ವಸ್ತು ಎಲ್ಲವೂ ಸಹಿತ ನಶಿಸಲ್ಪಟ್ಟಿದೆ. ಧಾನ್ಯಾದಿಗಳು ನಶಿಸಲ್ಪಟ್ಟಿದೆ, ಅಂದ್ರೆ ಕಳ್ಳರಿಂದ ದೋಚಲ್ಪಟ್ಟಿದೆ. ಊಟವನ್ನ ಮಾಡಬೇಕು, ಒಂದು ಹೊತ್ತಿನ ಊಟ ಮಾಡಬೇಕು ಅಂದ್ರೆ ಇನ್ನೊಬ್ಬರ ಮನೆಯ ಬಾಗಿಲಿನಲ್ಲಿ ಹೋಗಿ ನಿಂತುಕೊಂಡು ಕೇಳಿಕೊಂಡು ಬಂದಂತಹ ಭಿಕ್ಷೆಯಿಂದ ತಂದು ಊಟವನ್ನು ಮಾಡಬೇಕು. ಹುಟ್ಟಿದ್ದಾನಲ್ಲ ಭಗವಂತ, ಅತಿಯಾದಂಥ ಕಷ್ಟ ಸಾಗರ, ಅತಿಯಾದಂಥ ದಾರಿದ್ರ್ಯತನ, ಬಡತನ ಬಂದೊದಗಲಿ ಎಂಬುದಾಗಿ ಬಂದೊದಗಿದೆ. ತಾಯಿ ಮಗಳು ಇಬ್ಬರೂ ಸಹಿತ ಭಿಕ್ಷಾಟನೆಯನ್ನು ಪ್ರಾರಂಭಿಸಿದ್ದಾರೆ. ಒಂದು ದಿವಸ ಮಗಳಾದಂಥ ಕಲಾವತಿ ಭಿಕ್ಷಾಟನೆಯನ್ನ ಮಾಡ್ತಾ ಮಾಡ್ತಾ ಹೋಗುತ್ತಾ ಇದ್ದಾಳೆ. ಯಾವ ಮನೆಯ ಬಾಗಿಲಿನಲ್ಲಿ ಹೋಗಿ ನಿಂತುಕೊಂಡು ಸೆರಗನ್ನ ಹಿಡಿದುಕೊಂಡು, ಭವತಿ ಭಿಕ್ಷಾಂದೇಹಿ, ಒಂದು ಹೊತ್ತಿನ ಊಟವನ್ನು ನನಗೆ ಕೊಡಿ, ಹೊಟ್ಟೆಯ ದಾಹವನ್ನ ತೀರಿಸಿಕೊಡಲಿಕ್ಕಾಗುತ್ತಾ ಇಲ್ಲ, ಅತಿಯಾದಂಥ ಹಸಿವೆ ಆಗುತ್ತಾ ಇದೆ, ಒಂದು ಹೊತ್ತಿನ ಊಟವನ್ನು ನನಗೆ ಹಾಕಿ ಕೊಡಿ ಎಂಬುದಾಗಿ ಅಂಗಲಾಚಿ ಸೆರಗೊಡ್ಡಿ ಬೀಳುತ್ತಾ ಇದ್ದಾಳೆ. ಆದರೆ ಯಾವ ಮನೆಯಲ್ಲಿಯೂ ಸಹಿತ ಭಿಕ್ಷೆಯೇ ಪ್ರಾಪ್ತಿಯಾಗಲಿಲ್ಲ. ಬಹಳ ದುಃಖಿತಳಾಗುತ್ತಾಳೆ ಕಲಾವತಿ. ಇನ್ನೇನು ಮಾಡಲಿ ನಾನು? ಗಂಡ ಕಾಣುತ್ತಾ ಇಲ್ಲ, ತಂದೆ ಕಾಣುತ್ತಾ ಇಲ್ಲ, ಈಗ ಅಮ್ಮನ ಸಾಕುವಂತಹ ಜವಾಬ್ದಾರಿ ನನ್ನ ಮೇಲಿದೆ. ಇವತ್ತಿನ ಊಟದ ಗತಿ ಇಲ್ಲ, ಹೇಗೆ ನಾನು ಹೋಗಿ ತಾಯಿಗೆ ಮುಖವನ್ನ ತೋರಿಸಲಿ, ಹೇಗೆ ತಾಯಿಗೆ ಊಟವನ್ನ ಉಣಬಡಿಸಲಿ, ಹೊಟ್ಟೆಯ ದಾಹವನ್ನ ತೀರಿಸಿಕೊಳ್ಳಿಕ್ಕಾಗುತ್ತಾ ಇಲ್ವಲ್ಲ, ಏನು ಮಾಡಲಿ ಎಂಬುದಾಗಿ ತೋಚದೇನೆ ಅಂಗಲಾಚ್ತಾ ಬೇಡುತ್ತಾ ದಿಗ್ಭ್ರಮೆಯಾಗಿ ಸುತ್ತಾ ಇದ್ದಾಳೆ. ಆ ಬೀದಿಯ ತುದಿಯಲ್ಲಿ ಒಬ್ಬ ಬ್ರಾಹ್ಮಣೋತ್ತಮರ ಮನೆ. ಅಲ್ಲಿ ಯಜ್ಞಯಾಗಾದಿಗಳು ಮಾಡುತ್ತಾ ಇದ್ರು. ದೂರದಿಂದ ನೋಡುತ್ತಾಳೆ ಕಲಾವತಿ, ಸಂತೋಷವನ್ನು ಹೊಂದುತ್ತಾಳೆ. ಆ ಮನೆಯಲ್ಲಿ ಏನೋ ಒಂದು ವಿಶೇಷ ಕರ್ಮಗಳು ನಡೀತಾ ಇದೆ. ಆ ಮನೆಗೆ ನಾನು ಹೋಗಿ ನಿಂತುಕೊಂಡು ಭವತಿ ಭಿಕ್ಷಾಂದೇಹಿ ಅಂದ್ರೆ ನನಗೆ ಊಟ ಸಿಗಬಹುದೇನೋ ಎಂಬುವಂಥ ಆಸೆಯನ್ನ, ಮಹತ್ತರವಾದಂಥ ಆಸೆಯನ್ನು ಹೊಂದುತ್ತಾಳೆ. ತಕ್ಷಣವೇ ಆ ಬ್ರಾಹ್ಮಣರ ಮನೆಗೆ ಹೋಗುತ್ತಾಳೆ. ಅಲ್ಲಿ ಹೋಗಿ ನಿಂತುಕೊಂಡು ಭವತಿ ಭಿಕ್ಷಾಂದೇಹಿ ಎಂಬುದಾಗಿ ಕೇಳಿದ್ಲು. ವ್ರತವನ್ನ ಅಲ್ಲಿ ಯಜ್ಞ ಕರ್ಮಗಳನ್ನು ಮಾಡ್ತಾ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡ್ತಾ ಇದ್ರು. ಪೂಜೆಯನ್ನು ಎಲ್ಲವನ್ನ ನೋಡ್ತಾ ನೋಡ್ತಾ ಎಲ್ಲಿಯವರೆಗೆ ಸ್ಥಿತಿಗೆ ಬಂದು ಮುಡುತ್ತಾಳೆ ಮಗಳಾದಂಥ ಕಲಾವತಿ ಅಂದ್ರೆ, ತಾನು ಏತಕ್ಕೋಸ್ಕರವಾಗಿ ಈ ಮನೆಗೆ ಬಂದೆ ಎಂಬುದಾಗಿ ಮರೆತು ಬಿಡುತ್ತಾಳೆ. ತನ್ನ ದಾಹವನ್ನ, ಹೊಟ್ಟೆಯ ದಾಹವನ್ನ, ಹಸಿವೆಯನ್ನ ತಾಳಲಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಅವಳಿಗೆ. ಈ ಪೂಜೆಯಲ್ಲಿ ನಿರತಳಾದ್ರಿಂದ ಹಸಿವೆ ಹೇಳುವಂಥದ್ದು, ತೃಷ ಹೇಳುವಂಥದ್ದು ನಶಿಸಿ ಹೋಯಿತು, ಕಾಣೆಯಾಗಿ ಹೋಯಿತು. ಸಂತೋಷ ಕೊಡುತ್ತಾಳೆ. ಬ್ರಾಹ್ಮಣರನ್ನ ಕರೆದು ಹೇಳುತ್ತಾಳೆ, ಸ್ವಾಮಿ, ತಾವು ಇಲ್ಲಿವರೆಗೆ ಎಲ್ಲ ಒಂದು ಕರ್ಮವನ್ನು ಮಾಡಿದ್ರಿ. ನಾನು ನಿಮ್ಮ ಮನೆಗೆ ಭಿಕ್ಷೆಗೆ ಬಂದವನು. ಆದರೆ ನೀವು ಮಾಡ್ತಾ ಇರತಕ್ಕಂಥ ಪೂಜೆಯನ್ನ, ಭಕ್ತಿಯನ್ನ, ಶ್ರದ್ಧೆಯನ್ನ ನಾನು ನೋಡಿ ತಲ್ಲೀರನಾಗಿ ಹೋದೆ. ಆ ಪೂಜೆಯಲ್ಲಿ ನನ್ನ ಸಂಪೂರ್ಣವಾದಂಥ ಮನಸ್ಸನ್ನ ಇಟ್ಟಿದ್ದವನಾಗಿಬಿಟ್ಟೆ. ಈ ಪೂಜೆಯನ್ನ ಮಾಡಬೇಕು ಎಂಬುವಂಥ ಹಂಬಲ ನನಗೆ, ಆಸೆ ನನಗೆ. ಈ ವ್ರತವನ್ನು ನಾನು ಮಾಡಬಹುದಾ ಎಂಬುದಾಗಿ ಕೇಳಿ ಪೂಜೆ ಎಲ್ಲ ವಿಧಿವಿಧಾನವನ್ನು ತಿಳಿದುಕೊಂಡು ಭಿಕ್ಷೆಯನ್ನ ತೆಗೆದುಕೊಂಡು ತನ್ನ ಮನೆಗೆ ಬರುತ್ತಾಳೆ. ಮನೆಗೆ ಬರುವಷ್ಟರಲ್ಲಿ ರಾತ್ರಿಯಾಗಿರುತ್ತೆ. ತಾಯಿಯಾದಂತಹ ಲೀಲಾವತಿ ದುಃಖಿತಳಾಗಿದ್ದಾಳೆ. ಯಾಕೆ ಅಂದರೆ ಗಂಡ ಕಾಣುತ್ತಾ ಇಲ್ಲ, ಗಂಡ ವ್ಯಾಪಾರಕ್ಕೆ ಹೋದವನು ಮರಳಿ ಬಂದಿಲ್ಲ, ಅಳಿಯನೂ ವ್ಯಾಪಾರಕ್ಕೆ ಹೋದವನು ಮರಳಿ ಬಂದಿಲ್ಲ. ಈಗ ಮಗಳಾದಂತಹ ಕಲಾವತಿ ಭಿಕ್ಷೆಯನ್ನ ತರ್ತೇನೆ ಎಂಬುದಾಗಿ ಹೋದವಳು ಇಲ್ಲಿಯವರೆಗೂ ಬಂದಿಲ್ಲ. ರಾತ್ರಿ ಆಗುತ್ತಾ ಇದೆ, ಏನಾಯಿತು, ಏನು ಮಾಡಲಿ ನಾನು ಎಂಬುದಾಗಿ ಚಡಪಡಿಸ್ತಾ ಇದ್ದಾಳೆ ತಾಯಿಯಾದಂತಹ ಲೀಲಾವತಿ.
ತಾಯಿಯ ಸ್ಥಾನದಲ್ಲಿರತಕ್ಕಂಥ ತಾಯಿ ಆದವಳ ಮನಸ್ಸು ಅಷ್ಟು ಹಾತರಿಸ್ತಾ ಇರುತ್ತೆ. ಯಾಕೆ ಅಂದರೆ ತನ್ನ ಆಪ್ತರು, ತನ್ನ ಮಕ್ಕಳು, ತನ್ನ ಗಂಡ, ಅದೇ ತನ್ನ ಪ್ರಪಂಚ ಅವಳಿಗೆ. ಆ ಸಮಯಕ್ಕೆ ಸರಿಯಾಗಿ ಅವರು ಬಂದಿಲ್ಲ ಅಂತಾಳಾದ್ರೆ ತಾಯಿಯ ಮನಸ್ಸು ಹೇಳುವಂಥದ್ದು ಅಷ್ಟು ಚಡಪಡಿಸ್ಲಿಕ್ಕೆ ಪ್ರಾರಂಭಿಸ್ತದೆ. ದುಃಖಿತರಾಗ್ತಾರೆ, ಮನಸ್ಸಿಗೆ ಗೊಂದಲ ಉಂಟಾಗುತ್ತದೆ. ಏನಾಯ್ತು ಹೇಳುವಂಥದ್ದು ತಾಯಿಯ ಆತ್ಮದಲ್ಲಿ, ಮನಸ್ಸಿನಲ್ಲಿ ಕಾಡಲಿಕ್ಕೆ ಪ್ರಾರಂಭಿಸ್ತದೆ. ಆ ತಾಯಿಯ ಮನಸ್ಸು ಅಷ್ಟು ಮೃದುವಾದಂಥದ್ದು. ಅದೇ ರೀತಿಯಾಗಿ ಚಡಪಡಿಸ್ತಾ ಇದ್ದಾಳೆ. ಆ ಸಮಯಕ್ಕೆ ಮಗಳು ಬರುತ್ತಾಳೆ. ಮಗಳು ಬಂದ ತಕ್ಷಣ ಮಗಳನ್ನು ಅಪ್ಪಿ ಮುದ್ದಾಡಿ ಮಗಳಲ್ಲಿ ಕೇಳಿದ್ಲು, ಮಗಳೇ, ಇಷ್ಟು ಹೊತ್ತು ನೀನು ಎಲ್ಲಿದ್ದಿ? ನಿನ್ನ ಮನಸ್ಸಿನಲ್ಲಿ ಏನಿದೆ? ಇಷ್ಟು ಹೊತ್ತು ಏನು ಮಾಡುತ್ತಾ ಇದ್ದೀಯಾ ಎಂಬುದಾಗಿ ಕೇಳಿದ್ಲು. ಆಗ ಮಗಳಾದಂಥ ಕಲಾವತಿ ಹೇಳಿದ್ಲು, ಅಮ್ಮ, ಎಂದಿನಂತೆ ನಾನು ಇವತ್ತು ಭಿಕ್ಷೆಗೆ ಹೋದವನು. ಆದರೆ ಯಾವ ಮನೆಯಲ್ಲೂ ನನಗೆ ಭಿಕ್ಷೆಯೇ ಪ್ರಾಪ್ತಿಯಾಗಲಿಲ್ಲ. ಆದರೆ ಒಬ್ಬ ಬ್ರಾಹ್ಮಣರ ಮನೆಗೆ ಭಿಕ್ಷೆಗೆ ಹೋದೆ ನಾನು. ಅಲ್ಲಿ ವಿಶೇಷವಾದಂತಹ ಒಂದು ಪೂಜೆ ಕರ್ಮಗಳನ್ನು ಮಾಡುತ್ತಾ ಇದ್ರು. ಆ ಪೂಜೆನೆಲ್ಲವನ್ನ ಮುಗಿಸಿ ಪೂಜೆಯ ಪ್ರಸಾದವನ್ನ ತೆಗೆದುಕೊಂಡು ಬಂದಿದ್ದೇನೆ. ತೆಗೆದುಕೋ, ಈ ಪ್ರಸಾದವನ್ನ ಸ್ವೀಕರಿಸು. ಈ ವ್ರತವನ್ನ ನಾವೂ ಸಹಿತ ಮಾಡೋಣ. ಈ ವ್ರತವನ್ನ ಮಾಡುವುದರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಮೋಕ್ಷ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತದೆಯಂತೆ. ಹಾಗೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗ್ತದೆಯಂತೆ. ಹಾಗಾಗಿ ನಾವು ಈ ವ್ರತವನ್ನು ಮಾಡೋಣ ಎಂಬುದಾಗಿ ತಾಯಿಯಲ್ಲಿ ಹೇಳಿದ್ರು. ಆ ಮಾತನ್ನ ಕೇಳಿದ ತಕ್ಷಣ ತಾಯಿಗೆ ನೆನಪಾಯಿತು, ಇದು ಯಾವ ವ್ರತವು ಮತ್ಯಾವುದು ಅಲ್ಲ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ. ನಾವು ಪೂರ್ವದಲ್ಲಿ ಸಂಕಲ್ಪವನ್ನು ಮಾಡಿದ್ವಿ. ಇಲ್ಲಿಯವರೆಗೂ ಸ್ವಾಮಿಯ ಆರಾಧನೆಯನ್ನ ಮಾಡದ ಕಾರಣ ಈ ರೀತಿ ಆಯಿತು ಎಂಬುದಾಗಿ ಯೋಚಿಸಿದಂತಹ ತಾಯಿಯಾದಂತಹ ಲೀಲಾವತಿ ತಕ್ಷಣ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ಲು. ಸ್ವಾಮಿ, ನನ್ನಿಂದ ತಪ್ಪು ನಡೆದಿ ಹೋಯಿತು. ದಯವಿಟ್ಟು ನನ್ನ ಕುಟುಂಬದವರನ್ನ ಕ್ಷಮಿಸಿಬಿಡು. ನಾಳೆಯ ದಿವಸ ನಿನ್ನ ಕರ್ಮವನ್ನ ನಾನು ಮಾಡುವವನಾಗುತ್ತೇನೆ. ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಈ ವ್ರತವನ್ನು ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪಿಸಿದ್ಲು. ಸ್ವಲ್ಪ ಭಗವಂತ ತೃಪ್ತನಾದ ಹಾಗೆ ಕಾಣಿಸ್ತದೆ. ಏನು ಮಾಡಿದ ಅಂದ್ರೆ, ಅಳಿಯ ಮತ್ತು ಮಾವ ಇಬ್ಬರನ್ನ ಬಂಧಿಸಿರತಕ್ಕಂತಹ ರಾಜನಿದ್ದಾನಲ್ಲ ಚಂದ್ರಕೇತು, ಆ ಚಂದ್ರಕೇತುವಿನ ಮಧ್ಯರಾತ್ರಿಯ ಕನಸಿನಲ್ಲಿ ಭಗವಂತ ಪ್ರತ್ಯಕ್ಷನಾಗುತ್ತಾನೆ. ಪ್ರತ್ಯಕ್ಷನಾಗಿ ಹೇಳಿದ, ಕೆಲವು ದಿನಗಳ ಹಿಂದೆ ನೀನು ಬಂಧಿಸಿರತಕ್ಕಂತಹ 2 ಜನವರು ವ್ಯಾಪಾರಿಗಳು, ನಿಜವಾಗಿಯೂ ಅವರು ವ್ಯಾಪಾರಿಗಳು, ಅವರು ಕಳ್ಳರಲ್ಲ. ಆದರೆ ಒಂದು ಶಾಪದಿಂದ ಈ ರೀತಿಯಾದಂತಹ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರನ್ನ ನೀನು ನಾಳೆ ಬೆಳಗ್ಗೆ ಅವರನ್ನ ಬಂಧ ಮುಕ್ತರನ್ನಾಗಿ ಮಾಡಬೇಕು. ಅರ್ಥಾತ್ ಒಂದು ಪಕ್ಷದಲ್ಲಿ ನೀನು ಅವರನ್ನ ಬಿಡುಗಡೆಯನ್ನ ಮಾಡದೇ ಇದ್ರೆ ನಿನ್ನ ರಾಜ್ಯವನ್ನು ನಾನು ಸರ್ವನಾಶ ಮಾಡುತ್ತೇನೆ ಎಂಬುದಾಗಿ ಹೇಳಿದ. ಆ ಮಾತನ್ನ ಕೇಳಿಸಿಕೊಂಡಂತಹ ರಾಜ ದಿಗ್ಭ್ರಮೆಯಾದ. ತನ್ನ ಕನಸಿನಲ್ಲಿ ನಡೆದಂಥ ವಿಚಾರವನ್ನ ಮರುದಿನ ಬೆಳಗ್ಗೆ ತನ್ನ ಮಂತ್ರಿ ಮಂಡಲದಲ್ಲಿ ತಿಳಿಸಿದ. ಸೈನಿಕರನ್ನ ಕರೆದು ಹೇಳಿದ, ಆಜ್ಞೆಯನ್ನ ಮಾಡಿದ. ಏನನ್ನ ಅಂದ್ರೆ, ಆ 2 ಜನ ವ್ಯಾಪಾರಿಗಳನ್ನ ಬಂಧ ಮುಕ್ತರನ್ನಾಗಿ ಮಾಡಿ. ಅವರು 2 ಜನ ವ್ಯಾಪಾರಿಗಳು ಮಾಡದೆ ಗೊತ್ತಾಗದೇನೆ ಏನೋ ಒಂದು ತಪ್ಪನ್ನ ಮಾಡಿದ್ದಾರೆ. ಹಾಗಾಗಿ ಅವರನ್ನ ಬಂಧ ಮುಕ್ತರನ್ನಾಗಿ ಮಾಡಿ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ ಎಂಬುದಾಗಿ ಆದೇಶವನ್ನು ಮಾಡಿದ. ಅದೇ ರೀತಿಯಾಗಿ ಸೇನಾನಿಗಳು ಈ ಅಳಿಯ ಮತ್ತು ಮಾವ ಇಬ್ಬರನ್ನ ಬಂಧ ಮುಕ್ತರನ್ನಾಗಿ ಮಾಡಿ ಆಸ್ಥಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಆಗ ರಾಜ ಹೇಳುತ್ತಾನೆ, ನೀವು ಮಾಡಿದಂತಹ ಪ್ರಾರಬ್ಧ ಕರ್ಮಗಳಿಂದ ಈ ರೀತಿಯಾದಂತಹ ಕಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ನಿಮಗೆ ಬಂದೊದಗಿತು ಎಂಬುದಾಗಿ ಹೇಳಿ
ಅವರನ್ನ ಸಮಾಧಾನವನ್ನ ಮಾಡಿ ಕ್ಷೌರ ಕರ್ಮಾದಿಗಳನ್ನು ಮಾಡಿಸಿ ಹೊಸದಾದಂಥ ಶುಭ್ರವಾದಂತಹ ಬಟ್ಟೆಯನ್ನ ಕೊಟ್ಟು, ಈ ಅಳಿಯ ಮತ್ತು ಮಾವ ಇಬ್ಬರು ಪೂರ್ವದಲ್ಲಿ ವ್ಯಾಪಾರಕ್ಕೆ ತಂದಿದ್ದರಲ್ಲ ವಜ್ರ ವೈಢೂರ್ಯಗಳನ್ನು ದೋಣಿಯಲ್ಲಿ, ಅದನ್ನ ಹಿಂದಿರುಗಿಸಿಕೊಟ್ಟು ಮತ್ತು ಅಧಿಕವಾಗಿ ಕೊಟ್ಟು ಅವರನ್ನ ಸಂತೋಷಪಡಿಸಿ ತನ್ನ ಅರಮನೆಯಿಂದ ಬೀಳ್ಕೊಡುತ್ತಾನೆ, ಅಂದ್ರೆ ಕಳಿಸಿಕೊಡುತ್ತಾನೆ. ಹೀಗೆ ರೇಖಾಖಂಡೆ ತೃತೀಯೋಧ್ಯಾಯ ಸಮಾಪ್ತ್ಯ. ಸತ್ಯ ಸಂತು ಯಜಮಾನಸ್ಯ ಕಾಮಾ ಆಹ ನಾರಾಯಣ ನಾರಾಯಣ ನಾರಾಯಣ. ಇನ್ನು ಈಗ ಅಳಿಯ ಮತ್ತು ಮಾವ ಇಬ್ಬರು ಹೊರಟಿದ್ದಾರೆ, ಮನೆಗೆ ಬರಬೇಕು. ಯಾಕೆಂದ್ರೆ ಸೆರೆಮನೆ ವಾಸವನ್ನ ಮುಗಿಸಿ ಈಗ ಮನೆಯನ್ನ ಬರಬೇಕು, ಮನೆಯನ್ನ ನೋಡಬೇಕು ಹೇಳುವಂತಹ ಒಂದು ಆಸೆಯಿಂದ ತಮಗೆ ಕೊಟ್ಟಂತಹ ರಾಜ ವಜ್ರ ವೈಢೂರ್ಯವನ್ನೆಲ್ಲವನ್ನ ದೋಣಿಯಲ್ಲಿ ತುಂಬಿಕೊಂಡು ಹೊರಟಿದ್ದಾರೆ. ನದಿಯ ತಟದಲ್ಲಿ ನಿಂತುಕೊಂಡಿದ್ದಾರೆ. ಇವರ ಮನಸ್ಸಿನಲ್ಲಿ ಅಹಂಕಾರ ಇದೆಯೋ ಇಲ್ಲವೋ ಎಂಬುದಾಗಿ ಪರೀಕ್ಷೆಯನ್ನು ಮಾಡುವುದಕ್ಕೋಸ್ಕರವಾಗಿ ಸ್ವಾಮಿ ಒಂದು ಸನ್ಯಾಸಿ ವೇಷವನ್ನ ಧರಿಸಿಕೊಂಡು ಇವರ ಹತ್ರ ಬಂದು ಎದುರಾಗುತ್ತಾನೆ. ಅಳಿಯ ಮತ್ತು ಮಾವ ಇಬ್ಬರ ಹತ್ರ ಬಂದು ಎದುರಾಗಿದ್ದಾರೆ. ಕೇಳುತ್ತಾನೆ, ಈ ಒಂದು ದೋಣಿಯಲ್ಲಿ ಏನು ತುಂಬಿಕೊಂಡಿದೆ, ನಿಮ್ಮ ಜೊತೆ ನಾನು ಪ್ರಯಾಣವನ್ನ ಮಾಡಬಹುದಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದರು. ಆ ಮಾತನ್ನ ಕೇಳಿದ ತಕ್ಷಣ ಅಳಿಯ ಮತ್ತು ಮಾವ ಇಬ್ಬರು ಸನ್ಯಾಸಿಯನ್ನ ಅಪಹಾಸ್ಯವನ್ನ ಮಾಡಿದರು. ಹೇಗೆ ಅಂದ್ರೆ, ಎಲ್ಲವನ್ನ ಬಿಟ್ಟಂತಹ ನೀನು, ನಿನಗೆ ಯಾಕಯ್ಯ ಈ ರೀತಿಯಾದಂತಹ ಮೋಹ, ಈ ದೋಣಿಯಲ್ಲಿ ಏನಿದೆ ಅದನ್ನೆಲ್ಲ ತಿಳಿದುಕೊಳ್ಳುವಂಥದ್ದು ಏತಕ್ಕೋಸ್ಕರವಾಗಿ ಎಂಬುದಾಗಿ ಅಪಹಾಸ್ಯವನ್ನು ಮಾಡಿದರು. ಯಾಕೆ ಅಂದ್ರೆ ಇವರಿಗೆ ಭಯ, ಈ ದೋಣಿಯಲ್ಲಿ ಇರತಕ್ಕಂತಹ ವಜ್ರ ವೈಢೂರ್ಯಾದಿಗಳು ಇವನಿಗೆ ಗೊತ್ತಾಗಿದೆ, ಅದನ್ನ ಕದಿಯುವುದಕ್ಕೋಸ್ಕರವಾಗಿ ಅಪಹರಿಸುವುದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಒಂದು ಸನ್ಯಾಸಿಯ ವೇಷವನ್ನ ಧರಿಸಿಕೊಂಡು ಬಂದಿದ್ದಾನೆ ಎಂಬುವಂತಹ ಭಯದಿಂದ ಸನ್ಯಾಸಿಯನ್ನ ಅಪಹಾಸ್ಯವನ್ನ ಮಾಡಿ ಸುಳ್ಳನ್ನ ಹೇಳುತ್ತಾರೆ. ಈ ದೋಣಿಯಲ್ಲಿ ಯಾವುದೇ ತರಹದ ವಜ್ರ ವೈಢೂರ್ಯಾದಿಗಳು ಯಾವುದೂ ಇಲ್ಲ, ಬರೀ ಹೂಬಳ್ಳಿಗಳು ತುಂಬಿಕೊಂಡಿದೆ ಎಂಬುದಾಗಿ ಅಪಹಾಸ್ಯವನ್ನ ಮಾಡಿದರು. ಶಾಪಕ್ಕೆ ಗುರಿಯಾದರು. ಯಾಕೆಂದ್ರೆ ಮನುಷ್ಯನಿಗೆ 3 ಶಾಪ ಪ್ರಧಾನವಾಗಿ ದೊರಕಿತ್ತು ಅಂತಾಳಾದ್ರೆ ಅವನಿಗೆ ಮುಕ್ತಿ ಇಲ್ಲ ಎಂಬುದಾಗಿ ಹೇಳುತ್ತದೆ. ಯಾವುದು ಅಂದ್ರೆ, 1 ಗುರುನಿಂದನ ಶಾಪ, 2 ಪಿತೃಶಾಪ, ಹಾಗೆ ಸ್ತ್ರೀ ಶಾಪ. ಈ 3 ಶಾಪಗಳು ಬಂತು ಅಂದ್ರೆ ಮೋಕ್ಷ ಪ್ರಾಪ್ತಿಯಾಗೋದು ಬಹಳ ಕಷ್ಟ ಎಂಬುದಾಗಿ. ಗುರುನಿಂದನೆಯನ್ನ ಮಾಡಕೂಡದು. ನಮ್ಮ ಜೀವನದಲ್ಲಿ ಯಾವಾಗಲೂ ಸಹಿತ ಗುರುನಿಂದನೆಯನ್ನ ಮಾಡಬಾರ್ದು. ಗುರುನಿಂದನೆ ಅಂದ್ರೆ ಏನು ಅಂದ್ರೆ, ಗುರುವನ್ನ ನಿಂದಿಸಿಕೂಡದು. ನಮಗೆ ಕಲಿಸಿಕೊಟ್ಟಂತಹ ಗುರುಗಳಾಗಲಿ, ಕಲಿಸಿಕೊಟ್ಟ ಅಂದ್ರೆ ವಿದ್ಯೆಯನ್ನ ಹೇಳಿಕೊಟ್ಟವನು ಗುರುಗಳೇ, ಜೀವನದ ಮಾರ್ಗವನ್ನ ತೋರಿಸಿದವರು ಗುರುಗಳೇ, ಸನ್ಯಾಸತ್ವದಲ್ಲಿರತಕ್ಕಂಥವರು ಗುರುಗಳೇ, ಪೀಠದಲ್ಲಿರತಕ್ಕಂಥವರು ಗುರುಗಳೇ. ಇವರೆಲ್ಲ ಗುರುವಿನಿಗೆ ಸಮಾನನಾಗಿ ಬರುವಂಥವರು. ಅವರನ್ನ ಅವಮಾನಿಸಬಾರದು, ಅವರನ್ನ ಅವಹೇಳನವನ್ನ ಮಾಡಬಾರದು. ಅವರ ಬಗ್ಗೆ ಯಾವುದೇ ಒಂದು ಬೇರೆಯಾದಂತಹ ಒಪಿನಿಯನ್ ಇದ್ರೂ, ತಮಗೆ ಗೊತ್ತಿದ್ರು, ಅವರನ್ನ ಅವಹೇಳನ ಮಾಡಬಾರದು. ಹಾಗಾಗಿ ಅವರನ್ನ ಅವಹೇಳನ ಮಾಡಿದ್ರೆ ಶಾಪಕ್ಕೆ ಗುರಿಯಾದ ಹಾಗೆ. ಆಮೇಲೆ 2ನೇ ಶಾಪ ಪಿತೃಶಾಪ ಎಂಬುದಾಗಿ ಹೇಳುವಂಥದ್ದು. ಪಿತೃಶಾಪ ಅಂದ್ರೆ ಇವತ್ತಿನ ದುರ್ದೈವದ ಸಂಗತಿ ಎಷ್ಟು ಅಂದ್ರೆ, ನಮ್ಮ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ಜನ್ಮ ಕೊಟ್ಟಂತಹ ತಂದೆ ತಾಯಿಯರನ್ನ ಕೊನೆಯ ಕಾಲದಲ್ಲಿ ನೋಡಿಕೊಳ್ಳಲಿಕ್ಕೆ ಆಗದೇನೆ ವೃದ್ಧಾಪ್ಯದವನ್ನ ಕಳೆಯುವುದಕ್ಕೋಸ್ಕರವಾಗಿ ವೃದ್ಧಾಶ್ರಮವನ್ನ ಸೇರಿಸುವಂತಹ ಸ್ಥಿತಿಗೆ ನಾವು ಬಂದು ಮುಟ್ಟುಬಿಟ್ಟಿದ್ದೇವೆ. ಎಂಥ ದುರ್ದೈವದ ಸಂಗತಿ.
ಕೊನೆಯ ಕಾಲದಲ್ಲಿ ತಂದೆ ತಾಯಿಯರು ಏನು ಆಸೆಯನ್ನು ಪಡ್ತಾರೆ? ಹಣವನ್ನು ಆಸೆ ಪಡ್ತಾರ? ಇಲ್ಲ. ಆಸ್ತಿಯನ್ನ ಕೇಳ್ತಾರ? ಇಲ್ಲ. ಯಾವುದಿಲ್ಲ. ಏನನ್ನ ಕೇಳ್ತಾರೆ? ತನ್ನ ಮಕ್ಕಳು ಮತ್ತು ತನ್ನ ಮೊಮ್ಮಕ್ಕಳನ್ನ ನೋಡಿಕೊಂಡು ಕೊನೆಯ ಕಾಲದಲ್ಲಿ ಅವರಿಂದ ಸೇವೆಯನ್ನ ಮಾಡಿಸಿಕೊಂಡು ಮುಕ್ತಿಯನ್ನ ಹೊಂದಬೇಕು, ಪ್ರಾಣವನ್ನು ಬಿಡಬೇಕು ಎಂಬುವಂತಹ ಸ್ಥಿತಿಯಲ್ಲಿ ತಂದೆ ತಾಯಿಯರ ಆಸೆ ಅದು. ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳು ತನ್ನ ಜೊತೆಯಲ್ಲಿ ಇರಬೇಕು ಹೇಳುವಂಥದ್ದು. ಆದರೆ ದುರ್ದೈವದ ಸಂಗತಿ, ತಮ್ಮ ಕೆಲಸದ ಒತ್ತಡ, ಜಂಜಾಟ, ಈ ಒಂದು ವ್ಯಕ್ತಿಯನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಅವನನ್ನ ಸೇವೆಯನ್ನ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಎಂಬುವಂಥ ದೃಷ್ಟಿಯಿಂದ ಇವತ್ತಿನ ದಿವಸ ಮಕ್ಕಳಾದಂಥವರು, ಸೊಸೆಯಾದಂಥವರು ಅತ್ತೆ ಮಾವನನ್ನ ಅಥವಾ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತಹ ಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ಇದು ಪಿತೃಶಾಪ. ಹೇಗೆ ಅಂದ್ರೆ, ಅವರು ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳು, ತನ್ನ ಮರಣದ ಸ್ಥಿತಿಯಲ್ಲಿ ತನ್ನ ಮಕ್ಕಳು ನನ್ನನ್ನು ನೋಡಿಕೊಳ್ಳಲಿಲ್ಲವಲ್ಲ, ತನ್ನನ್ನು ಇಂತಹ ಒಂದು ಸ್ಥಿತಿಗೆ ತಂದು ನಿಲ್ಲಿಸಿದರಲ್ಲ, ತನ್ನ ಇಂತಲ್ಲಿ ಸೇರಿಸಿ ಬಿಟ್ಟರಲ್ಲ ಎಂಬುವಂತಹ ನೋವನ್ನು ಹೊಂದುತ್ತಾರಲ್ಲ, ಅದು ಶಾಪ, ಮಹತ್ತರವಾದಂತಹ ಶಾಪ. ಅದು ಪಿತೃಶಾಪ ಎಂಬುದಾಗಿ. ಅವರ ಕರ್ಮವನ್ನ, ಕೊನೆಯ ಕರ್ಮವನ್ನ ಮಕ್ಕಳಾದಂತಹವರು ಮಾಡಬೇಕು. ಅವರು ಮರಣವನ್ನ ಹೊಂದಿದ್ರು ಆದಮೇಲೆ ಅವರ ಕರ್ಮಗಳನ್ನ ಸರಿಯಾಗಿ ಮಾಡಿ ಹೋಗಬೇಕು. ಅದನ್ನ ಮಾಡಿಲ್ಲ ಅಂತಾಳಾದರೆ ವೈಮನಸ್ಸು ಏನೂ ಇರಬಹುದು. ಮಕ್ಕಳಿಗೆ ಅಥವಾ ತಂದೆಗೆ ವೈಮನಸ್ಸು ಇರಬಹುದು. ತಂದೆ ಹೇಳುವಂತಹದ್ದು ಸ್ಥಾನದಲ್ಲಿ ಇದ್ದಿರ್ತಾನೆ. ಯಾಕೆಂದ್ರೆ ಮಕ್ಕಳಾದವರು ನಾವಾಗಿರ್ತೇವೆ. ಹೊಡೆಯುವಂತಹ ಸ್ಥಿತಿ, ಬೈಯುವಂತಹ ಪರಿಸ್ಥಿತಿ, ಎಲ್ಲ ಹಕ್ಕುಗಳನ್ನ ತಂದೆ ತಾಯಿಯರು ಪಡೆದಿರ್ತಾರೆ. ಅಂತಹ ಒಂದು ಸ್ಥಿತಿಯನ್ನ ಹೊಂದಿ ಆ ಕೊನೆಯ ಕಾಲದಲ್ಲಿ ತನ್ನ ಮಕ್ಕಳು ಈ ರೀತಿಯಾದಂತಹ ಸ್ಥಿತಿಯನ್ನು ನನಗೆ ಬಂದು ಒದಗಿಸಿ ಕೊಟ್ಟರಲ್ಲ, ತಂದು ಒದಗಿಸಿದರಲ್ಲ ಎಂಬುವಂತ ಆ ಒಂದು ಬೇಜಾರಿಗೆ ಹೋದಾಗ ಖಂಡಿತ ಅದು ಶಾಪಕ್ಕೆ ಗುರಿಯಾಗುವಂಥದ್ದು. ಮೂರನೇದಾಗಿ ಸ್ತ್ರೀ ಶಾಪ. ಒಂದು ಸ್ತ್ರೀಯನ್ನ ನಿಂದನೆಯನ್ನ ಮಾಡುವಂಥದ್ದು, ಸ್ತ್ರೀಯನ್ನ ಒಂದು ರೀತಿಯಾದಂತಹ ರೀತಿಯಲ್ಲಿ ಕೆಟ್ಟದಾಗಿ ತೋರಿಸುವಂಥದ್ದು, ಕೆಟ್ಟದಾಗಿ ಬಿಂಬಿಸುವಂಥದ್ದು, ಅಥವಾ ಆ ಸ್ತ್ರೀಯಿಂದ ಶಾಪಕ್ಕೆ ಗುರಿಯಾದರೆ ಮುಕ್ತಿ ಇಲ್ಲ ಎಂಬುದಾಗಿ. ಅಂತಹ ಮಹಾಮುನಿಯಾದಂತಹ, ಮಹಾಭಾರತದಲ್ಲಿ ಬರತಕ್ಕಂತಹ ಭೀಷ್ಮಾಚಾರ್ಯರು, ಅವರಿಗೆ ಸ್ತ್ರೀ ಶಾಪ ಬಂದಿತ್ತು. ಅಂಬೆಯನ್ನ ಮದುವೆಯಾಗಿ ಬರ್ತಾರೆ. ಮದುವೆ ಅಂದ್ರೆ ಅಗ್ನಿಯನ್ನ, ಸಪ್ತಪದಿಯನ್ನ ತುಳಿಯೋದಿಲ್ಲ. ವಧುವರರ ಪರೀಕ್ಷೆಯಲ್ಲಿ ಭೀಷ್ಮಾಚಾರ್ಯರು ಅಂಬೆ ಮೊದಲಾದಂತಹ 3 ತಂಗಿಯರನ್ನ ಹೊಂದಿಕೊಂಡು ಕರೆದುಕೊಂಡು ಬರ್ತಾರೆ. 3 ಜನರನ್ನ ಸಾಲ್ವ ಮದುವೆಯನ್ನ ಮಾಡಬೇಕು ಎಂಬುದಾಗಿ ವಧುವರರ ಒಂದು ಪರೀಕ್ಷೆಯನ್ನ ಇಟ್ಟಾಗ ಭೀಷ್ಮಾಚಾರ್ಯರು ಹೋಗ್ತಾರೆ. ಅದಕ್ಕೆ ಆ ಒಂದು ವಧುವರರ ಪರೀಕ್ಷೆಗೆ ಎಲ್ಲ ಮಹಾರಾಜರು ಬರ್ತಾರೆ. ಎಲ್ಲರೂ ಸಹಿತ ತಮ್ಮ ಪರಾಕ್ರಮವನ್ನ ತೋರಿಸ್ತಾರೆ. ಆದರೆ ಯಾರೂ ಸಹಿತ ಅಲ್ಲಿ ಒಡ್ಡಿದಂತಹ ಶರರತ್ತಿಗೆ ಯಾರೂ ಆಗೋದಿಲ್ಲ. ಭೀಷ್ಮಾಚಾರ್ಯರು ಆ ಶರರತ್ತನ್ನ, ಆ ಒಂದು ಯುದ್ಧವನ್ನ ಗೆಲ್ತಾರೆ. 3 ಜನರನ್ನ ಕರೆದುಕೊಂಡು ಬರುತ್ತಾರೆ. ಭೀಷ್ಮಾಚಾರ್ಯರು ರಥವನ್ನ ಏರ್ಲಿಕ್ಕೆ ಹೇಳುತ್ತಾರೆ. ಯಾರು ನನ್ನ ಜೊತೆಗೆ ಬರ್ತೀರೋ ನನ್ನ ರಥವನ್ನ ಏರಿ ಎಂಬುದಾಗಿ ಹೇಳುತ್ತಾರೆ. ಆಗ 3 ಜನರು ಸಹಿತ ಅಂಬೆ ಮೊದಲಾದಂಥವರು ಭೀಷ್ಮಾಚಾರ್ಯ ರಥವನ್ನ ಏರಿ ಬರ್ತಾರೆ. ಆ ನಂತರ ಭೀಷ್ಮಾಚಾರ್ಯರನ್ನ ಮದುವೆಯಾಗಲಿಕ್ಕೆ ಅಂಬೆ ಹೇಳುತ್ತಾಳೆ. ಆಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ನಾನು ಹುಟ್ಟಿನಿಂದ ಮರಣದವರೆಗೂ ಸಹಿತ ನಾನು ಬ್ರಹ್ಮಚಾರಿಯಾಗಿ ಬದುಕುವವನು, ನಾನು ಮದುವೆ ಖಂಡಿತವಾಗಿ ನಿನ್ನನ್ನು ಆಗುವುದಿಲ್ಲ ನಾನು ಎಂಬುದಾಗಿ ಹೇಳಿದಾಗ ಅಂಬೆ ಕೇಳಿದರೆ, ಮತ್ತೆ ಏತಕ್ಕೋಸ್ಕರವಾಗಿ ನೀನು ಅಲ್ಲಿಗೆ ಬಂದೆ? ನಾನು ನಿನ್ನ ಮನಸಾ ಇಚ್ಛೆಯಾಗಿ ವರಿಸಿದವನು, ನಾನು ನಿನ್ನ ಕಂಡ ತಕ್ಷಣವೇ ನಿನ್ನನ್ನು ಅಲ್ಲಿ ಮನಸ್ಸನ್ನು ಇಟ್ಟವಳು ನಾನು ಆದವನು. ನೀನೇ ಜಯಶಾಲಿಯಾದೆ, ನೀನು ಕರೆದುಕೊಂಡು ಬಂದೆ, ನನ್ನ ಸಂಸಾರವನ್ನು ಕಟ್ಟಿಕೊಳ್ಳಬಹುದು ಎಂಬುದಾಗಿ ಆಸೆಯನ್ನು ಹೊತ್ತಿದವನು ನಾನಾದವನು. ಆದರೆ ಈಗ ನೀನು ಬಂದು ಹೇಳುತ್ತಾ ಇದ್ದೀಯಲ್ಲ, ನಿನ್ನನ್ನು ಮದುವೆಯಾಗುವುದಿಲ್ಲ, ವಿವಾಹ ಆಗುವುದಿಲ್ಲ ಎಂಬುದಾಗಿ ಅಂಬೆ ಹೇಳುತ್ತಾಳೆ. ಆಗ ಅಂಬೆ ಕೊನೆಯಲ್ಲಿ
ಕೆಲವೊಂದಷ್ಟು ಇನ್ನೂ ಕಥೆ ಪುರಾಣಗಳು ಬರುತ್ತದೆ. ಆಗ ಕೊನೆಯಲ್ಲಿ ಅಂಬೆ ಎಲ್ಲಿಯೂ ಗತಿ ಇಲ್ಲ, ಅವಳಿಗೆ ಪ್ರಿಯಕರನೂ ಇಲ್ಲ, ಇಲ್ಲಿ ಭೀಷ್ಮಾಚಾರ್ಯರು ಇಲ್ಲ, ತಂದೆಯ ಮನೆಯೂ ಇಲ್ಲ, ಯಾವುದೂ ಇಲ್ಲದೇನೆ ನಾನು ಇನ್ನು ಬದುಕಿ ಪ್ರಯೋಜನ ಇಲ್ಲ ಎಂಬುದಾಗಿ ಯೋಚಿಸಿದಂಥ ಅಂಬೆ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ ಭೀಷ್ಮಾಚಾರ್ಯರ ಎದುರುಗಡೆನೆ. ಒಂದೊಂದು ವಸ್ತುಗಳು ಸಹಿತ ತನ್ನ ದೇಹದ ಒಂದೊಂದು ಪಾದದಿಂದ ಶಿರಸ್ಸಿನವರೆಗೆ ಬೆಂಕಿಗಳು ಜ್ವಲನೆಯಾಗುತ್ತಾ ಅಂದ್ರೆ ಹತ್ತಿಕೊಳ್ತಾ ಬರ್ತಾ ಇದ್ದಾಗ ಒಂದೊಂದಕ್ಕೂ ಶಾಪವನ್ನ ಕೊಡ್ತಾ 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 ಬರುತ್ತಾಳೆ. ಎಷ್ಟು ಮಹತ್ತರವಾದಂತಹ ಶಾಪ ಕೊಡ್ತಾ ಬರ್ತಾಳೆ ಅಂದ್ರೆ ಅಂಬೆಯ ಶಾಪ ಅಷ್ಟು ಕಠಿಣವಾಗಿ ಅವನಿಗೆ ಮುಕ್ತಿಯೇ ಇಲ್ಲ ಹೇಳುವಂತ ಸ್ಥಿತಿಗೆ ಬರುತ್ತದೆ ಭೀಷ್ಮಾಚಾರ್ಯರಿಗೆ. ಆದರೆ ಅವರ ತಪೋಶಕ್ತಿಯಿಂದ ಕಡೆಗೆ ಅವರು ಒಂದು ಮುಕ್ತಿಯನ್ನ ಎಲ್ಲ ಪಡೆಯುವಂಥದ್ದು ಇರುವಂಥದ್ದು ಶ್ರೀಕೃಷ್ಣನ ಒಂದು ಇದೆಲ್ಲದರಿಂದ. ಅಂತಹ ಸ್ತ್ರೀ ಶಾಪ ಒದಗಿತು ಅಂತಾಳಾದ್ರೆ ಮುಕ್ತಿ ಇಲ್ಲ ಎಂಬುದಾಗಿ. ಹಾಗಾಗಿ ಈಗ ಇಲ್ಲಿ ಅಳಿಯ ಮತ್ತು ಮಾವ ಇವರು ಇಬ್ಬರೂ ಸಹಿತ ಗುರುನಿಂದನೆಯನ್ನ ಮಾಡಿ ಸುಳ್ಳನ್ನ ಹೇಳಿದ್ರು. ದೋಣಿಯಲ್ಲಿ ಯಾವುದೇ ವಸ್ತುಗಳು ಇಲ್ಲ, ಹೂಬಳ್ಳಿಗಳು ತುಂಬಿಕೊಂಡಿದೆ ಎಂಬುದಾಗಿ ಸುಳ್ಳನ್ನ ಹೇಳಿದ್ರು. ಆದರೆ ಅಳಿಯ ಮತ್ತು ಮಾವ ಇಬ್ಬರಿಗೆ ಗೊತ್ತಿಲ್ಲ, ಅಲ್ಲಿ ಸನ್ಯಾಸಿಯ ವೇಷವನ್ನಾಗಿ ಬಂದವನು ಯಾರು ಅಂದ್ರೆ ಮಹಾವಿಷ್ಣು ಎಂಬುದಾಗಿ. ಹಾಗೆಯೇ ಆಗಲಿ ತಥಾಸ್ತು ಎಂಬುದಾಗಿ ಹೇಳಿ ಸನ್ಯಾಸಿ ರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣು ಸ್ವಲ್ಪ ದೂರ ಹೋಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಅಳಿಯ ಮತ್ತು ಮಾವ ಇಬ್ಬರು ಹೊರಡಬೇಕು ಎಂಬುದಾಗಿ ದೋಣಿ ಹತ್ರ ಬಂದು ನೋಡ್ತಾರೆ. ದೋಣಿಯಲ್ಲಿ ಯಾವುದೇ ವಸ್ತುಗಳು ಇಲ್ಲ, ವಜ್ರ ವೈಢೂರ್ಯಾದಿಗಳು ಇಲ್ಲದೇನೆ ಬರೀ ಹೂಬಳ್ಳಿಗಳು ತುಂಬಿಕೊಂಡಿದೆ. ಆಗ ದಿಗ್ಭ್ರಮೆಯಾಗುತ್ತಾರೆ ಅಳಿಯ ಮತ್ತು ಮಾವ ಇಬ್ಬರು. ಯಾಕೆ ಹೀಗಾಯಿತು, ಯಾರಿಂದ ಆಯಿತು, ಇದೆಲ್ಲವನ್ನ ಯೋಚನೆಯನ್ನ ಮಾಡ್ತಾರೆ. ಆಗ ನೆನಪಾಯಿತು, ನಾವು ಸನ್ಯಾಸಿಯಲ್ಲಿ ಸುಳ್ಳನ್ನ ಹೇಳಿದ್ವಿ, ಆ ಸನ್ಯಾಸಿ ಸಾಮಾನ್ಯದವನಲ್ಲ ಎಂಬುದಾಗಿ ಅರಿತಂತಹ ಅಳಿಯ ಮತ್ತು ಮಾವ ಇಬ್ಬರು ಸನ್ಯಾಸಿಯನ್ನು ಹುಡುಕ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸ್ವಲ್ಪ ದೂರದಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತುಕೊಂಡಂತಹ ಸನ್ಯಾಸಿಯನ್ನು ನೋಡಿ ಕ್ಷಮೆಯನ್ನ ಬೇಡುತ್ತಾರೆ. ಸ್ವಾಮಿ, ನಮ್ಮಿಂದ ತಪ್ಪು ನಡೆದು ಹೋಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ನಾವು ನಿಮ್ಮ ಹತ್ರ ಸುಳ್ಳನ್ನು ಹೇಳಿಬಿಟ್ವಿ. ದೋಣಿಯಲ್ಲಿ ವಜ್ರ ವೈಢೂರ್ಯಾದಿಗಳು ತುಂಬಿಕೊಂಡಿದ್ವು, ಅದನ್ನ ನೀವು ಅಪಹರಿಸುವುದಕ್ಕೋಸ್ಕರವಾಗಿ ಈ ರೀತಿಯಾದಂಥ ವೇಷವನ್ನ ಧರಿಸಿಕೊಂಡು ಬಂದಿದ್ದೀರಾ ಎಂಬುವಂತಹ ಯೋಚನೆಯನ್ನ ಮಾಡಿ ನಿಮ್ಮ ಹತ್ರ ಸುಳ್ಳನ್ನು ಹೇಳಿದ್ವಿ, ದಯವಿಟ್ಟು ನಮ್ಮನ್ನ ಮನ್ನಿಸಿ ಕ್ಷಮೆಯನ್ನ ಬಿಡುತ್ತಾರೆ. ಆಗ ಸನ್ಯಾಸಿ ರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣು ಹೇಳುತ್ತಾರೆ, ನೀವು ಮಾಡಿದಂತಹ ಪ್ರಾರಬ್ಧ ಕರ್ಮಗಳಿಗೆ ತಕ್ಕದಾದಂತಹ ಶಾಸ್ತಿಯನ್ನ ದುಃಖವನ್ನ ಅನುಭವಿಸಿದ್ರಿ ಎಂಬುದಾಗಿ ಹೇಳಿ ಅವರನ್ನ ಸಮಾಧಾನ ಪಡಿಸಿ ನಿಮ್ಮ ವಸ್ತುಗಳು ಏನಿತ್ತೋ ಅದು ನಿಮಗೆ ಬಂದು ಒದಗಲಿ ಎಂಬುದಾಗಿ ಆಶೀರ್ವಾದವನ್ನ ಮಾಡಿ ಕಳಿಸಿಕೊಡುತ್ತಾರೆ. ಅಳಿಯ ಮತ್ತು ಮಾವ ಇಬ್ಬರು ಆ ನದಿಯ ತಟಕ್ಕೆ ಬಂದು ತಮ್ಮ ದೋಣಿ ಹತ್ರ ಬಂದು ನೋಡಿದಾಗ ಮತ್ತೆ ಪುನಃ ವಜ್ರ ವೈಢೂರ್ಯಾದಿಗಳೆಲ್ಲವೂ ತುಂಬಿಕೊಂಡಿದೆ. ಹೊರಡುತ್ತಾರೆ. ಅಳಿಯ ಮತ್ತು ಮಾವ ಇಬ್ಬರು ಗೂಢಚಾರಿಯರ ಮೂಲಕ ಹೇಳಿ ಕಳಿಸ್ತಾರೆ, ನಾವು ಬರ್ತಾ ಇರತಕ್ಕಂಥ ವಿಚಾರವನ್ನ ನಮ್ಮ ಮನೆಗೆ ಹೋಗಿ ತಿಳಿಸಿ ಎಂಬುದಾಗಿ. ಹಿಂದಿನ ಕಾಲದಲ್ಲಿ ಗೂಢಚಾರಿಯರು ಎಂಬುದಾಗಿದ್ದು ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಏನಾಗುತ್ತಾ ಇದೆ ಅದೆಲ್ಲವನ್ನ ಆ ರಾಜ ಕಳಿಸಿಕೊಡ್ತಾ ಇದ್ದ ಗೂಢಚಾರಿಯರನ್ನ. ಅಂದ್ರೆ ತಮ್ಮ ರಾಜ್ಯದ ಮೇಲೆ ಇನ್ನೊಂದು ರಾಜ್ಯ ದಂಡೆತ್ತಿ ಬರ್ತದೆಯೋ, ಏನನ್ನ ಮಸಲತ್ತನ್ನ ಅಂದ್ರೆ ಯುದ್ಧದವನ್ನ ಹೇಗೆ ಯಾವ ರೀತಿ ಹಣಿತಾ ಇದ್ರು ಅದೆಲ್ಲವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಗೂಢಚಾರ್ಯರು ಅವರು ಒಂದು ಜಾಗದಲ್ಲಿ ಇದ್ದಂತಹ ವೇಷವನ್ನ ಇನ್ನೊಂದು ಜಾಗದಲ್ಲಿ ಆ ವೇಷವನ್ನ ಧರಿಸ್ತಾ ಇರಲಿಲ್ಲ, ಬೇರೆ ವೇಷವನ್ನ, ಮಾರು ವೇಷವನ್ನ, ಅದೆಲ್ಲವನ್ನ ಧರಿಸ್ತಾ ಇರುವಂತವರನ್ನ ಗೂಢಚಾರ್ಯರು ಎಂಬುದಾಗಿ ಹೇಳುತ್ತಾ ಇದ್ರು. ಅದೇ ರೀತಿಯಾಗಿ ಆ ಗೂಢಚಾರ್ಯರ ಮೂಲಕ ಹೇಳಿ ಕಳಿಸ್ತಾರೆ, ನಾವು ಬರ್ತಾ ಇರತಕ್ಕಂಥ ವಿಚಾರವನ್ನ ನಮ್ಮ ಮನೆಗೆ ಹೋಗಿ ತಿಳಿಸಿ ಎಂಬುದಾಗಿ. ಯಾಕೆಂದ್ರೆ ಇವರು ಬಹಳ ತಿಂಗಳ ನಂತರ ಬರ್ತಾ ಇರುವಂಥದ್ದು, ತಮ್ಮನ್ನ ಆದರವಾದಂತಹ ಸ್ವಾಗತವನ್ನ ಕೋರಲಿಕ್ಕೆ ತಮ್ಮ ಹೆಂಡತಿಯರಿಗೆ ತಿಳಿಸಿ ಎಂಬುದಾಗಿ ಹೇಳಿದ್ರು. ಅದೇ ರೀತಿಯಾಗಿ ಗೂಢಚಾರ್ಯರು ಬಂದು ಇಲ್ಲಿ ಹೇಳುತ್ತಾರೆ, ನಿಮ್ಮ ಗಂಡಂದರು ಸುರಕ್ಷಿತವಾಗಿ ಮನೆಗೆ ಬರುತ್ತಾ ಇದ್ದಾರೆ ಎಂಬುದಾಗಿ. ಪೂರ್ವದಲ್ಲಿ ಸಂಕಲ್ಪಿಸಿದ್ದರಲ್ಲ ತಾಯಿ ಮಗಳು ಇಬ್ಬರು, ನಾವು ವ್ರತವನ್ನ ಮಾಡುತ್ತೇವೆ ಎಂದೇ. ಅದೇ ರೀತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಿದ್ದಾರೆ. ಇನ್ನೇನು
ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತೆಗೆದುಕೊಳ್ಳಬೇಕು. ಆ ಸಂದರ್ಭಕ್ಕೆ ಈ ಮಾತನ್ನು ಕೇಳಿದ್ರು. ಸಂತೋಷಗೊಂಡ್ರು ತಾಯಿ ಮಗಳು ಇಬ್ಬರೂ ಸಹಿತ. ಸಂತೋಷದಿಂದ ಎಷ್ಟು ಸಂತೋಷಕ್ಕೆ ಪರಿವೇ ಇರಲಿಲ್ಲ ಅಂದರೆ ಸ್ವಾಮಿಯ ಪ್ರಸಾದವನ್ನೇ ತಿರಸ್ಕರಿಸಿಬಿಟ್ರು. ಬಿಟ್ಟು ತಮ್ಮ ಗಂಡಂದರನ್ನು ನೋಡುವುದಕ್ಕೋಸ್ಕರವಾಗಿ ನದಿಯ ತಟಕ್ಕೆ ಬಂದ್ಬಿಟ್ರು. ಆಗ ಭಗವಂತ ಮತ್ತೆ ಕೋಪಿಷ್ಠನಾದ. ನನ್ನ ಪ್ರಸಾದವನ್ನ ತಿರಸ್ಕರಿಸುವಂತ ಅಹಂಕಾರವ ಇವರಿಗೆ, ಎಲ್ಲವನ್ನ ಕೊಟ್ಟವನು ನಾನು, ಇಂತಹ ಕಷ್ಟವನ್ನ ಪರಿಹಾರವನ್ನ ಮಾಡುತ್ತಾ ಇದ್ದೇನೆ, ಆದರೂ ಸಹಿತ ಕಿಂಚಿತ್ ಇವರ ಮನಸ್ಸಿನಲ್ಲಿ ಇನ್ನೂ ಅಹಂಕಾರ ಹೋಗಲಿಲ್ವಲ್ಲ ಎಂಬುವಂತಹ ಕೋಪದಿಂದ ಮತ್ತೆ ಇವರ ಕಣ್ಣ ಎದುರುಗಡೆ, ಅಂದ್ರೆ ಈ ತಾಯಿ ಮಗಳ ಎದುರುಗಡೆ ದೂರದಲ್ಲಿ ಗಂಡಂದಿರು ಬರ್ತಾ ಇರತಕ್ಕಂತಹ ದೋಣಿ ಕಾಣುತ್ತಾ ಇದೆ. ಹಿಂದಿನ ಕಾಲದಲ್ಲಿ ಇವಾಗೂ ಸಹಿತ ನೆನಪಿರುತ್ತೆ, ಈ ಕರಾವಳಿಯ ಪ್ರದೇಶದಲ್ಲಿ ಎಲ್ಲದರಲ್ಲೂ ಇರುತ್ತೆ, ದೋಣಿಗೆ ಒಂದು ಲಾಂಛನ ಹೇಳುವಂಥದ್ದು ಇರುತ್ತದೆ, ಧ್ವಜ ಎಂಬುದಾಗಿ. ಆ ಲಾಂಛನ ಕಾಣುತ್ತಾ ಇದೆ ಅವರಿಗೆ, ಇದು ನಮ್ಮ ಗಂಡಂದಿರ ದೋಣಿಯ ಲಾಂಛನ ಎಂಬುದಾಗಿ. ಬರ್ತಾರೆ ಎಂಬುದಾಗಿ ಅವರನ್ನ ಆದರ ಆತಿಥ್ಯಕ್ಕೆ ಸ್ವಾಗತಕ್ಕೆ ಕಾದು ನಿಂತಿದ್ದಾರೆ ತಾಯಿ ಮಗಳು ಇಬ್ಬರು ನದಿಯ ತಟದಲ್ಲಿ. ಆದರೆ ಸ್ವಾಮಿಯ ಕೋಪದಿಂದ ಏನಾಯಿತು ಅಂದ್ರೆ ಆ ದೋಣಿಯನ್ನ ನೀರಿನಲ್ಲಿ ಮುಳುಗಿಸಿ ಬಿಡ್ತಾನೆ ಸ್ವಾಮಿ. ನೀರಿನಲ್ಲಿ ಮುಳುಗ್ತಾ ಇರುವುದನ್ನ ಕಾಣ್ತಾರೆ ತಾಯಿ ಮಗಳು ಇಬ್ಬರು. ಕೊನೆಗೆ ಆ ದೋಣಿಯೇ ಕಾಣದ ಹಾಗೆ ಆಗಿ ಹೋಯಿತು. ತಾಯಿ ಮಗಳು ಇಬ್ಬರು ಸಹಿತ ದುಃಖಿತರಾಗುತ್ತಾರೆ. ದುಃಖವನ್ನ ಹೊಂದಿ ಮೂರ್ಛಾವಸ್ಥೆಯನ್ನ ಹೊಂದಿ ಭೂಮಿಯ ಮೇಲೆ ಬೀಳುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಎಚ್ಚರಾಗತ್ತೆ. ತಾಯಿ ಮಗಳು ಇಬ್ಬರು ಸಹಿತ ಯೋಚನೆಯನ್ನ ಮಾಡ್ತಾರೆ, ನಾವು ಇನ್ನು ಬದುಕಿ ಏನು ಪ್ರಯೋಜನ? ನಮಗೆ ಮಕ್ಕಳಿದ್ದಾರಾ? ಮಕ್ಕಳಿಲ್ಲ. ಮನೆಯಲ್ಲಿ ಎಲ್ಲ ವಸ್ತುಗಳು ನಶಿಸಲ್ಪಟ್ಟು ಬಣತನದ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಕಣ್ಣ ಎದುರುಗಡೆ ಗಂಡಂದಿರು ಮರಣವನ್ನ ಹೊಂದಿದ್ದಾರೆ. ಇನ್ನು ಏತಕ್ಕೋಸ್ಕರವಾಗಿ ನಾವು ಬದುಕಬೇಕು ಎಂಬುವಂತಹ ಯೋಚನೆಯನ್ನ ಮಾಡಿದಂತಹ ತಾಯಿ ಮಗಳು ಇಬ್ಬರು ಸಹಿತ ಅಗ್ನಿಯನ್ನ ಸಿದ್ಧಪಡಿಸಿದ್ರು. ಅಗ್ನಿಯನ್ನ ಸಿದ್ಧಪಡಿಸಿ ಅಗ್ನಿ ಪ್ರವೇಶಕ್ಕೆ ಸಿದ್ಧರಾಗಿ ನಿಂತಿದ್ರು. ಆಗ ಆಕಾಶದಲ್ಲಿ ಒಂದು ಅಶರೀರವಾಣಿ ಕೇಳ್ಬಿಡುತ್ತದೆ. ಏನು ಅಂದ್ರೆ, ನಿಮ್ಮ ಗಂಡಂದಿರು ಮರಣವನ್ನ ಹೊಂದಿಲ್ಲ, ಬದುಕಿದ್ದಾರೆ. ಆದರೆ ನೀವು ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ ಸ್ವೀಕರಿಸಿ ಬಂದರೆ ನಿಮ್ಮ ಗಂಡಂದಿರು ಪುನಃ ಮರಳಿ ಬರ್ತಾರೆ ಎಂಬುವಂಥ ವಿಚಾರ ಕಿವಿಗೆ ಶ್ರವಣವಾಯಿತು, ಅಂದ್ರೆ ಕೇಳಿಸಲ್ಪಟ್ಟಿತು. ಅಶರೀರವಾಣಿ ಎಂಬುದಾಗಿ ನಾವು ಹೇಳುತ್ತೇವೆ, ಮಂತ್ರದಲ್ಲಿಯೂ ಬರುತ್ತದೆ, ಧರ್ಮದಲ್ಲಿ ಇರುವಂಥದ್ದು. ಅಶರೀರವಾಣಿ, ಅಶರೀರವಾಣಿ ಅಂದ್ರೆ ಇಲ್ಲೇ ಅರ್ಥ ಇದೆ ಇದರಲ್ಲಿ. ಅಶರೀರವಾಣಿ ಅಂದ್ರೆ ಶರೀರ ಇಲ್ಲದೇನೆ ವಾಣಿ, ಶ್ರವಣ, ಕೇಳುವಂಥದ್ದು. ಯಾವುದೇ ವ್ಯಕ್ತಿ ಕಾಣಿಸಿಕೊಳ್ಳದೇನೆ ನಮ್ಮ ಕಿವಿಗೆ ಶ್ರವಣವಾಗುವಂಥದ್ದನ್ನು ಅಶರೀರವಾಣಿ ಎಂಬುದಾಗಿ ಹೇಳುತ್ತೇವೆ. ನಾವು ಎಲ್ಲದು ಮತ್ತು ಒಂದು ಉದಾಹರಣೆ ಕೊಡುವಂಥದ್ದು, ಎಲ್ಲರಿಗೂ ತಿಳಿಯುವಂಥ ಉದಾಹರಣೆ ಯಾವುದು ಅಂದರೆ, ನಾವು ಹಿಂದಿನ ಕಾಲದಲ್ಲಿ ಎಲ್ಲದರಲ್ಲಿಯೂ ಸಹಿತ ಇತ್ತು. ಯಾವುದು ಅಂದರೆ ರೇಡಿಯೋ ಎಂಬುದಾಗಿ ಹೇಳುತ್ತೇವೆ. ಈಗಿನ ಕಾಲದಲ್ಲಿ ಅಂದರೆ FM ಎಂಬುದಾಗಿ ಹೇಳುತ್ತೇವೆ ನಾವೆಲ್ಲ. ಇದರಲ್ಲಿ ಯಾವ ವ್ಯಕ್ತಿಯೂ ಕೇಳಿದ್ದರೆ ವ್ಯಕ್ತಿಗಳು ಕಾಣುತ್ತಾರೋ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಮಾತು ಕೇಳುತ್ತದೆ. ಅದರ ಒಳಗಡೆ ಯಾವುದರ ವ್ಯಕ್ತಿ ಸೇರಿಕೊಂಡಿದ್ದಾನೋ? ಇಲ್ಲ, ಯಾವುದೂ ಇಲ್ಲ, ಅದರ ಒಳಗಡೆ ಏನೂ ಇರುವುದಿಲ್ಲ. ಅದು ಹೇಗೆ ಅಂದರೆ ತರಂಗಗಳ ಮೂಲಕವಾಗಿ ಬಂದು ಕೇಳುವುದನ್ನ ನಾವು ಅಶರೀರವಾಣಿ, ಆಕಾಶವಾಣಿ ಎಂಬುದಾಗಿ ಹೇಳುತ್ತೇವೆ. ಅದನ್ನ ಕೇಳಿಸಿಕೊಂಡಂತಹ ತಾಯಿ ಮಗಳು ಇಬ್ಬರೂ ಸಹಿತ ಮನೆಗೆ ಹೋಗುತ್ತಾರೆ. ಮನೆಗೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ರು. ಮತ್ತೆ ಮಾಡಿ ಆ ಸ್ವಾಮಿಯ ಪ್ರಸಾದವನ್ನ ಸ್ವೀಕರಿಸಿ ತದನಂತರವಾಗಿ ನದಿಯ ತಟಕ್ಕೆ ಬರ್ತಾರೆ. ಯಾವ ಜಾಗದಲ್ಲಿ ಭಗವಂತನ ಮಾಯೆ ಹೇಗಿತ್ತು ಅಂದರೆ, ಯಾವ ಜಾಗದಲ್ಲಿ ಅಂದರೆ ಇವರಿಗೆ ಎಲ್ಲಿಯವರೆಗೆ ಕಣ್ಣಿಗೆ ಗೋಚರವಾಗಿ ಕಂಡಂತಹ ದೋಣಿ ಯಾವ ಜಾಗದಲ್ಲಿ ಮುಳುಗಿತ್ತೋ ಅದೇ ಜಾಗದಲ್ಲಿ ಮತ್ತೆ ಕಣ್ಣಿಗೆ ಗೋಚರವಾಯಿತು, ಕಣ್ಣಿಗೆ ಕಾಣಲಿಕ್ಕೆ ಪ್ರಾರಂಭಿಸಿತು.
ಸಂತೋಷವನ್ನು ಹೊಂದುತ್ತಾರೆ ತಾಯಿ ಮಗಳು ಇಬ್ಬರೂ ಸಹಿತ. ನದಿಯ ತಟಕ್ಕೆ ಸುರಕ್ಷಿತವಾಗಿ ಅಳಿಯ ಮತ್ತು ಮಾವ ಇಬ್ಬರು ಬಂದು ತಲುಪಿ ಈ ವೃತ್ತದ ಮಹಿಮೆಯನ್ನ ಅರಿತಂತಹ ತಾಯಿ ಮಗಳು, ಅಳಿಯ ಮತ್ತು ಮಾವ ಇಬ್ಬರು ಎಲ್ಲರೂ ಸೇರಿಕೊಂಡು ಮತ್ತೊಮ್ಮೆ ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವೃತವನ್ನು ಮಾಡಿದ್ರು. ಆಗ ಸಂತುಷ್ಟಿಗೊಂಡಂತ ಮಹಾವಿಷ್ಣು ಸತ್ಯನಾರಾಯಣ ಸ್ವಾಮಿ ಇವರಿಗೆ ಎಲ್ಲ ಕಷ್ಟವನ್ನ ನಿವಾರಣೆಯನ್ನ ಮಾಡಿ, ಇವರ ಶಾಪವನ್ನ ನಿವಾರಣೆಯನ್ನ ಮಾಡಿ ಮೋಕ್ಷದ ಮಾರ್ಗವನ್ನ ತೋರಿಸಿಕೊಡ್ತಾನೆ. ಹೀಗೆ ರೇಖಾಖಂಡೆ ಚತುರ್ಥೋಧ್ಯಾಯ ಸಮಾಪ್ಯ. ಸತ್ಯ ಸಂತ್ ಯಜಮಾನಸ್ಯ ಕಾಮ ನಾರಾಯಣ ನಾರಾಯಣ ನಾರಾಯಣ. ಈಗ ಇನ್ನು ಕೊನೆಯ ಅಧ್ಯಾಯ 5ನೇ ಅಧ್ಯಾಯ. ಈ 5ನೇ ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ಭಗವಂತ ಎಲ್ಲವನ್ನ ಮಹಿಮೆಯನ್ನು ತಿಳಿಸಿಕೊಟ್ಟ. ವೃತ್ತದ ಮಹಿಮೆಯನ್ನ, ಸಂಕಲ್ಪದ ಮಹಿಮೆಯನ್ನ, ಈ ಮಾಡಿದ ವೃತ್ತದಿಂದ ಹೇಗೆ ಮುಕ್ತಿ ಎಲ್ಲವನ್ನ ತಿಳಿಸಿಕೊಟ್ಟ. 5ನೇ ಅಧ್ಯಾಯದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದ ಮಹಿಮೆಯನ್ನು ತಿಳಿಸಿಕೊಡ್ತಾನೆ. ಸತ್ಯನಾರಾಯಣ ಸ್ವಾಮಿಯ ಪೂಜೆ ಹೇಳುವಂಥದ್ದು ಇಂಚು ಇಂಚಕ್ಕೂ ಒಂದೊಂದಕ್ಕೂ ಎಲ್ಲದಕ್ಕೂ ಮಹತ್ವವಾದಂಥದ್ದು. ಅದಕ್ಕಾಗಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಒಂದು ಪಕ್ಷದಲ್ಲಿ ಎಲ್ಲರೂ ಕೆಳಗೆ ಬಿತ್ತು, ನೆಲಕ್ಕೆ ಬಿತ್ತು ಅಂದ್ರೆ ಅದರ ಮೆಟ್ಟಬಾರದು ಎಂಬುದಾಗಿ ಹೇಳುತ್ತಾರೆ ಹಿರಿಯರು. ಯಾಕೆ ಅಂದರೆ ಆ ಪ್ರಸಾದಕ್ಕೂ ಸಹಿತ ಅಷ್ಟು ಮಹಿಮೆ ಇದೆ, ಅಷ್ಟು ಮಹತ್ವವಾಗಿದೆ ಅದು ಎಂಬುದಾಗಿ 5ನೇ ಅಧ್ಯಾಯದಲ್ಲಿ ಪ್ರಸಾದದ ಮಹಿಮೆಯನ್ನು ತಿಳಿಸಿಕೊಡುವಂಥದ್ದು. ಉಲ್ಕಾಮುಖನೆಂಬಂತ ಮಹಾಪರಾಕ್ರಮ ಬಲಿಷ್ಠ ರಾಜ ಇವನು ಸಹಿತ ತನ್ನ ರಾಜ್ಯವನ್ನ ಒಳ್ಳೆಯ ರೀತಿಯಲ್ಲಿ ಆಡಳಿತವನ್ನ ಮಾಡಿಕೊಂಡು, ರಾಜ್ಯವನ್ನ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಾ, ಪ್ರಜಾವರ್ಗದವರನ್ನ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಾ, ತನ್ನ ರಾಜ್ಯಕ್ಕೆ ತೊಂದರೆಯನ್ನ ಕೊಡ್ತಾ ಇದ್ದಂತಹ ಕ್ರೂರವಾದಂತಹ ಪ್ರಾಣಿಗಳನ್ನ ಮೃಗಬೇಟೆಯಾಡ್ತಾ ಇದ್ದ. ಹಿಂದಿನ ಕಾಲದಲ್ಲೆಲ್ಲ ರಾಜರು ಮೃಗಬೇಟೆಯನ್ನು ಆಡುವಂಥದ್ದು ಒಂದು ಇತ್ತು. ಕಾಡುಗಳಿಗೆ ಹೋಗಿ ಮೃಗಬೇಟೆಯನ್ನು ಆಡುವಂಥದ್ದು ಎಲ್ಲ ಇತ್ತು. ಅದೇ ರೀತಿಯಾಗಿ ಮೃಗಬೇಟೆಯನ್ನ ಒಂದು ದಿವಸ ಆಡ್ತಾ ದೊಡ್ಡದಾದಂಥ ಅರಣ್ಯ ಪ್ರದೇಶದ ಮಧ್ಯಭಾಗಕ್ಕೆ ಹೋಗಿದ್ದಾನೆ. ತನ್ನ ಮೃಗಬೇಟೆಯನ್ನ ನಿಲ್ಲಿಸಿದ್ದಾನೆ. ಮೃಗಬೇಟೆಯನ್ನು ಆಡ್ತಾ ದೇಹ ದಣಿದಿದೆ. ಹಾಗಾಗಿ ತನ್ನ ಅಶ್ವವನ್ನ, ಕುದುರೆಯನ್ನ ಮರದ ಬುಡದಲ್ಲಿ ಕಟ್ಟು ಹಾಕ್ತಾನೆ. ಮರದ ಬುಡದ ನೆರಳಿನಲ್ಲಿ, ತಂಪಾದಂತಹ ನೆರಳು, ಆ ನೆರಳಿನಲ್ಲಿ ರಾಜ ಕುಳಿತುಕೊಂಡಿದ್ದಾನೆ, ನಿದ್ರಾವಸ್ಥೆಗೆ ಜಾರಿದ್ದಾನೆ. ಆ ರಾಜ ಇರತಕ್ಕಂತಹ ಜಾಗದಿಂದ ಸ್ವಲ್ಪ ದೂರದಲ್ಲಿಯೇ ಗೋಪಾಲಕರು ಹಸುಗಳನ್ನ ಕಾಯ್ತಾ ಸಮಯವನ್ನ ವ್ಯರ್ಥವನ್ನ ಮಾಡಬಾರದು ಎಂಬುವಂತಹ ದೃಷ್ಟಿಯಿಂದ ಏನು ಮಾಡ್ತಾರೆ ಕೇಳಿದ್ರೆ ದೇವತಾರಾಧನೆಯನ್ನು ಮಾಡುವಂಥದ್ದು. ನಿತ್ಯವೂ ಸಹಿತ ಹಸುಗಳನ್ನು ಕಾಯುವಂಥದ್ದು, ಆ ನಂತರ ಸ್ವಾಮಿಯ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವಂಥದ್ದು. ತದನಂತರವಾಗಿ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನ ಹಿರಿಯರಿಗೆ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡೆದು ತದನಂತರ ಗೋಪಾಲಕರು ತಾವು ಪ್ರಸಾದವನ್ನು ಸ್ವೀಕರಿಸ್ತಿದ್ರು. ಈ 3 ಕರ್ಮಗಳನ್ನು ನಿತ್ಯವೂ ಸಹಿತ ಚಾಚೂ ತಪ್ಪದೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ರು. ಗೋವನ್ನ ಕಾಯುವಂಥದ್ದು ಎಂಬುದಾಗಿ ನಾವು ಹೇಳುತ್ತೇವೆ. ಒಂದು ವಾಕ್ಯ ಇದೆ, ಗಾವೋ ವಿಶ್ವಸ್ಯ ಮಾತರಃ ಎಂಬುದಾಗಿ. ಗಾವು ಅಂದರೆ ಗೋಮಾತೆ ಎಂಬುದಾಗಿ. ವಿಶ್ವಸ್ಯ ವಿಶ್ವಕ್ಕೆ, ಮಾತರಃ ತಾಯಿಯಾದವಳು ಎಂಬುದಾಗಿ. ಮನುಷ್ಯನಿಗೆ 3 ಜನ ತಾಯಂದಿರು. ಯಾರ್ಯಾರು ಅಂದ್ರೆ, ಒಂದು ಜನ್ಮ ಕೊಟ್ಟ ತಾಯಿ, ಎರಡನೇದು ತಾಯಿ ಜನ್ಮವನ್ನು ಕೊಡ್ತಾಳೆ. ಕೊಟ್ಟ ತಕ್ಷಣ ನಾವು ಬರುವಂಥದ್ದು ಎಲ್ಲಿಗೆ? ಭೂಮಂಡಲಕ್ಕೆ, ಭೂಮಡಿಲಿಗೆ, ಭೂತಾಯಿಗೆ, ಭೂಮಿಯ ಮೇಲೆ ಬೀಳುತ್ತೇವೆ, ಪಾದವನ್ನ ಭೂಮಿಗೆ ಇಡುತ್ತೇವೆ. ಅದು ಒಂದು ಭೂತಾಯಿ. ಭೂಮಿಯೂ ಸಹಿತ ಒಂದು ತಾಯಿ. ಎಲ್ಲ ಕಷ್ಟವನ್ನ ಎಲ್ಲವನ್ನ ತನ್ನ ಒಡಲಲ್ಲಿ ಬಚ್ಚಿಕೊಂಡಿದ್ದವಳು ಯಾರು ಅಂದ್ರೆ
ಭೂತಾಯಿ, ಭೂಮಡಿಲು. ಮೂರನೆಯ ತಾಯಿ ಯಾವುದು ಅಂದರೆ ಕಾಮಧೇನು, ಗೋಮಾತೆ ಎಂಬುದಾಗಿ. ಯಾವ ವ್ಯಕ್ತಿ, ಒಂದು ಮನುಷ್ಯ ಗೋಮಾತೆಯ ಮುಂದೆ ಹೋಗಿ ನಿಂತುಕೊಂಡು, ಹಸುವಿನ ಮುಂದೆ ಗೋಮಾತೆಯ ಮುಂದೆ ಹೋಗಿ ನಿಂತುಕೊಂಡು ತನ್ನ ಕಷ್ಟವನ್ನ ಹೇಳಿಕೊಳ್ಳುತ್ತಾನೋ ಅವನಿಗೆ ಅವನ ಕಷ್ಟವನ್ನ ಈಡೇರಿಸುವ, ನಿವಾರಣೆಯನ್ನ ಮಾಡಿ ಇಷ್ಟಾರ್ಥವನ್ನ ಈಡೇರಿಸುವಳು ಗೋಮಾತೆ ಎಂಬುದಾಗಿ. ಅದಕ್ಕಾಗಿ ಅವಳಿಗೆ ಮತ್ತೊಂದು ಹೆಸರು ಕಾಮಧೇನು ಎಂಬುದಾಗಿ. ಕಾಮಧೇನು ಅಂದ್ರೆ ಕಾಮ ಅಂದರೆ ಬೇಡಿದ್ದನ್ನ, ಇಷ್ಟಾರ್ಥವನ್ನ, ದೇನು ಕೊಡುವವಳು ಎಂಬುದಾಗಿ. ಅಂತಹ ಗೋಮಾತೆಯನ್ನ ಪೂಜಿಸುವಂಥದ್ದು, ಕಾಯುವಂಥದ್ದು ಪುಣ್ಯತಮವಾದಂತಹ ಒಂದು ಕೆಲಸ. ಮುಖದಲ್ಲಿ ಬ್ರಹ್ಮನನ್ನ, ಗಂಟಲಿನಲ್ಲಿ ಅಂದ್ರೆ ಹಸುವಿನ ಕತ್ತಿನಲ್ಲಿ ರುದ್ರನನ್ನ, ಕೊಂಬಿನಲ್ಲಿ ಸೂರ್ಯ ಚಂದ್ರನನ್ನ, ಹಾಗೆ 4 ಕಾಲಲ್ಲಿ 4 ವೇದಗಳನ್ನ, ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಎಂಬಂಥ 4 ವೇದಗಳನ್ನ, ಆ 4 ಕಾಲಿನ 8 ಗೊರಸಿನಲ್ಲಿ ಅಷ್ಟದಿಕ್ಪತಿಯನ್ನ, ಇಂದ್ರ, ಅಗ್ನಿ, ವರುಣ, ಯಮ, ನಿವೃತ್ತಿ, ವಾಯು, ಕುಬೇರ, ಈಶಾನ, ಇಂತಹ ಅಷ್ಟದಿಕ್ಪಾಲಕರನ್ನ, ಬಾಲದಲ್ಲಿ ನಾಗಸಂತತಿಯನ್ನ, ಕೆಚ್ಚಲಿನಲ್ಲಿ ಅಮೃತವನ್ನ, ರೋಮ ರೋಮಗಳಲ್ಲಿ ದೇವತೆಗಳನ್ನ ಒಡಗೂಡಿಕೊಂಡಿರತಕ್ಕಂಥವಳು ಯಾರು ಅಂದರೆ ಗೋಮಾತೆ. ಆ ಗೋಮಾತೆಯನ್ನ ಸ್ಪರ್ಶಿಸಿ, ಮುಟ್ಟಿ, ನಮಸ್ಕರಿಸಿ ಅವಳ ಮುಂದೆ ಹೋಗಿ ಮಾಡಿದಂತಹ ತಪ್ಪುಗಳನ್ನೆಲ್ಲವನ್ನ ಕ್ಷಮೆಯನ್ನ ಬೇಡಿಕೊಂಡ್ವಿ ಅಂತಾಳೆ. ಆದರೆ 100ರಲ್ಲಿ ಅರ್ಧ ಭಾಗದಷ್ಟು ಪರಿಹಾರ ಆದ ಹಾಗೆ. ಆ ಗೋಮಾತೆಯನ್ನ ಕಾಯುವಂಥದ್ದಂತೂ ಮತ್ತು ಪುಣ್ಯತಮವಾದಂತಹ ಕೆಲಸ. ಅಂತಹ ಕೆಲಸವನ್ನ ನಿತ್ಯ ಗೋಪಾಲಕರು ಮಾಡುತ್ತಾ ಇದ್ರು. ತದನಂತರವಾಗಿ ಸ್ವಾಮಿಯ ಆರಾಧನೆ, ಆಮೇಲೆ ಆ ಪ್ರಸಾದವನ್ನು ಹಿರಿಯರಿಗೆ ಕೊಟ್ಟು ಆಶೀರ್ವಾದ. ಅದೇ ರೀತಿಯಾಗಿ ಆ ದಿನ ಪೂಜೆಯನ್ನ ಮಾಡಿದ್ದಾರೆ. ಇನ್ನು ಪ್ರಸಾದವನ್ನು ಯಾರಿಗೆ ಕೊಡಬೇಕು ಎಂಬುದಾಗಿ ಯೋಚನೆಯನ್ನ ಮಾಡಿದಾಗ ಗೋಪಾಲಕರಿಗೆ ಕಂಡು ಬರ್ತದೆ, ನಮ್ಮ ರಾಜ್ಯದ ರಾಜರು ಬಂದಿದ್ದಾರೆ. ಹಾಗಾದ್ರೆ ರಾಜರಿಗೆ ಕೊಟ್ಟು ಪ್ರಸಾದವನ್ನ ಕೊಟ್ಟು ಆಶೀರ್ವಾದವನ್ನ ಪಡೆಯೋಣ ಎಂಬುದಾಗಿ ಯೋಚನೆಯನ್ನ ಮಾಡಿದಂತಹ ಗೋಪಾಲಕರು ತಮ್ಮ ಮಾಡಿದಂತಹ ಪೂಜೆಯ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ತೆಗೆದುಕೊಂಡು ಬಂದು ರಾಜನ ಹತ್ರ ಇಡುತ್ತಾರೆ. ರಾಜನಲ್ಲಿ ಹೇಳಿದರು, ಮಹಾಪ್ರಭು, ನಾವು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ದೇವೆ, ತಾವು ಆ ಪ್ರಸಾದವನ್ನ ಸ್ವೀಕಾರವನ್ನ ಮಾಡಿ ನಮ್ಮನ್ನು ಆಶೀರ್ವದಿಸಬೇಕು ಎಂಬುದಾಗಿ ಕೇಳಿದರು. ಆಗ ರಾಜ ಗೋಪಾಲಕರ ಪಾದಾರವಿಂದ ಶಿರಸ್ಸಿನವರೆಗೂ, ಅಂದ್ರೆ ಪಾದದಿಂದ ತಲೆಯವರೆಗೂ ವೀಕ್ಷಣೆಯನ್ನ ಮಾಡಿದ. ಗೋಪಾಲಕರು ಹೇಗಿದ್ದಾರೆ? ಹರಿದು ಹೋಗಿರತಕ್ಕಂಥ ಬಟ್ಟೆ, ಗರಿಜಾದಂಥ ದೇಹ, ಕೇಶರಾಶಿಗಳು ಹರಡಿಕೊಂಡಿದೆ, ಕುರೂಪಿಯಾಗಿದ್ದಾರೆ. ಅಂತಹ ಗೋಪಾಲಕರು ಮಾಡಿದಂತಹ ಪೂಜೆಯ ಪ್ರಸಾದವನ್ನ ನಾನು ಸ್ವೀಕರಿಸಬೇಕಾ? ಯಾಕೆ ಅಂದ್ರೆ ನಾನು ಈ ರಾಜ್ಯದ ರಾಜ, ನನಗೆ ಎಲ್ಲ ಕರ್ಮಗಳಿಗೂ ಸಹಿತ ಒಂದೊಂದು ಸೈನಿಕರನ್ನ ನೇಮಿಸಿಕೊಂಡಿದ್ದೇನೆ. ಯಾಕಶ್ಚಿತ್ ಈ ಮಾಡಿದಂತಹ ಗೋಪಾಲಕರು ಮಾಡಿದಂಥ ಪ್ರಸಾದವನ್ನು, ಇಷ್ಟು ಗಲಿಜಾದಂಥ ದೇಹದಿಂದ ಮಾಡಿದಂಥ ಸಿದ್ಧಪಡಿಸಿದಂಥ ಪ್ರಸಾದವನ್ನು ನಾನು ಸ್ವೀಕರಿಸಬೇಕಾ ಎಂಬುವಂಥ ಅಹಂಕಾರದಿಂದ ಗೋಪಾಲಕರ ತಂದಂತಹ ಪ್ರಸಾದವನ್ನು, ರಾಜ ತನ್ನ ಮುಂದೆ ಇಟ್ಟಂತ ಪ್ರಸಾದವನ್ನ ತನ್ನ ಬಲಗಾಲಿನಿಂದ ಒದಿತಾನೆ, ಕೋಪಿಷ್ಠನಾಗ್ತಾನೆ. ಆಗ ಸತ್ಯನಾರಾಯಣ ಸ್ವಾಮಿ ಇಂತಹ ಅಹಂಕಾರನಾಯಿ ರಾಜನಿಗೆ ಎಂಬುವಂತಹ ಕೋಪಿಷ್ಠಗೊಂಡಂತಹ ಸತ್ಯನಾರಾಯಣ ಸ್ವಾಮಿ ತಕ್ಷಣವೇ ರಾಜನಿಗೆ ಶಾಪವನ್ನು ನೀಡಿದ. ಏನನ್ನ ಅಂದ್ರೆ, ಯಾವ ಅಹಂಕಾರದಿಂದ ನನ್ನ ಪ್ರಸಾದವನ್ನ ನೀನು ತಿರಸ್ಕರಿಸಿದೆಯೋ, ನಿನ್ನ ರಾಜ್ಯ, ನಿನ್ನ ಮಡದಿ ಮಕ್ಕಳು, ನಿನ್ನ ಸಂಪತ್ತುಗಳು ಸರ್ವನಾಶವಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟ. ತಕ್ಷಣವೇ ರಾಜನ ಮನಸ್ಸಿನಲ್ಲಿ ಅಂಧಕಾರ ಉದ್ಭವ ಆಯಿತು. ಅಂಧಕಾರ ಅಂದ್ರೆ ಬುದ್ಧಿಭ್ರಮಣೆ. ತಾನು ಎಲ್ಲಿದ್ದೇನೆ, ನನ್ನ ರಾಜ್ಯ ಯಾವ ದಿಕ್ಕಿನಲ್ಲಿದೆ, ನಾನು ಹೇಗೆ ಹೋಗಬೇಕು, ಯಾವ ದಾರಿಯಲ್ಲಿ ಸಾಗಬೇಕು, ಯಾವುದೋ ರಾಜನಿಗೆ ಗೊತ್ತಾಗ್ತಾ ಇಲ್ಲ. ತನ್ನ ಅಶ್ವವನ್ನು ತೆಗೆದುಕೊಂಡು ಹೊರಟ. ಆ ದೊಡ್ಡದಾದಂಥ ಅರಣ್ಯ ಪ್ರದೇಶವನ್ನ ಸುತ್ತುವರೆದ.
ತನ್ನ ರಾಜ್ಯವನ್ನು ಹೇಗೂ ಪ್ರವೇಶವನ್ನು ಮಾಡಿದ. ಅಲ್ಲಿದ್ದಂತಹ ಸೈನಿಕರು ರಾಜನಲ್ಲಿ ಹೇಳುತ್ತಾರೆ, ಸ್ವಾಮಿ, ನಮ್ಮ ರಾಜ್ಯವನ್ನ ಬೇರೆ ರಾಜರು ವಶಪಡಿಸಿಕೊಂಡು ಬಿಟ್ಟಿದ್ದಾರೆ ಸ್ವಾಮಿ. ನಿಮ್ಮ ಮಡದಿ ಮಕ್ಕಳೆಲ್ಲರೂ ಮರಣವನ್ನು ಹೊಂದಿಬಿಟ್ಟಿದ್ದಾರೆ. ನಮ್ಮ ಸಂಪತ್ತುಗಳೆಲ್ಲವೂ ಸಹಿತ ಬೇರೆ ರಾಜರ ಅಧೀನವಾಗಿ ಬಿಟ್ಟಿದೆ ಸ್ವಾಮಿ. ಮುಂದೆ ಏನು ಮಾಡಬೇಕು ಎಂಬುದಾಗಿ ನಮಗೆ ತೋಚ್ತಾ ಇಲ್ಲ, ಗೊತ್ತಾಗುತ್ತಾ ಇಲ್ಲ ಎಂಬುದಾಗಿ ಹೇಳಿದರು. ಆ ಮಾತನ್ನ ಕೇಳಿದ ತಕ್ಷಣ ರಾಜನಿಗೆ ಭರ ಸಿಡಿಲು ಬಂದು ಹೊಡೆದ ಹಾಗಾಯಿತು. ಯಾಕೆಂದ್ರೆ ನಾನು ಮೃಗಬೇಟೆಗೆ ಹೋಗುವಂತಹ ಸಂದರ್ಭದಲ್ಲಿ ನನ್ನ ಮಡದಿ ಮಕ್ಕಳೆಲ್ಲರೂ ಸಹಿತ ಆರೋಗ್ಯವಾಗಿದ್ದವರು. ನನ್ನ 8 ದಿಕ್ಕಿನಲ್ಲೂ ನನ್ನ ರಾಜ್ಯವನ್ನ ಸಂಪೂರ್ಣವಾಗಿ ಭದ್ರತೆಯನ್ನ ವ್ಯಕ್ತಪಡಿಸಿದವನು ನಾನು. ನನ್ನ ಎಲ್ಲ ಅಷ್ಟೈಶ್ವರ್ಯವನ್ನ ಅತಿಯಾದಂಥ ಗೌಪ್ಯ ಸ್ಥಳದಲ್ಲಿ ಇಟ್ಟವನು ನಾನು. ಒಂದು ಹೊತ್ತಿನ ಒಳಗೆ ನನ್ನ ರಾಜ್ಯವನ್ನು ಹೇಗೆ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಬೇರೆ ರಾಜರು? ನನ್ನ ಮಡದಿ ಮಕ್ಕಳು ಯಾವುದೇ ಅನಾರೋಗ್ಯ ಸ್ಥಿತಿಗಳು ಇಲ್ಲದೇನೆ ಒಂದು ಹೊತ್ತಿನ ಒಳಗೆ ಹೇಗೆ ಮರಣವನ್ನು ಹೊಂದಲಿಕ್ಕೆ ಸಾಧ್ಯ? ನನ್ನ ಸಂಪತ್ತುಗಳು ಅಷ್ಟು ಭದ್ರತೆಯಲ್ಲಿದ್ದರೂ ಸಹಿತ ಹೇಗೆ ಅದನ್ನು ವಶಪಡಿಸಿಕೊಡ್ಲಿಕ್ಕೆ ಸಾಧ್ಯ? ಇದು ಯಾವ ಮನುಷ್ಯನಿಂದಲೂ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ದೈವ ಶಕ್ತಿಯಿಂದಲೇ ನಡೆದಿದೆಯೇ ಹೊರತು ಮನುಷ್ಯನಿಂದ ಸಾಧ್ಯವಿಲ್ಲ ಎಂಬುದಾಗಿ ಆ ರಾಜ ಯೋಚಿಸಿದ. ಆಗ ನೆನಪಾಯಿತು ಅವನಿಗೆ, ನಾನು ಆ ಸ್ವಾಮಿಯ ಪ್ರಸಾದವನ್ನು ಅವಮಾನಿಸಿದೆ, ಗೋಪಾಲಕರು ಮಾಡಿದಂತಹ ಪೂಜೆಗೆ ಅವಮಾನಿಸಿದೆ, ಆ ಪ್ರಸಾದವನ್ನು ನಾನು ತಿರಸ್ಕರಿಸಿಬಿಟ್ಟೆ. ಅದಕ್ಕಾಗಿಯೇ ನನಗೆ ಈ ರೀತಿಯಾಗಿದೆ ಎಂಬುದಾಗಿ ಯೋಚಿಸಿದಂತಹ ರಾಜ ತಕ್ಷಣ ತನ್ನ ಅಶ್ವವನ್ನು ತೆಗೆದುಕೊಂಡು ಗೋಪಾಲಕರು ಇರತಕ್ಕಂತಹ ಜಾಗಕ್ಕೆ ಬಂದು ಗೋಪಾಲಕರಲ್ಲಿ ಕ್ಷಮೆಯನ್ನ ಬೇಡಿದ. ನಾನು ಮಾಡಿದಂಥ ತಪ್ಪು ನನಗರಿವಾಗಿ ಹೋಯಿತು, ದಯವಿಟ್ಟು ನನ್ನನ್ನ ಕ್ಷಮಿಸಿ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅವಕಾಶವನ್ನು ನನಗೆ ಮಾಡಿಕೊಡ್ತೀರಾ ಎಂಬುದಾಗಿ ಕ್ಷಮೆಯನ್ನು ಬೇಡಿದ. ಎಂತಹ ವಿಪರ್ಯಾಸ ನೋಡಿ. ರಾಜ ಅಹಂಕಾರದಿಂದ ಅದೇ ಗೋಪಾಲಕರು ಮಾಡಿದಂತಹ ಪ್ರಸಾದವನ್ನ ಒದ್ದು ತಿರಸ್ಕರಿಸಿ ಹೋದಂತಹ ರಾಜ ಆ ತಪ್ಪನ್ನ ಅರಿವಾಗಿ ಈಗ ಅದೇ ರಾಜ ಗೋಪಾಲಕರ ಪಾದದ ತುದಿಯಲ್ಲಿ ಪಾದಾರವಿಂದಕ್ಕೆ ತನ್ನ ಶಿರಸ್ಸನ್ನ ಇಟ್ಟಿದ್ದಾನೆ. ಇದು ಭಗವಂತ ನಮ್ಮ ಅಹಂಕಾರವನ್ನ ಇಲ್ಲಿ ತೋರಿಸಿಕೊಡ್ತಾನೆ. ಯಾವ ವ್ಯಕ್ತಿಯೂ ಸಹಿತ ನನಗೆ ಧನ ಧಾನ್ಯಾದಿಗಳು ಸಮೃದ್ಧವಾಗಿದೆ, ನಾನು ಎಲ್ಲಕ್ಕಿಂತ ಶ್ರೇಷ್ಠ ಎಂಬುದಾಗಿ ಯಾವಾಗ ವ್ಯಕ್ತಿ ಬರ್ತಾನೋ ಅವನಿಗೆ ತಕ್ಷಣ ಅಹಂಕಾರ ಹೇಳುವಂಥದ್ದು ಬಂದು ಒದಗಿರುತ್ತದೆ. ಆದರೆ ಆ ಅಹಂಕಾರವನ್ನ ತೋರಿಸಿಕೊಳ್ಳದೇನೆ ಸಾಗುವವನಿಗೆ ನಿತ್ಯ ಆಗ ಭಗವಂತ ಮೋಕ್ಷದ ಮಾರ್ಗವನ್ನ ತೋರಿಸಿಕೊಡ್ತಾನೆ. ಅಹಂಕಾರಕ್ಕೆ ಯಾವ ವ್ಯಕ್ತಿ ಬಂದು ಮುಟ್ಟುತ್ತಾನೋ ಅವನು ಜೀವನವನ್ನ ಸಾಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾರು ಅಹಂಕಾರವನ್ನ ಬಿಟ್ಟು ತಲೆ ತಗ್ಗಿಸಿ ನಡೀತಾ ಹೋಗುತ್ತಾನೋ ಅವನಿಗೆ ಆ ಮಾರ್ಗ ಹೇಳುವಂಥದ್ದನ್ನ, ಮೋಕ್ಷದ ಮಾರ್ಗವನ್ನ ತಕ್ಷಣ ಆ ಭಗವಂತ ತೋರಿಸ್ತಾ ಹೋಗ್ತಾ ಇರ್ತಾನೆ. ಗೋಪಾಲಕರು ರಾಜ ಈ ರೀತಿಯಾಗಿ ಮಾಡಿದ ಎಂಬುದಾಗಿ ಯಾವುದನ್ನ ಯೋಚನೆ ಮಾಡದೇನೆ ರಾಜನನ್ನ ಸೇರಿಸಿಕೊಂಡು ಆ ತಪ್ಪನ್ನ ಮನ್ನಿಸಿ ರಾಜನನ್ನ ಸೇರಿಸಿಕೊಂಡು ಮತ್ತೆ ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವೃಥವನ್ನ ರಾಜನನ್ನ ಸೇರಿಸಿಕೊಂಡು ಮಾಡಿದ. ಗೋಪಾಲಕರ ಕೈಯಿಂದಲೇ ರಾಜ ಪ್ರಸಾದವನ್ನ ಸ್ವೀಕಾರವನ್ನ ಮಾಡಿದ. ಆಗ ಸಂತುಷ್ಟಿಗೊಂಡಂತಹ ಮಹಾವಿಷ್ಣು ಸತ್ಯನಾರಾಯಣ ಸ್ವಾಮಿ ಆ ರಾಜ್ಯವನ್ನ, ಅವನ ಮಡದಿ ಮಕ್ಕಳನ್ನ, ಅವನ ಸಂಪತ್ತನ್ನೆಲ್ಲವನ್ನ ಹಿಂದಿರುಗಿಸಿಕೊಟ್ಟ. ಹೇಗೆ ಅಂದರೆ ದಿಗ್ಬಂಧನವನ್ನ ಮಾಡಿದ್ದ. ದಿಗ್ಬಂಧನವನ್ನ, ವಿಮೋಚನೆಯನ್ನ, ಬಿಡುಗಡೆಯನ್ನ ಮಾಡಿದ. ಅದನ್ನ ಅರಿತಂತಹ ರಾಜ, ನಾನು ಮಾಡಿದಂತಹ ತಪ್ಪು ನನಗೆ ಅರಿವಾಯಿತು ಎಂಬುದಾಗಿ ಯೋಚಿಸಿದಂತಹ ರಾಜ ಏನು ಮಾಡ್ತಾನೆ ಅಂದ್ರೆ, ಈ ವೃತದಿಂದ ನಾನು ಬಹಳ ಕಲಿತೆ ಎಂಬುದಾಗಿ ಯೋಚಿಸಿದಂಥ ರಾಜ ತನ್ನ ಅರಮನೆಯಲ್ಲಿ ಪ್ರತಿ ತಿಂಗಳಿಗೊಂದು ತನ್ನ ಪ್ರಜಾವರ್ಗದವರನ್ನ ಸೇರಿಸಿಕೊಂಡು, ತನ್ನ ಮಡದಿ ಮಕ್ಕಳೆಲ್ಲರನ್ನ ಸೇರಿಸಿಕೊಂಡು ವಿಪ್ರೋತ್ತಮರನ್ನ ಅಂದ್ರೆ ಬ್ರಾಹ್ಮಣೋತ್ತಮರನ್ನ ತನ್ನ ಅರಮನೆಗೆ ಕರೆಸಿ ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ. ಆಗ ಸಂತುಷ್ಟಿಗೊಂಡಂತ ಮಹಾವಿಷ್ಣು ಎಲ್ಲರಿಗೂ ಸಹಿತ
ಮುಕ್ತಿಯ ಮಾರ್ಗವನ್ನ ತೋರಿಸಿಕೊಟ್ಟ. 5ನೇ ಅಧ್ಯಾಯದಲ್ಲಿ ಭಗವಂತ ಸ್ಪಷ್ಟಿಸ್ತಾನೆ, ಹೇಳುತ್ತಾನೆ, ಯಾರು ಈ ಒಂದು ಯುಗದಲ್ಲಿ, ಕಲಿಯುಗದಲ್ಲಿ ಭಕ್ತಿ ಶ್ರದ್ಧೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಾರೋ ಅವರಿಗೆ ಮುಕ್ತಿಯ ಮಾರ್ಗವನ್ನ, ಮೋಕ್ಷದ ಮಾರ್ಗವನ್ನು ನಾನು ತೋರಿಸಿಕೊಡ್ತೇನೆ. ಅರ್ಥಾತ್ ಒಂದು ಪಕ್ಷದಲ್ಲಿ ಯಾರು ಈ ವ್ರತವನ್ನ ಮಾಡಲಿಕ್ಕೂ ಆಗುವುದಿಲ್ಲ ಎಂಬುವಂತಹ ಸ್ಥಿತಿ ಇದೆಯೋ ಅವರು ಈ ವೃಥ ಕಥೆಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರು ಕೇಳುತ್ತಾರೋ ಅವರು ಪೂಜೆಯನ್ನ ಮಾಡಿದಷ್ಟೇ ಪುಣ್ಯಾಂಶವನ್ನ ಪಡೀತಾರೆ. ಯಾಕೆ ಅಂದರೆ ನಾವು ಕಲಿಯುಗ ಎಂಬುದಾಗಿ ನಾವು ಹೇಳುತ್ತೇವೆ. ಈಗ ಕಲಿಯುಗ ಪ್ರಾರಂಭವಾಗಿದೆ. ಮಹಾವಿಷ್ಣುವಿನ ಕೊನೆಯ ಅವತಾರವೇ ಕಲಿಯುಗ. ಕಲಿಯುಗ ಹಾಗಾಗುತ್ತದೆ, ಹೀಗಾಗ್ತದೆ, ಪ್ರಳಯ ಆಗುತ್ತದೆ ಎಂಬುದಾಗಿ ನಾವೆಲ್ಲವನ್ನ ಕೇಳುತ್ತೇವೆ. ಯಾವುದೂ ಅಲ್ಲ ಪ್ರಳಯ ಎಂಬುದಾಗಿ, ಆ ರೀತಿ ಯಾವುದೂ ಅಲ್ಲ. ಹೇಗೆ ಕಲಿಯ ಅಂತ್ಯವಾಗುತ್ತದೆ, ಕಲಿಯುಗ ಹೇಗೆ ಅಂತ್ಯವಾಗುತ್ತದೆ ಅಂದರೆ ಮನುಷ್ಯನು ಅಧರ್ಮದೆಡೆಗೆ ನಡೀತಾ ಹೋಗುತ್ತಾನೆ. ಈಗಾಗಲೇ ಅಧರ್ಮದೆಡೆಗೆ ನಡಿಲಿಕ್ಕೆ ಪ್ರಾರಂಭವಾಗಿ ಬಿಟ್ಟಿದೆ. ನಾವು ಒಂದು ಮಾತನ್ನ ಕೇಳುತ್ತೇವೆ, ಕೃಷ್ಣನ ಅವತಾರದಲ್ಲಿ ನಾವೆಲ್ಲರೂ ಕೇಳಿಸಿಕೊಂಡಿರುವಂಥದ್ದು ಭಗವದ್ಗೀತೆ ಎಂಬುದಾಗಿ ಮಹಾಗ್ರಂಥ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಉಪಾಸನೆಯನ್ನ ಮಾಡ್ತಾ ಇದ್ದಾಗ ಒಂದು ಮಾತು ಹೇಳುತ್ತಾನೆ. ನಾವು ಕೇಳಿದ್ದೇವೆ ಎಲ್ಲ ಕಡೆ, ನಮಗೂ ಎಲ್ಲರೂ ಕೇಳಿರ್ತಕ್ಕಂಥ ವಿಚಾರ ಅದು. ಧರ್ಮೋ ರಕ್ಷತಿ ರಕ್ಷಿತಃ ಎಂಬುದಾಗಿ. ಧರ್ಮೋ ರಕ್ಷತಿ, ಯಾವ ಮನುಷ್ಯನು ಧರ್ಮವನ್ನ ರಕ್ಷಣೆಯನ್ನ ಮಾಡಿಕೊಂಡು ಬರ್ತಾನೋ ರಕ್ಷೋ ರಕ್ಷಿತಃ, ಆ ಧರ್ಮ ಅವನ ರಕ್ಷಣೆ ಮಾಡ್ತದೆ. ಯಾವ ವ್ಯಕ್ತಿ, ಯಾವ ಮನುಷ್ಯನು ತನ್ನ ಧರ್ಮವನ್ನ ರಕ್ಷಣೆಯನ್ನ ಮಾಡಿಕೊಳ್ತಾ, ಕರ್ಮಗಳನ್ನ ಮಾಡ್ತಾ, ಒಳ್ಳೆಯ ಸತ್ಕರ್ಮಗಳನ್ನ ಮಾಡ್ತಾ, ಒಳ್ಳೆಯ ಪೂಜಾ ಕರ್ಮಗಳನ್ನ ಮಾಡ್ತಾ ಹೋಗ್ತಾನೋ ಅವನನ್ನ ಮುಕ್ತಿಯತ್ತ ಆ ಕರ್ಮ ಕರೆದುಕೊಂಡು ಹೋಗುತ್ತದೆ. ಜ್ಞಾನದೆಡೆಗೆ ಸಾಗುತ್ತಾ ಅವನಿಗೆ ಮೋಕ್ಷ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತದೆ. ಕಲಿಯ ಅಂತ್ಯವೇ ಅದು, ಕಲಿಯುಗವೇ ಹಾಗೆ. ಅದಕ್ಕಾಗಿ ಹೇಳಿದ್ದು, ಕಲಿಯುಗದಲ್ಲಿ ಯಾರು ಕರ್ಮದ ಎಡೆಗೆ, ಜ್ಞಾನದ ಎಡೆಗೆ, ಪೂಜಾ ಕರ್ಮದ ಎಡೆಗೆ ಭಾಗಿಯಾಗುತ್ತಾನೋ ಅವನನ್ನು ರಕ್ಷಣೆ ಮಾಡುತ್ತದೆ ಎಂಬುದಾಗಿ. ನಾವು ಇವಾಗ ಕಲಿಯುಗದ ಎಷ್ಟನೇ ಪಾದದಲ್ಲಿದ್ದೇವೆ? ಸಂಕಲ್ಪವನ್ನ ಮಾಡುವಾಗ ಹೇಳುತ್ತಾರೆ ಪುರೋಹಿತರು, ಕಲಿಯುಗೆ ಪ್ರಥಮ ಪಾದೇ ಎಂಬುದಾಗಿ ಬರ್ತದೆ ಸಂಕಲ್ಪದಲ್ಲಿ. ಒಂದು ಯುಗಕ್ಕೆ 4 ಪಾದ. ಈಗ ನಾವು ಬರೀ ಕಲಿಯುಗದ ಮೊದಲನೇ 1ನೇ ಪಾದದಲ್ಲೇ ಇದ್ದೇವೆ. ಇನ್ನು 3 ಪಾದಗಳು ಬಾಕಿ ಇದೆ. 1ನೇ ಪಾದದಲ್ಲಿ ಮನುಷ್ಯನಿಗೆ ಕಂಡರೆ ಆಗುವುದಿಲ್ಲ ಅಸೂಯೆ. ಒಂದು ವ್ಯಕ್ತಿ ದೊಡ್ಡದಾಗಿ ಬೆಳೆದ ಅಂತಳಾದ್ರೆ ಅವನ ಎದುರುಗಡೆ ಇದ್ದಂತಹ ವ್ಯಕ್ತಿ ಅವನ ಅಸೂಯೆ ಪಡುವಂಥದ್ದು. ಇವನು ನನ್ನಕ್ಕಿಂತ ಬೇರೆ ಹೋದ, ಅವನನ್ನು ಹೇಗೆ ನಾನು ಕೆಳಗಿಳಿಸಬೇಕು, ಅವನನ್ನು ಹೇಗೆ ಕಾಲೆಳಿಬೇಕು ಎಂಬುದಾಗಿ ಯೋಚನೆ. ಒಬ್ಬರನ್ನ ಒಬ್ಬರು ಕಂಡ್ರೆ ಆಗದೆ ಇರುವಂಥದ್ದು ಜಗಳ. ಇದೆಲ್ಲವೂ ಸಹಿತ ಕಲಿಯ ಒಂದು ಮುಂದು ಸೂಚನೆ, ಅವತಾರದ ಮುಂದು ಸೂಚನೆ ಇವೆಲ್ಲ. ಅದಕ್ಕಾಗಿ ಸಾರಿ ಭಗವಂತ ಹೇಳಿದ್ದು, ಯಾವ ವ್ಯಕ್ತಿ ಧರ್ಮದ ಎಡೆಗೆ ಪೂಜಾ ಕರ್ಮಗಳನ್ನ ಮಾಡ್ತಾ ಹೋಗುತ್ತಾನೋ, ನಿತ್ಯ ಕರ್ಮಾನುಷ್ಠಾನವನ್ನ ಮಾಡ್ತಾನೋ ಅವನನ್ನು ನಾನು ರಕ್ಷಣೆಯನ್ನ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ. ನಿತ್ಯ ಸಹಿತ ಮನೆಯಲ್ಲಿ ಬರೀ ಪೂಜೆಗಳನ್ನ ಅಂದ್ರೆ ವ್ರತಕರ್ಮಗಳನ್ನ, ಯಜ್ಞಯಾಗಾದಿಗಳನ್ನೇ ಮಾಡ್ತಾ ಇರಬೇಕು ಅಂತಲ್ಲ. ನಿತ್ಯ ಮನೆಯಲ್ಲಿ ಪೂಜಾ ಕರ್ಮಗಳು ಆದರೂ ಕನಿಷ್ಠ ಪಕ್ಷ ನಡೀತಾ ಇರಬೇಕು ಎಂಬುದಾಗಿ. ಇವತ್ತಿನ ದುರ್ದೈವದ ಸಂಗತಿ ಯಾವ ಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂದರೆ, ನಮ್ಮ ಕೆಲಸದ ಜಂಜಾಟದಲ್ಲಿ, ಕೆಲಸದ ವಹಿವಾಟಿನಲ್ಲಿ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ವ್ಯಕ್ತಿ ಸ್ನಾನವನ್ನ ಮಾಡ್ತಾನೆ, ತನ್ನ ಆಡಂಬರವಾದಂತಹ ವೇಷವನ್ನ ಧರಿಸಿಕೊಳ್ಳುತ್ತಾನೆ, ವಸ್ತ್ರವನ್ನ ಧರಿಸಿಕೊಳ್ಳುತ್ತಾನೆ, ತನ್ನ ಕೆಲಸಗಳಿಗೆ ಹೋಗುತ್ತಾನೆ. ದೇವರಿಗೆ ಒಂದು ನಮಸ್ಕಾರ, ದೇವರ ದೀಪವನ್ನು ಹಚ್ಚುವಂಥದ್ದು, ದೇವರ ಪೂಜೆಯನ್ನು ಮಾಡುವಂಥದ್ದು ಎಲ್ಲವನ್ನ ಬಿಡುತ್ತಾ ಬರ್ತಾ ಇದ್ದಾನೆ. ಕೇಳಿದರೆ ನನಗೆ ಸಮಯ ಇಲ್ಲ ಎಂಬುದಾಗಿ. ಸಮಯ ಯಾರನ್ನ ಕಾಯುವುದಿಲ್ಲ, ಅದರ ಪಾಡಿಗೆ ಅದು ಹೋಗುತ್ತಾ ಇರುತ್ತದೆ. ನಾವು ಸಮಯವನ್ನ ತೆಗೆದುಕೊಂಡು ನಾವು ಮಾಡಬೇಕು ಕರ್ಮವನ್ನ, ಪೂಜೆನ ನಾವು ಮಾಡಬೇಕು. ನಾವು ಮಾಡಿದರೆ ನಮಗೂ ಒಳಿತು, ನಮ್ಮ ಪೀಳಿಗೆಗೆ ಅಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹಿತ ಒಳಿತಾಗುವಂಥದ್ದು.
ಮಕ್ಕಳಿಗೂ ಸಹಿತ ಸಂಸ್ಕಾರವನ್ನು ಕಲಿಸಬೇಕು. ನಮಗೆ ಒಂದೇ ಅಲ್ಲ, ನಾವು ಒಂದೇ ಕಲಿತುಕೊಂಡರೆ ಆಗುವುದಿಲ್ಲ, ನಮ್ಮ ಮಕ್ಕಳಿಗೂ ಸಹಿತ ಸಂಸ್ಕಾರವನ್ನು ಕಲಿಸಬೇಕು. ಆ ಪೂಜಾ ಕರ್ಮಗಳನ್ನೆಲ್ಲವನ್ನ ಕಲಿಸಬೇಕು. ಕಲಿಸಿದಾಗ ನಮ್ಮ ಒಂದು ಕುಟುಂಬ ಉಳಿಯುವಂಥದ್ದು, ನಮ್ಮ ಒಂದು ಮನುಷ್ಯನ ಜನ್ಮ ಸಾರ್ಥಕವಾಗುವಂಥದ್ದು, ಮೋಕ್ಷದ ಎಡೆಗೆ ಹೋಗುವಂಥದ್ದು, ಇದೆಲ್ಲವೂ ಆಗುವಂಥದ್ದು. ಅದಕ್ಕಾಗಿ ಭಗವಂತ ಸಾರಿ ಹೇಳಿದ್ದು, ಕರ್ಮದಲ್ಲಿ, ಪೂಜೆಯಲ್ಲಿ, ಹಾಗೆ ಎಲ್ಲದರಲ್ಲಿಯೂ ಸಾರಿ ಹೇಳಿದ್ದು, ಯಾರೋ ಧರ್ಮದ ಎಡೆಗೆ ಇರುತ್ತಾನೋ ಅವನನ್ನು ನಾನು ರಕ್ಷಣೆ ಮಾಡ್ತೇನೆ, ಅವನನ್ನು ಕಾಯ್ತೇನೆ ಎಂಬುದಾಗಿ 5ನೇ ಅಧ್ಯಾಯದಲ್ಲಿ ಭಗವಂತ ಸ್ಪಷ್ಟಿಸುವುದು ಇದನ್ನೇ. ಯಾರು ಕರ್ಮದ ಎಡೆಗೆ, ಪೂಜಾ ಕರ್ಮದಲ್ಲಿ ಇರುತ್ತಾರೋ ಅವರನ್ನು ನಾನು ಸದಾಕಾಲ ರಕ್ಷಣೆಯನ್ನ ಮಾಡಿಕೊಳ್ಳುತ್ತಾ ಬರ್ತೇನೆ, ಮೋಕ್ಷದ ಮಾರ್ಗದ ಎಟ್ಟಿಗೆ ಸಾಗ್ತೇನೆ ಎಂಬುದಾಗಿ ಭಗವಂತ ತಿಳಿಸಿಕೊಡುತ್ತಾನೆ. ಹೀಗೆ ರೇಖಾಖಂಡೆ ಪಂಚಮೋಧ್ಯಾಯ ಸಮಾಪ್ಯ. ಸತ್ಯ ಸಂತ್ ಯಜಮಾನಸ್ಯ ಕಾಮ ಆಹ. ನಾರಾಯಣ ನಾರಾಯಣ ನಾರಾಯಣ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇಲ್ಲಿಯವರೆಗೆ ಸತ್ಯನಾರಾಯಣ ಸ್ವಾಮಿಯ 5 ಅಧ್ಯಾಯವನ್ನ, ಪ್ರಧಾನವಾಗಿ ಬರುವಂಥದ್ದು 5 ಅಧ್ಯಾಯಗಳು. 5 ಅಧ್ಯಾಯವನ್ನ ಕಥೆಯನ್ನ ತಾವೆಲ್ಲ ಕೇಳಿದ್ದೀರಾ, ಶ್ರವಣವನ್ನ ಮಾಡಿದ್ದೀರಾ. ಇನ್ನು ಮುಂದೆಯಾದರೂ ಸಹಿತ ಕರ್ಮಗಳನ್ನು ಮಾಡುವಾಗ ಅತಿ ಹೆಚ್ಚಿನ ರೀತಿಯಲ್ಲಿ ಕರ್ಮವನ್ನು ಮಾಡುತ್ತಾ, ಒಳ್ಳೆಯ ಕರ್ಮವನ್ನು, ಸತ್ಕರ್ಮವನ್ನು ಮಾಡುತ್ತಾ, ನಿನ್ನ ಕೈಯಲ್ಲಿ, ನಮ್ಮ ಕೈಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ಲಿಕ್ಕಾಗೋದಿಲ್ವೋ, ಸುಮ್ಮನೆ ಇದ್ದು ಬಿಡುವಂಥದ್ದು. ಆ ಮಾಡುವಂತಹ ವ್ಯಕ್ತಿಯನ್ನ ಗೌರವಿಸುವಂಥದ್ದು. ತನ್ನ ಕೈಯಲ್ಲಿ ಎಷ್ಟು ದಾನ ಧರ್ಮಾದಿಗಳನ್ನು ಮಾಡ್ಲಿಕ್ಕಾಗ್ತದೆಯೋ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು. ತನ್ನ ಕೈಯಲ್ಲಿ ಎಷ್ಟು ತಿಳಿದಿದ್ದೇನೋ ಅಷ್ಟು ಇನ್ನೊಬ್ಬರಿಗೆ ಹೇಳುವಂಥದ್ದು. ಈ ರೀತಿಯ ಅಂತ ಮಾರ್ಗದಲ್ಲಿ ಹೋಗು ಎಂಬುದಾಗಿ. ಅವನು ಅದನ್ನ ಕೇಳಿಸಿಕೊಳ್ಳಲಿಕ್ಕೆ ಆಗೋದಿಲ್ವೋ, ಅವನು ಕೇಳಿಸಿಕೊಳ್ಳುತ್ತಾ ಇಲ್ವೋ ಅದನ್ನ ಬಿಟ್ಟು ಬಿಡುವಂಥದ್ದು. ನಮ್ಮ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಕರ್ಮವನ್ನ, ಬೋಧನೆಯನ್ನ ಮಾಡುತ್ತಾ, ಪೂಜಾ ಕರ್ಮಗಳನ್ನ, ಯಜ್ಞ ಯಾಗಾದಿಗಳ ಬಗ್ಗೆ ಬೋಧನೆಯನ್ನ ಮಾಡುತ್ತಾ, ಒಳ್ಳೆಯ ಮಾರ್ಗವನ್ನ ಹಾಕಿಕೊಟ್ಟು ಮನೆಯಲ್ಲಿ ಸಂಸ್ಕಾರವನ್ನ ಕಲಿಸಿಕೊಡುತ್ತಾ ಹೋದರೆ ಅದು ಒಳ್ಳೆಯ ಒಂದು ಕುಟುಂಬವಾಗಿ ಪರಿಣಾಮವನ್ನ ಬೀರಿ ಮನೆಯಲ್ಲಿರತಕ್ಕಂಥ ಎಲ್ಲ ಕುಟುಂಬಸ್ಥರು ಒಳ್ಳೆಯ ಒಂದು ಮುಕ್ತಿಯನ್ನ ಪಡಲಿಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ತಾವೆಲ್ಲ ಈ ಒಂದು ಕಥೆಯನ್ನ ಶ್ರವಣವನ್ನ ಮಾಡಿ ಒಂದು ಒಳ್ಳೆಯ ಮಾರ್ಗದತ್ತ ಸಾಗುತ್ತಾ ತಮ್ಮ ಜೀವನವನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಭಾಗಿಯಾಗುತ್ತಾ, ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ, ಒಳ್ಳೆಯ ಸಂಸ್ಕಾರವನ್ನ ಪಡೆದುಕೊಂಡು ತಮ್ಮ ಕುಟುಂಬವನ್ನೆಲ್ಲವನ್ನ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ತಾ ಆ ಭಗವಂತನ ಆರಾಧನೆಯಲ್ಲಿ ತಾವೆಲ್ಲ ತೊಡಗಿ ಎಂಬುದಾಗಿ ಹೇಳುತ್ತಾ ಈ ಅಧ್ಯಾಯವನ್ನ, ಈ ಕಥೆಯನ್ನ, ಈ ವೃತ್ತಕಥೆಯನ್ನ ಮುಗಿಸ್ತಾ ಇದ್ದೇನೆ. ನಾರಾಯಣ ನಾರಾಯಣ ನಾರಾಯಣ.